नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय विजताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवत्सनमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ओम्। ಮಾರ್ಕಂಡೇಯರು ಬಂದು ಹೋದರು, ಕೃಷ್ಣನೂ ಬಂದು ಭೇಟಿಯಾಗಿ ಹೋದ. ಆ ಬಳಿಕ ಪಾಂಡವರಿಗೆ ಅವರ ವನವಾಸದ ಕಷ್ಟ ಅರ್ಥ ಆಗಿ ನಮ್ಮ ಸೌಖ್ಯವನ್ನು ಕಂಡು ಕಸಿವಿಸಿಗೊಳ್ಳಬೇಕು ಅಂತ ಒಂದು ಘೋಷಯಾತ್ರೆ ಮಾಡಿದರು. ಆ ಘೋಷಯಾತ್ರೆಯಲ್ಲೂ ಕೂಡ ಗಂಧರ್ವರ ಒಂದು ಬೇರೆಯದೇ ಆದ ಒಂದು ದಾಳಿ ಉಂಟಾದದ್ರಿಂದ ಎಲ್ಲ ಪ್ಲ್ಯಾನ್ ಅಡಿ ಮೇಲಾಗೋಯಿತು. ಯಾವ ಆಲೋಚನೆಗಳು ಈಡೇರಲಿಲ್ಲ, ಅವಮಾನನೂ ಆಯಿತು. ಅಷ್ಟಕ್ಕೆ ಮಾತ್ರ ಅಲ್ಲ, ಯಾರನ್ನ ಅವಮಾನ ಪಡಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅವರಿಂದಲೇ ಬಚಾವಾಗಿ ಬಂದರು. ಅದು ಇನ್ನೂ ಅವನಿಗೆ ಹಿಂಸೆ ಆಯಿತು, ಪ್ರಾಯೋಪವೇಶಕ್ಕೆ ಕೂತ. ಆಗ ರಾತ್ರಿ ರಕ್ಕಸರು ಬಂದು ಅವನನ್ನು ಕರ್ಕೊಂಡೋಗಿ ರಸಾತಳದಲ್ಲಿ ಉಪದೇಶ ಮಾಡಿದರು. ಭೂತಗಳ ಬಾಯಲ್ಲಿ ಭೂತದ ಗೀತೆ. ಅವನಿಗೆ ಆಮೇಲೆ ಸ್ವಲ್ಪ ಧೈರ್ಯ ಬಂತು. ಇಲ್ಲ, ಕೋಟಿ ಕೋಟಿ ಸಂಖ್ಯೆಯ ಎಲ್ಲ ರಕ್ಕಸರು ಕೂಡ ನಿನ್ನ ಸೇನೆ, ಆಮೇಲೆ ನಿನಗೆ ಸಹಾಯ ಮಾಡಲಿಕ್ಕಿರುವಂತಹ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಇವರೆಲ್ಲರಲ್ಲೂ ನಾವಿರ್ತೀವಿ. ನೀನಿಲ್ಲ ಅಂದರೆ ನಮಗೆ ಲೀಡ್ರೇ ಇಲ್ಲ ಅಂತ ಆಗುತ್ತೆ ಅಂತೆಲ್ಲ ಧೈರ್ಯ ತುಂಬಿದ ಮೇಲೆ ಅವನು ಮರು ದಿವಸ ಎದ್ದ. ಕನಸಿನಿಂದ ಎದ್ದ ಹಾಗಿತ್ತು ಅವನಿಗೆ ಆ ಭಾವನೆ. ಮರಳಿ ಬಂದ ಮೇಲೆ ಎಲ್ಲರೂ ಸೇರಿಕೊಂಡು ಮತ್ತೆ ಉಪಾಯ ಹೂಡಿ ಜನರ ಕಡೆಯಿಂದ ನಾವು ವಿಶ್ವಾಸ ಗಳಿಸಬೇಕು ಅಂತ ಯೋಚನೆ ಮಾಡಿ ಪುಂಡರೀಕ ಯಾಗವನ್ನು ಮಾಡ್ತಾರೆ. ರಾಜಸೂಯ ಯಾಗದ ಯೋಚನೆ ಇರುತ್ತೆ, ಆದರೆ ಮಾಡಿದವನು ಇದ್ದಾನೆ, ಮತ್ತು ನಿನ್ನ ತಂದೆನೂ ಇದ್ದಾರೆ. ಅದರಿಂದಾಗ ಅದು ಅಷ್ಟು ಪ್ರಶಸ್ತ ಅಲ್ಲ, ಆದರೆ ಅದು ತುಂಬ ಅಪೂರ್ವವಾದ ಯಾಗವನ್ನೇ ನಾನು ಹೇಳ್ತೇನೆ ಅಂತ ಅಲ್ಲಿಯ ಹಿರಿಯ ಒಬ್ಬ ಋತ್ವಿಜ ಈ ಮಾತನ್ನು ಹೇಳಿದ ಮೇಲೆ ಅದನ್ನು ಸಾಂಗವಾಗಿ ನಡೆಸ್ತಾರೆ. ಈ ಯಾಗದ ಸಂಕಲ್ಪ ಕೇಳಿದೊಡನೆ ಧೃತರಾಷ್ಟ್ರನಿಗೂ ವಿದುರನಿಗೂ ಎಲ್ರಿಗೂ ಸಂತೋಷ ಆಯಿತು. ಅವರೆಲ್ಲರೂ ಇನ್ವಾಲ್ವ್ ಆದರು. ಎಲ್ಲ ಕಡೆಯ ರಾಜರು ಬಂದರು. ಕರ್ಣ ಅಷ್ಟರಲ್ಲಿ ಎಲ್ಲ ದಿಕ್ಕುಗಳಿಗೂ ಹೋಗಿ ಬೇಕಾದಷ್ಟು ಕರವನ್ನು ಸಂಪಾದನೆಯೂ ಮಾಡಿಕೊಂಡು ಬಂದ. ಆದರೆ ಪಾಂಡವರನ್ನು ಬಿಟ್ಟಿದ್ದ, ಅಲ್ಲಿಗೆ ಹೋಗಲಿಲ್ಲ. ಯಾಕೆಂದರೆ ಕಾರಣ ಕೊಡ್ಬೋದು, ಯಾಕೆಂದರೆ ಅವರು ರಾಜರಲ್ಲ ಈಗ, ಆದ್ದರಿಂದ ಅವ್ರ ಮೇಲೆ ದಾಳಿ ಮಾಡಬೇಕಾಗಿಲ್ಲ ಅಂತ. ಹಾಗೆ ಅನೇಕ ಕಡೆಗಳಿಂದ ಸಂಪಾದನೆ ಮಾಡಿದ ಸಂಪತ್ತನ್ನು ಆ ಯಜ್ಞದಲ್ಲಿ ವಿನಿಯೋಗ ಮಾಡಿದರು. ಇತ್ತ ಸುದ್ದಿ ಹೋಯಿತು ಪಾಂಡವರಿಗೂ ಹೀಗೆ ಮಾಡ್ತಿದ್ದಾರೆ ಅಂತ. ಆಗಲಿ, ಏನೋ ಒಂದು ನಮ್ಮ ಮನೆತನದಲ್ಲಿ ಒಂದು ಕೌರವ ವಂಶದಲ್ಲಿ ಇಂಥದ್ದೊಂದು ಯಾಗ ನಡೆಯಿತು, ಜನರಿಗೆ ಅದರಿಂದ ಒಂದಿಷ್ಟು ಲಾಭ ಆಯಿತು ಅಂತ ಅನ್ನೋದಕ್ಕೆ ಸಂತೋಷಪಡ್ತೀವಿ. ಇಷ್ಟರ ಮಧ್ಯದಲ್ಲಿ ಯುಧಿಷ್ಠಿರನಿಗೆ ಒಂದು ದಿವಸ ರಾತ್ರಿ ಮಲಗಿದ್ದಾನೆ. ಮಲಗಿದ್ದಾಗ ತತಃಶಯಾನಂ ಕೌಂತೇಯಂ ರಾತ್ರೌ ದ್ವೈತವನೇ ಮೃಗಾಃ ಸ್ವಪ್ನಾಂತೆ ದರ್ಶಯಾಮಾಸುರು ಬಾಷ್ಪಕಂಠ ಯುಧಿಷ್ಠಿರಂ. ಆ ಕಾಡಿನಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ವೋ ಅವೆಲ್ಲ ಅವನ ಕನಸಲ್ಲಿ ಬಂದಿದ್ದಾವೆ. ಕಂಠದಲ್ಲಿ ಅವುಗಳಿಗೆ ಧ್ವನಿ ಬರ್ತಿಲ್ಲ, ಕಣ್ಣಲ್ಲಿ ನೀರು ಸುಳಿಸ್ತಾ ಇದ್ದಾವೆ. ಅದಕ್ಕೆ ಸ್ವಪ್ನಾಂತೆ ಅಂದರೆ ಇದು ಬೆಳಗಿನ ಕನಸು. ಆ ಇಡೀ ದಿನದ ಕೊನೆಯ 4 ಗಂಟೆಯಿಂದ 4:15 ಸಮಯದ ಕನಸೇನಿದೆ, ಮಧ್ಯರಾತ್ರಿ ಎಲ್ಲ ಕನಸು ಬೀಳ್ತಾ ಇದ್ದರೆ ರಾತ್ರಿ ಹುಳಿಯನ್ನ ತಿಂದು ಜಾಸ್ತಿ ಆಯಿತು ಅಂತ ಅರ್ಥ. ಅದು ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗಲೂ ಕನಸು ಬೀಳುತ್ತಿದೆ. ಆದರೆ ಇದು ಬೆಳಗಿನ ಹೊತ್ತು ಬಹಳ ಅರ್ಥವತ್ತಾಗಿ ಅವನಿಗೆ ಬುದ್ಧಿವಾದ ಹೇಳಿದಂತೆ ಎಲ್ಲ ಮೃಗಗಳು ಒಟ್ಟಿಗೆ ಬಂದವು. ತಾನ್ ಅಬ್ರವೀತ್ ಸ ರಾಜೇಂದ್ರೋ ವೇಪಮಾನಾನ್ ಕೃತಾಂಜಲೀನ್ ಬ್ರೂತ ಯದ್ವಕ್ತು ಕಾಮಾಸ್ಥ ಕೇಭವಂತ ಕಿಮಿಷ್ಯತೆ. ಅವುಗಳ ಮೋರೆಯಲ್ಲಿ ನಾವೇನೋ ಹೇಳಬೇಕು ಅಂತಿದ್ದಾವೆ ಅನ್ನೋದು ಗೊತ್ತಾಯ್ತು ಅವನಿಗೆ. ಕೇಳಿದ, ಏನು ಹೇಳಬೇಕು ಅಂತಿದ್ದೀರಿ, ಹೇಳಿ ನನಗೆ, ನನ್ನಿಂದ ಆಗುವ ಸಹಾಯ ನಿಮಗೆ ನಾನು ಖಂಡಿತ ಮಾಡ್ತೇನೆ ಅಂತ ಹೀಗೆ ಹೇಳಿದಾಗ, ವಯಂ ಮೃಗಾದ್ವೈತವನೇ ಹತಶಿಷ್ಟಾಸ್ತು ಭಾರತ ನೋತ್ಸೀದೇ ಮಹಾರಾಜ ಕ್ರಿಯತಾಂ ವಾಸಪರ್ಯಯ. ನಾವು ಅಳಿದುಳಿದ ಪ್ರಾಣಿಗಳು. ಇಷ್ಟರಲ್ಲಿ ಈ ಹಿಂದಿನ ಅಷ್ಟು ವರ್ಷಗಳಲ್ಲಿ ನಿಮ್ಮ ಕೈಯಿಂದ ಎಷ್ಟೋ ಪ್ರಾಣಿಗಳು ಬೇಟೆಗೆ ಒಳಗಾಗಿ ಸತ್ತು ಹೋಗಿದ್ದಾವೆ.
ಆದರೆ ಇನ್ನು ಉಳಿದವುಗಳು ನಮ್ಮ ಸಂತತಿಯನ್ನು ಉಳಿಸ್ಕೊಳ್ಬೇಕು ಅಂತ ಬಯಸಿದ್ದೇವೆ. ನಮ್ಮ ಮುಂದಿನ ಪೀಳಿಗೆನೇ ನಾಶ ಆಗುವಂತಹ ಸ್ಥಿತಿ ಇದೆ. ಅಲ್ಲ, ಇಲ್ಲಿ ಅಂದರೆ ಇನ್ನೊಂದು ಕಡೆ ಇರುತ್ತಲ್ವ ಪ್ರಾಣಿಗಳು ಅಂತ ನಾವು ಅನ್ಕೊಳ್ತೀವಿ. ಆದರೆ ಒಂದು ವಿಶೇಷ ಏನಿದೆ ಅಂದರೆ, ಒಂದು ಪರಿಸರದಲ್ಲಿ ಇರುವ ಗಿಡವೋ ಮರವೋ ಅಥವಾ ಪ್ರಾಣಿಯೋ ಯಾವುದೇ ಆಗಿದ್ರು, ಈಗ ನೋಡಿ ಶ್ರೀಗಂಧ, ಅದು ನೀವು ಇನ್ನೆಲ್ಲಿ ಜಗತ್ತಿನಲ್ಲಿ ಕೊಂಡು ಹೋಗಿ ಹಾಕಿದ್ರು ಅದರ ಸೌಗಂಧ್ಯ ಬರುವುದಿಲ್ಲ. ಚಂದನದ ಗಿಡ ಆ ಪರಿಮಳ ಬರುವುದೇ ಇಲ್ಲ. ಆಸ್ಟ್ರೇಲಿಯಾಕ್ಕೆ ಯಾವ್ಯಾವ ದೇಶಕ್ಕೆಲ್ಲ ತಗೊಂಡು ಹೋಗಿ ಅವರು ಅದನ್ನು ನೆಟ್ಟು ಬೆಳೆಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಮರವಾಗಿ ಬೆಳೆಯುತ್ತೆ ಅಷ್ಟೇ. ಆದರೆ ಈ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಬರುವಂತಹ ಆ ಸ್ಮೆಲ್ ಇದೆಯಲ್ಲ, ಗಂಧ, ಅದು ಸುಮ್ಮನೆ ಇಟ್ಟಿದ್ರೆ ಇಡೀ ಊರು ಪರಿಮಳ ಬರುತ್ತೆ, ಒಂದು ತಿಕ್ಕಿ. ಹಾಗೆ ಪ್ರತಿ ಮರಕ್ಕೂ ಅಥವಾ ಪ್ರತಿ ಗಿಡಕ್ಕೂ, ಅಥವಾ ಅದು ಸ್ಪೆಷಲ್ ಅಲ್ಲದಿದ್ರೂ ವಿಲಕ್ಷಣವಾದ ಯಾವುದೋ ಒಂದು ಗುಣ ಇರುತ್ತೆ. ಪ್ರತಿ ಪ್ರಾಣಿಯು, ನೀವು ಮಂಗಗಳನ್ನು ಗಮನಿಸಿದ್ರು ಎಲ್ಲ ಮಂಗ ಒಂದೇ ಥರ ಇರಲ್ಲ. ಆಯಾ ಪ್ರದೇಶದ, ಈಗ ಹಸು, ಇಲ್ಲಿಯ ಹಸು ಬೇರೆ ಥರ, ಶಿವಮೊಗ್ಗದ ಪರಿಸರದಲ್ಲಿರುವ ಹಸು ಬೇರೆ ಥರ, ತೀರಾ ಕೆಳಗಡೆ ನೀವು ಕರಾವಳಿ ಪ್ರದೇಶದ ನೋಡಿದ್ರೆ ಅದು ಬೇರೆ ಥರ, ಅದಕ್ಕಿಂತ ಮುಂದೆ ನೀವು ಕಾಸರಗೋಡಿಗೆ ಹೋದ್ರೆ ಅದೇ ಬೇರೆ ಥರ. ಅದರಲ್ಲೇ ಅಲ್ಲಿಯ ಪದಾರ್ಥಗಳ ತಿನ್ನುವಿಕೆ, ಅಲ್ಲಿಯ ಹ್ಯುಮಿಡಿಟಿ, ಸೆಕೆ ಅಥವಾ ಸೆಕೆ ಆದರೆ ಸೆಕೆ, ಚಳಿ ಆದರೆ ಚಳಿ. ನೀವು ಬದರಿಗೆಲ್ಲ ಹೋದರೆ ಅದರ ಚರ್ಮ ತುಂಬ ಜಮರಿ ಇರುತ್ತೆ, ಪೂರ್ತಿ ರೋಮಗಳ ರಾಶಿ ಇರುತ್ತೆ ಹಸುಗಳಿಗೆ. ನೀವು ಅದನ್ನ ಯಾವುದೋ ಬೇರೆ ಪ್ರಾಣಿ ಅಂದ್ಕೊಳ್ಬೇಕು, ಆದರೆ ಅದು ಆ ಪ್ರದೇಶಕ್ಕೆ ತಕ್ಕ ಹಾಗೆ ಅಲ್ಲಿಯ ಒಂದು ವೈಶಿಷ್ಟ್ಯ ಇರುತ್ತೆ. ಇದು ಕೇವಲ ಚಳಿ, ಮಳೆ, ಬಿಸಿಲು ಅನ್ನೋ ಇಷ್ಟೇ ಕಾರಣಕ್ಕಲ್ಲ. ಆಯಾ ಪ್ರದೇಶದಲ್ಲಿ ಸಿಗುವ, ಈಗ ಈ ಮಲೆನಾಡು ಗಿಡ್ಡಗಳೆಲ್ಲ ಅದು ಬೆಟ್ಟ ಹತ್ಕೊಂಡು ಎಲ್ಲೆಲ್ಲೋ ಹೋಗುತ್ತೆ. ಅದು ನೀವು ಬೆಟ್ಟದ ಎಡೆಗಳನ್ನು ನೋಡಿದರೆ ಬಿದ್ದೇ ಹೋಗುತ್ತೆ ಕೆಳಗೆ ಅಂತ ಅಂದ್ಕೊಳ್ಬೇಕು, ಆದರೆ ಅದು ಬೀಳಲ್ಲ. ಈ ಮೇಕೆಗಳು, ಟಗರುಗಳೆಲ್ಲ ಈ ಕಣಿವೆ ಪ್ರದೇಶಗಳಲ್ಲಿ ಯಾವುದು ಬೆಳೆದಿರ್ತಾವೋ ಅವು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವುಗಳು ಟ್ರೆಕ್ಕಿಂಗ್ ಮಾಡ್ದಂಗೆ ಹೋಗ್ತವೆ. ನಮಗೆ ಎಲ್ಲ ಇದ್ರೂ ನಮ್ಮ ಕೈ ಕಾಲೆಲ್ಲ ಗಡಗಡಗಡ ನಡುಗುತ್ತೆ. ಇಲ್ಲಿಯ ಹಸುವ ನೀವು ತಗೊಂಡೋಗಿ ಆ ಪ್ರದೇಶಕ್ಕೆ ಬಿಡಿ, ಅದು 4 ದಿವಸದಲ್ಲಿ ಕೈಕಾಲು ಬಿಡುತ್ತೆ. ಆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಆಗಲಿ, ನೀವು ತಂದು ಹಾಕಿದ್ರೆ ತಿಂದ ಅಭ್ಯಾಸ ಇರುತ್ತೆ ಅಷ್ಟೊಂದಕ್ಕೆ. ಹಾಗೆ ಪ್ರತಿ ಪ್ರದೇಶದ ವೈಶಿಷ್ಟ್ಯ ಒಂದೊಂದಿದೆ. ಹಾಗಾಗಿ ಈ ದ್ವೈತವನದ ಸರೋವರದ ಪರಿಸರದಲ್ಲಿ ತುಂಬ ದೊಡ್ಡ ಕಾಡದು. ಈ ಕಾಡಿನಲ್ಲಿ ನಾವು ವಾಸವಾಗಿದ್ದವರ ಪ್ರಾಣಿಗಳಲ್ಲಿ ಕೆಲವು ಉಳಿದಿದೆ. ಹತಶೇಷಾಸ್ತು, ಹತ ಕೊಲ್ಲಲ್ಪಟ್ಟು, ಶೇಷ ಉಳಿದವುಗಳಲ್ಲಿ ಕೆಲವು ನಾವಿದ್ದೇವೆ. ಆದ್ದರಿಂದಾಗಿ ನೋತ್ಸೀದೇಹ, ನಾವು ಪೂರ್ತಿ ನಷ್ಟ ಆಗ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ಸಂತತಿ ಪೂರ್ತಿ ನಾಶ ಆಗುವುದನ್ನು ನಾವು ಬಯಸ್ತಾ ಇಲ್ಲ. ಆದ್ದರಿಂದಾಗಿ ಕ್ರಿಯತಾಂ ವಾಸ ಪರ್ಯಯ ಅಂದರೆ ಬೇರೆ ಕಡೆ ನಿಮ್ಮ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಈ ಪ್ರದೇಶದಿಂದ ನಮಗೆ ಮುಕ್ತಿ ಕೊಡಿ. ಭವಂತೋ ಭ್ರಾತರ ಶೂರಾಹ ಸರ್ವ ಏವಾಸ್ತ್ರಕೋವಿದಾಹ ಕುಲಾನ್ಯಲ್ಪಾವಶಿಷ್ಟಾನಿ ಕೃತವಂತೋ ವನೌಕಸಾಂ. ಯಾಕೆ ಹಾಗಾಯಿತು ಅಂದರೆ, ನಿನ್ನ ಅಣ್ಣ ತಮ್ಮಂದ್ರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಅಸ್ತ್ರಕೋವಿದಾಹ, ಶೂರರು, ವೀರರು. ಅವರಿಗೆ ತಮ್ಮ ಅಸ್ತ್ರವಿದ್ಯೆಯ ಕೌಶಲವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಬೇಟೆ ಆಡಿದ್ದಾರೆ. ಆದ್ದರಿಂದಾಗಿ ಕುಲಾನಿ ಅಲ್ಪಾವಶಿಷ್ಟಾನಿ ಕೃತವಂತಹ, ನಮ್ಮ ಎಲ್ಲಾ ತರದ ಪ್ರಾಣಿಗಳ ಪ್ರಭೇದದಲ್ಲಿ ಅಲ್ಪಾನಿ ಅವಶಿಷ್ಟಾನಿ, ಸ್ವಲ್ಪವೇ ಉಳಿದಿದೆ, ಹಾಗೆ ಕೃತವಂತ, ಹಾಗೆ ಮಾಡಿಬಿಟ್ಟಿದ್ದಾರೆ. ಯಾವುದರದ್ದು? ವನೌಕಸಾಂ. ಓಕಸ್ ಅಂದ್ರೆ ಮನೆ, ಓಕಹ, ಓಕಸಿ, ಓಕಾಂಸಿ ಅಂತ ಶಬ್ದ. ವನೌಕಸ ಅಂದ್ರೆ ಕಾಡೇ ಮನೆಯಾಗಿ ಉಳ್ಳವುಗಳು, ಕಾಡಾಡಿಗಳು ಅಂತ ಅರ್ಥ. ಬೀಜಭೂತ ವಯಂ ಕೇಚಿತ್ ಅವಶಿಷ್ಟ ಮಹಾಮತೆ ವಿವರ್ಧೇಮಹಿ ರಾಜೇಂದ್ರ ಪ್ರಸಾದಾತ್ ತೇ ಯುಧಿಷ್ಠಿರ. ಬೀಜಭೂತಾ ವಯಂ ಕೇಚಿತ್ ಅವಶಿಷ್ಟ ಮಹಾಮತೆ. ನಾವು ಏನು ಹೇಳ್ತಾ ಇದ್ದೇವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿಶಕ್ತಿ ಉಳ್ಳವು ಯುಧಿಷ್ಠಿರನೇ. ಕೆಲವು ಬೀಜಭೂತವಾದ, ಬೀಜ ಅಂದರೆ ಇನ್ನು ಇದು ಬಿಟ್ಟರೆ ಮತ್ತೆ ಹೊಸತು ತಳಿಯನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಈಗ ಕೆಲವು ಪ್ರದೇಶಗಳಲ್ಲಿ ಕೆಲವು ಪ್ರಾಣಿಗಳೇ ಇಲ್ಲ ಇವತ್ತು. ಆ ಜಾಗ, ಈಗ ಹಕ್ಕಿಗಳೇ ಇನ್ನು ಕೆಲವು ದಿವಸದಲ್ಲಿ ನಾಪತ್ತೆ ಆಗ್ಬಿಡ್ತಾರೆ. ಎಲ್ಲೋ ಇದ್ರೂ ಆ ಪ್ರದೇಶದ ಹಕ್ಕಿಗಳನ್ನು ನೀವು ಇಲ್ಲಿ ತಂದು ಸಾಕಿ ಬೆಳೆಸಿದ್ರೆ ಅವುಗಳಿಗೆ ಅಲ್ಲಿಯ ಎಲ್ಲ ಖುಷಿ ಸಿಗುವುದಿಲ್ಲ ಒಂದು. ಮತ್ತೆ ಇದಕ್ಕೆ ಹೊಂದಿಕೊಳ್ಳುವುದೇ ಸುಮಾರು ಹೊತ್ತಾಗುತ್ತೆ. ಇಲ್ಲಿಯ ವಾತಾವರಣವೇ ಬೇರೆ ರೀತಿ ಇರುತ್ತೆ.
ಸೆಕೆ ಪ್ರದೇಶದ ಪ್ರಾಣಿಗಳ ಬದುಕಿನ ರೀತಿಯೇ ಬೇರೆ. ಅವುಗಳಿಗೆ ದೇಹದಲ್ಲೇ ನೀರಿಟ್ಕೊಳ್ಳಿಕ್ಕೆ ಅಭ್ಯಾಸ ಇರುತ್ತೆ. ಇಲ್ಲಿ ಎಲ್ಲ ಕಡೆ ನೀರೇ ಬೀಳ್ತಾ ಇರುತ್ತೆ. ಅದಕ್ಕೆ ಆ ಒಂಟೆಯನ್ನು ತಂದು ಇಲ್ಲಿ ಸಾಕಿದ್ರದ್ದು ಹೇಗಿರುತ್ತೆ, ಮೈ ಚರ್ಮ ಎಲ್ಲ ಇದಾಗೋಗಿರುತ್ತೆ, ಸೌದು ಹೋಗಿರುತ್ತೆ. ಇಲ್ಲಿ ಸಾಕಿ ತಂದೇನೋ ಮಾಡ್ತಾರಲ್ಲ ಪಾಪ, ಅದಕ್ಕೆ ತುಂಬ ಹಿಂಸೆ. ಅದಕ್ಕೆ ಇಲ್ಲಿ ಬದುಕಿ ಅಭ್ಯಾಸ ಇರಲ್ಲ. ಹಾಗೆ ಪ್ರತಿಯೊಂದು ಪ್ರಾಣಿಗಳಲ್ಲೂ ಕೆಲವು ಬೀಜಗಳು ಉಳ್ಕೊಂಡಿದ್ದಾವೆ. ವಿವರ್ಧೇಮಹಿ, ನಾವು ಬೆಳಿಬೇಕಿದೆ, ಅದರಿಂದಾಗಿ ನಮ್ಮನ್ನು ಅವಕಾಶ ಮಾಡಿ ಉಳಿಸು. ತಾನ್ ವೇಪಮಾನಾನ್ ವಿತ್ರಸ್ತಾನ್ ಬೀಜ ಮಾತ್ರಾವಶೇಷಿತಾನ್ ಮೃಗಾನ್ ದೃಷ್ಟ್ವಾ ಸುದುಃಖಾರ್ಥೋ ಧರ್ಮರಾಜೋ ಯುಧಿಷ್ಠಿರಃ. ಹಾಗೆ ನಡುಗುತ್ತಿರುವ, ಭಯಪಟ್ಟಿರುವ, ಕೇವಲ ಕೆಲವೇ ಸಂಖ್ಯೆಯಲ್ಲಿ ಉಳಿದಿರುವ ಆ ಮೃಗಗಳನ್ನು ನೋಡಿ ಅವನಿಗೂ ತುಂಬ ದುಃಖ ಆಯಿತು. ದುಃಖ ಆಗಿ ಯೋಚನೆ ಮಾಡುತ್ತಾನೆ, ಹೌದು, ನಮ್ಮಿಂದ ಈ ಅನರ್ಥ ಮುಂದುವರಿಬಾರದು. ಇಲ್ಲಿಗೆ ನಾವು ಏನೆಲ್ಲ ಕಾರ್ಯವನ್ನು ನಡೆಸಿದ್ದೆವೋ ಅದು ಅವುಗಳಿಗೆ ತೊಂದರೆ ಆಗಿದೆ. ಯಥಾ ಭವಂತೋ ಬ್ರುವತೆ ಕರಿಷ್ಯಾಮಿ ಚ ತತ್ತಥಾ. ನೀವು ಹೇಳಿದ ಹಾಗೆ ಇಲ್ಲಿಂದ ಸರ್ವಭೂತ ಹಿತೇ ರತಃ, ಎಲ್ಲ ಪ್ರಾಣಿಗಳಿಗೂ ಹಿತ ಆಗಬೇಕು ಅನ್ನುವುದೇ ಒಬ್ಬ ರಾಜನ ಕರ್ತವ್ಯ. ಅದರಿಂದಾಗಿ ನಮ್ಮಿಂದಲೂ ಇಲ್ಲಿ ತನಕ ನಿಮಗೆ ತೊಂದರೆ ಆಗಿದ್ದರೆ ಅದನ್ನು ಬದಲಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಉಕ್ತೋ ರಾತ್ರೌ ಮೃಗೈರಸ್ಮಿ ಸ್ವಪ್ನಾಂತೆ ಹತಶೇಷಿತೈ ತನುಭೂತಾಸ್ಮ ಭದ್ರಂತೆ ದಯಾನ ಕ್ರಿಯತಾಮಿತಿ. ಮರುದಿವಸ ಬೆಳಿಗ್ಗೆ ಎದ್ದವನೇ ತಮ್ಮಂದ್ರನ್ನು ಕರೆದು ಹೇಳ್ತಾನೆ, ರಾತ್ರಿ ಇಲ್ಲಿಯ ಅನೇಕ ಜೀವಿಗಳು ಬಂದು ನನ್ನನ್ನು ಕೇಳಿಕೊಂಡಿದ್ದಾವೆ. ದಯಾನಃ ಕ್ರಿಯತಾಂ, ನಮ್ಮ ವಿಷಯದಲ್ಲಿ ಸ್ವಲ್ಪ ದಯೆ ತೋರಿ, ಯಾಕೆಂದರೆ ನಾವು ಇಲ್ಲಿ ಬದುಕಬೇಕಾಗಿದೆ ಅಂತ. ತೇ ಸತ್ಯಮಾಹು, ಅವುಗಳು ನಿಜವಾದದ್ದನ್ನೇ ಹೇಳಿದ್ದಾವೆ. ದಯಾಸ್ಮಾಭಿಹಿ ವನೋಕಸಾಂ, ಆ ಕಾಡು ಪ್ರಾಣಿಗಳ ಮೇಲೆ ನಾವು ದಯಾ ಕರ್ತವ್ಯ, ನಾವು ಖಂಡಿತ ದಯೆ ತೋರಿಸಲೇಬೇಕು. ಸಾಷ್ಟಮಾಸಂಹಿನೋ ವರ್ಷಂ ಯದೇನಾನ್ ಉಪಯುಂಕ್ಷ್ಮಹೇ ಪುನರ್ಬಹುಮೃಗಂ ರಮ್ಯಂ ಕಾಮ್ಯಕಂ ಕಾನನೋತ್ತಮಂ ಮರುಭೂಮೇ ಶಿರಸ್ಥಾನಂ ತೃಣಬಿಂದು ಸರಃ ಪ್ರತಿ ತತ್ರೇ ಮಾಂ ವಸತಿಂ ಶಿಷ್ಟಾಂ ವಿಹರಂತೋ ರಮೇಮಹಿ. ನಾವು ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು. ಕಾಮ್ಯಕ ಅಂತ ಆ ವನದ ಹೆಸರು. ಕಾನನೋತ್ತಮಂ, ಉತ್ತಮವಾದ ಕಾಡಿದೆ. ಅದು ತೃಣಬಿಂದು ಅಂತ ಒಂದು ಸರೋವರ ಇದೆ. ಅದರ ಅಂದರೆ ನಮಗೆ ನೀರು ಬೇಕು ಎಲ್ಲದಕ್ಕೂ, ವಾಸಕ್ಕೆ. ಅಲ್ಲಿ ಅಂತಹ ಪರಿಸರ ಇದೆ. ಅದಕ್ಕೆ ನಮ್ಮ ಇನ್ನು ಉಳಿದ ದಿನಗಳನ್ನು ನಾವು ಅಲ್ಲಿ ಕಳೆಯುವ ವ್ಯವಸ್ಥೆ ಆಗಬೇಕಿದೆ ಅಂತ ಹೀಗೆ ಮಾತಾಡಿಕೊಂಡು, ವಿವಿಶುಸ್ತೆ ಸ್ಮ ಕೌರವ್ಯ ವೃತ ವಿಪ್ರರ್ಷಭೈಸ್ತದಾ ತದ್ವನಂ ಭರತ ಶ್ರೇಷ್ಠ ಸ್ವರ್ಗಂ ಸುಕೃತಿನೋ ಯಥಾ. ಹೇಗೆ ದೇವತೆಗಳು ತಮ್ಮ ಕಾರ್ಯ ಮುಗಿದ ನಂತರ ರಾಜ್ಯಕ್ಕೆ ಮರಳುತ್ತಾರೋ, ಸ್ವರ್ಗಕ್ಕೆ ಮರಳುತ್ತಾರೋ, ಹಾಗೆ ಇವರು ಅವರದ್ದೇ ಪ್ರದೇಶವನ್ನು ಸೇರಿದ್ದಾರೆ ಅನ್ನುವ ಹಾಗೆ ತನ್ನ ಎಲ್ಲ ಋತ್ವಿಜರ ಜೊತೆಗೆ, ಋಷಿಮುನಿಗಳ ಜೊತೆಗೆ, ಚಿಂತಕರ ಜೊತೆಗೆ ಕಾಮ್ಯಕಂ ಪುಣ್ಯಮಾಶ್ರಮಂ ತಾಪಸಾನ್ವಿತಂ ತದೃಶು. ಅಲ್ಲಿಯೂ ಅನೇಕ ಜನ ತಪಸ್ವಿಗಳಿದ್ರು. ಆ ಜಾಗಕ್ಕೆ ಇವರು ಹೋದರು. ವನೇ ನಿವಸತಾಂ ತೇಷಾಂ ಪಾಂಡವಾನಾಂ ಮಹಾತ್ಮನಾಂ ವರ್ಷಾಣ್ಯೇಕಾದಶಾತೀಯು ಕೃಚ್ಛ್ರೇಣ ಭರತರ್ಷಭ. ಇಲ್ಲಿಗೆ ಅವರು ಈ ವನದಿಂದ ಕಾಮ್ಯಕಕ್ಕೆ ಹೋಗುವಾಗ ಏಕಾದಶ ಅತೀಯು 11 ವರ್ಷ ಕಳೆದು ಹೋಗಿತ್ತು. 11 ವರ್ಷ ಕಳೆದಿದ್ದಾರೆ. ಫಲಮೂಲಾಶನ, ಕೇವಲ ಹಣ್ಣು ಹಂಪಲು ಇತ್ಯಾದಿಗಳನ್ನು ತಿಂದುಕೊಂಡೇ ಬದುಕನ್ನು ಕಳೆದವರು. ಇದನ್ನು ಯೋಚನೆ ಮಾಡಿ ಅವನಿಗೊಂಚೂರು ಧರ್ಮರಾಜನಿಗೆ ನನ್ನಿಂದಾಗಿ ಎಲ್ಲರಿಗೂ ತೊಂದರೆ ಆಯಿತು ಅನ್ನೊಂದು ಪ್ರತಿಕ್ಷಣವೂ ಕಾಡ್ತಾ ಇತ್ತು. ದ್ರೌಪದಿಗೆ ತೊಂದರೆ ಆಯಿತು, ಭೀಮಸೇನನಿಗೆ ತೊಂದರೆ ಆಯಿತು, ಅವನಿಗೆ ತಿನ್ಲಿಕ್ಕೆ ತೊಂದರೆ ಆಯಿತು, ಅರ್ಜುನನಿಗೆ ಅವನ ನಿತ್ಯದ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಿ ಅಭ್ಯಾಸ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ ಅಂತಾಯಿತು. ನಸುಶ್ವಾಪ ಸುಖಂ ರಾಜ, ಅವನಿಗೆ ನಿದ್ದೆನೇ ಬರ್ತಿರಲಿಲ್ಲ ಸರಿಯಾಗಿ ರಾತ್ರಿ. ಹೃದಯ ಶಲ್ಯ ಪರಿವಾರ್ಪಿತೈ, ಯಾಕೆಂದರೆ ಈ ಕರ್ಣನ ಮಾತು, ಕರ್ಣ ಆಡಿದಂತಹ ಸೂತಪುತ್ರಸ್ಯ ಸ್ಮರನ್ ಪರುಷಾವಾಚ, ಅತ್ಯಂತ ಕಠಿಣವಾದ ಮಾತುಗಳನ್ನು ಅವಳಿಗೆ ಆಡಿದ್ದು, ಇವರನ್ನು ಅವಮಾನ ಮಾಡಿದ್ದು, ಇದೆಲ್ಲ ನೆನಪಿಸಿಕೊಂಡು ಸಿಕ್ಕಾಪಟ್ಟೆ ಅವನಿಗೂ ಬೇಜಾರಾಗಿತ್ತು. ಅರ್ಜುನ ಮತ್ತು ಭೀಮ, ನಕುಲ ಸಹದೇವರು ಎಲ್ಲರೂ ಕೂಡ ಅದನ್ನು ಯಾವುದನ್ನು ಮರ್ತಿರಲಿಲ್ಲ.
ಮರ್ತಿರ್ಲಿಲ್ಲ ಅಂದರೆ ಅದರ ಉದ್ದೇಶ ತಮಗೆ ಅನ್ಯಾಯ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚು ತಮ್ಮನ್ನ ನ್ಯಾಯಯುತವಾದ ಬದುಕು ನಡೆಸಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ. ಯಾಕೆಂದ್ರೆ ಕ್ಷತ್ರಿಯ ಧರ್ಮ ಎಲ್ಲ ನಿಂತೋಯ್ತು. ಈಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಒಬ್ಬ ರಾಜನಾಗಿ ಆ ಜವಾಬ್ದಾರಿಲಿರುವಾಗ ಜನರನ್ನೆಲ್ಲ ಅವರು ಮಾತಾಡಿಸಿ ಅವರಿಗೆ ಕೊಡಬೇಕಾದ ರಕ್ಷಣೆ ಏನಿತ್ತು ಅದನ್ನಂತೂ ಈಗ ರಾಜ್ಯದಲ್ಲಿ ಕೊಡ್ಲಿಕ್ಕಾಗ್ತಿಲ್ಲ. ಈ ಕಾರ್ಯಕ್ಕೆ ಯೋಚನೆ ಮಾಡಿ ಕಸ್ಯಚಿತ್ವತ ಕಾಲಸ್ಯ ವ್ಯಾಸ ಸತ್ಯವತೀ ಸುತಃ, ಹೀಗೆ ಹೇಗೋ ಒಂದು ಅವಶಿಷ್ಟವಾದ ಉಳಿದ ಕಾಲವನ್ನು 1 ವರ್ಷ ಹೇಗೋ ಕಳೆಯುವುದು, ಮತ್ತೊಂದು ವರ್ಷ ಅಜ್ಞಾತವಾಸ ಇದೆ, ಇದನ್ನು ಹೇಗೋ ಕಳಿಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದಾಗ ವೇದವ್ಯಾಸರು ಬಂದರು. ಸತ್ಯವತೀ ಸುತಃ ಬಂದವರನ್ನು ಕಾಣಿಸಿಕೊಂಡ್ರು. ತುಂಬ ಖುಷಿ ಆಯಿತು ಪಾಂಡವರಿಗೆ. ವ್ಯಾಸರು ಬಂದರೆ ಎಲ್ಲ ಮರೆತೋಗ್ತಿತ್ತು, ಯಾವ ಕಷ್ಟ ಇದ್ರೂ ಅದು ಮರೆತೋಗ್ತಿತ್ತು. ಓದಿ ಅವರನ್ನು ಎದುರುಗೊಂಡ್ರು. ಪ್ರತ್ಯಗೃಹ್ಣಾದ್ ಯಥಾವಿಧಿ, ಕೈ ಹಿಡಿದು ಕರ್ಕೊಂಡು ಬಂದು, ಅದೇ ಅವ್ರ ಹತ್ರ ಏನು ಸಿಂಹಾಸನ ಎಲ್ಲ ಇಲ್ಲ, ಅಲ್ಲೇ ಮರದ ತುಂಡುಗಳಿಂದನೋ ಎಲೆಗಳಿಂದನೋ ತಯಾರು ಮಾಡಿದ ಆಸನದಲ್ಲಿ ಅವರನ್ನು ಕೂಡಿಸಿದ್ರು. ತಮಾಸೀನಮುಪಾಸೀನಃ ಶುಶ್ರೂಷುರ್ನಿಯತೇಂದ್ರಿಯ ತೋಷಯಾಮ ಶಶೌಚೇನ ವ್ಯಾಸಂ ಪಾಂಡವನಂದನಃ. ಪಾಂಡುವಿನ ಮಗನಾದಂತಹ ಯುಧಿಷ್ಠಿರ ವ್ಯಾಸರನ್ನ ಶೌಚೇನ, ಶುದ್ಧವಾದ ಮನಸ್ಸು, ವಸ್ತುಗಳು ಏನಿದೆ ಅದರಲ್ಲಿ ಆತಿಥ್ಯದ ಕ್ರಮ ಏನು ಅಂದರೆ ಆ ಪರಿಸರದಲ್ಲಿ ಏನು ಸಿಗುತ್ತೋ ಅದನ್ನು ಪ್ರಾಮಾಣಿಕವಾಗಿ ಬಳಸುವುದು. ನಿಮಗೆ ಆ ಪರಿಸರದಲ್ಲಿ ಒಂದು ಮನೆ ಕಟ್ಟುವುದೇ ಕಷ್ಟ, ಅಂಥದ್ರಲ್ಲಿ 7 ಸ್ಟಾರ್ ಹೋಟ್ಲ್ ಆಗಬೇಕು ಅಂದರೆ ಅರ್ಥ ಮಾಡ್ಕೋಬೇಕು ಆ ಪರಿಸರದಲ್ಲಿ ಏನಿಲ್ಲ ಅಂದರೆ ಅದಕ್ಕೆ ಅಡ್ಜಸ್ಟ್ ಆದವನು ಕೂಡ. ಆದರೆ ಇವನು ದ ಬೆಸ್ಟ್, ಅಲ್ಲಿ ಇದ್ದಿದ್ರಲ್ಲಿ ಯಾವುದು ಹೆಚ್ಚು ಅನುಕೂಲಕರವೋ ಅಂಥದ್ದನ್ನು ಕೊಟ್ಟು ಅವನು ಪ್ರಾಮಾಣಿಕವಾದ ಪ್ರಯತ್ನದಿಂದ ಅವರನ್ನು ಆಧರಿಸಬೇಕು. ಹಾಗೆ ಕಾಡಿನಲ್ಲಿ ಏನು ಸಾಧ್ಯ, ಪ್ರತ್ಯುದ್ಗಮ್ಯ, ಕೂಡಲೇ ಎದ್ದ, ಕೈ ಹಿಡಿದು ಕರ್ಕೊಂಡು ಇದೇ ಸಾಕು, ಇನ್ನೇನು ಮಾಡದೇ ಇದ್ರೂ ತೊಂದರೆ ಇಲ್ಲ. ಅಂದರೆ ಮನಸ್ಸಿನಲ್ಲಿ ಒಂದು ಭಾವನೆ ಇದೆಯಲ್ಲ, ಇವರನ್ನು ಕಂಡ ತಕ್ಷಣ ಇವ್ರು ನಮ್ಮವರು, ಕಣ್ಣರಳಿದ್ದೇನು, ಓಡಿ ಬಂದದ್ದೇನು, ಹಿಡಿದಿದ್ದೇನು, ನಮಸ್ಕಾರ ಮಾಡಿದ್ದೇನು. ಇದರಿಂದಾಗಿ ವ್ಯಾಸರಿಗೆ ತುಂಬ ಸಂತೋಷ ಆಯಿತು. ಆದರೆ ಅವರನ್ನು ನೋಡಿ ತಾನವೇಕ್ಷ ಕೃಷಾನ್ನ ಪೌತ್ರಾನ್ನ ವನೇ ವನ್ಯೇನ ಜೀವತಃ, ಯಾಕ್ರೋ ಎಲ್ಲ ತೆಳ್ಳಗಾಗ್ಬಿಟ್ಟಿದ, ಕಾಡಲ್ಲಿ ಬರೀ ಹಣ್ಣು ತಿಂದು ಹಂಪಲು ತಿಂದು ನಿಮಗೆ ದೇಹಕ್ಕೆ ಬೇಕಾದಷ್ಟು ಆಹಾರ ವ್ಯವಸ್ಥೆ ಕಮ್ಮಿ ಆಯಿತಾ ಅನ್ನುವ ರೀತಿಯಲ್ಲಿ ಅನುಕಂಪದಿಂದ ಯುಧಿಷ್ಠಿರ ಮಹಾಬಾಹೋ ಶೃಣು ಧರ್ಮವೃತಾಂಬರ ನಾ ತತ್ವ ತಪಸೋ ಲೋಕೆ ಪ್ರಾಪ್ನುವಂತಿ ಮಹಾಸುಖಂ, ಸಮಾಧಾನ ಮಾಡಬೇಕು. ಅಷ್ಟನ್ನ ಹೇಳಿ ಸುಮ್ಮನಾಗಲಿಲ್ಲ. ಹೇಳಿದ್ರು ಯುಧಿಷ್ಠಿರ, ನಾನೊಂದು ಮಾತು ಹೇಳ್ತೇನೆ, ಬೇಜಾರು. ನಾ ತತ್ವ ತಪಸಃ ಲೋಕೆ ಪ್ರಾಪ್ನುವಂತಿ ಮಹಾಸುಖಂ. ಅತಪ್ತ ತಪಸಃ, ತಾಪಕ್ಕೊಳಗಾಗದ ಮನುಷ್ಯನಿಗೆ ಮಹಾಸುಖ ಎಂದೂ ಸಿಗಲ್ಲ. ಹಾಗಂದ್ರೆ ಏನರ್ಥ, ನಾವು ತಾಪ ಪಡುವುದೆಲ್ಲ ಸುಖಕ್ಕೆ ಕಾರಣ ಅಂತ ಅರ್ಥ. ನಮಗೆ ಒಳ್ಳೆ ಕೆಲಸ ಮಾಡುವಾಗ ಆದ ತಾಪ ತಪಸ್ಸಾಗುತ್ತೆ, ಕೆಟ್ಟ ಕೆಲಸ ಮಾಡುವಾಗ ಏನೋ ತಾಪ ಆದಮೇಲೆ ಇಲ್ಲ ಒಳ್ಳೆ ಸುಖ ಆಗುತ್ತೆ. ಎಲ್ಲೋ ಏನೋ ಬಚ್ಚಿಡಬೇಕು, ತುಂಬ ಕಷ್ಟ ಆಗುತ್ತೆ, ಯಾರ್ಯಾರ್ದೋ ಕಣ್ ತಪ್ಪಿದ್ದೇನೇನೋ ಮಾಡ್ತಾನೆ. ಅದರಿಂದ ಹಾಗಾದ್ರೆ ಕಷ್ಟಪಟ್ಟಿದ್ದಾನೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾನೆ. ಅಡಗಿ ಸಿಗಲಿಕ್ಕೆ ಯಾರು ಕಣ್ಣಿಗೆ ಸಿಗದಾಗೆ ಓದಿಸಿದಿಂದ ಜೀವ ಇಟ್ಕೊಂಡು ಯಾವಾಗಲೂ ಓಡ್ತಾನೆ ಇದೆ. ತಪಸ್ಸು ಅಂದರೆ ತಪಸ್ಸೇ ಅದು. ಯಾವಾಗ ಸೈರನ್ ಕೇಳಿದ್ರು ಅವನು ಎದೆ ಡಬ್ ಅನ್ನಂತೆ ತುಂಬ ಕಷ್ಟಪಡ್ತಾನೆ. ಹಾಗಲ್ಲ, ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಕಾರ್ಯಕ್ಕಾಗಿ ನಾವು ಮಾಡಿದ ಪ್ರಯತ್ನದಲ್ಲಿ ಏನು ಕಷ್ಟ ಬರುತ್ತೆ ಅದು ಮಹಾಸುಖಕ್ಕೆ ಕಾರಣ ಆಗುತ್ತೆ. ಸುಖ ದುಃಖೇಹಿ ಪುರುಷಃ ಪರ್ಯಾಯೇಣೋಪಸೇವತೆ. ಇನ್ನೊಂದು ಸಂಗತಿ, ಸುಖ ದುಃಖೇ, ಸುಖ ಮತ್ತು ದುಃಖ ಒಂದೇ ಆಗಿ ಬರೋಲ್ಲ. ಬರೀ ಸುಖ ಬಂತು ಇಲ್ಲ, ಬರೀ ದುಃಖ ಬಂತು ಇಲ್ಲ, ಪರ್ಯಾಯೇಣೋಪಸೇವತೆ, ಒಂದಾದ್ಮೇಲೆ ಒಂದು ಬರುತ್ತೆ. ಈಗ ದುಃಖ ಬಂದಿದೆ ಅಂತ ನೀವೀಗ ಕಾಡಲ್ಲಿದ್ದೀರಿ, ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಬೇಜಾರು ತಾನೆ. ಆ ಬೇಜಾರಿನ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿಲ್ಲ. ಇದು ಮುಗಿದ ಮೇಲೆ ಪರ್ಯಾಯ ಅಂದರೆ ಒಂದು ಮುಗಿದ್ಮೇಲೆ ಇನ್ನೊಂದು, ಅದು ಮುಗಿದ್ಮೇಲೆ ಮತ್ತೊಂದು ಕಷ್ಟ, ಇನ್ನೊಂದು ಬಂದೇ ಬರುತ್ತೆ. ನಾತ್ಯಂತಂ ಅಸುಖಂ ಕಶ್ಚಿತ್ ಪ್ರಾಪ್ನೋತಿ ಪುರುಷರ್ಷಭ. ಅತ್ಯಂತಂ ಅಸುಖಂ ನ ಕಶ್ಚನ ಪ್ರಾಪ್ನೋತಿ. ಅಸುಖ ಅಂದರೆ ದುಃಖ. ಅತ್ಯಂತ ದುಃಖದಲ್ಲಿ ಅಂದರೆ ಇಡೀ ಜೀವನದ ಕೊನೆಯ ತನಕನೂ ಬರೀ ಅವನಿಗೆ ದುಃಖನೇ ಆಯಿತು ಆಗಿಲ್ಲ. ಸುಖ ಬಂದಾಗಲೂ ಇದು ಸುಖ ಅಲ್ಲ ಅಂತ ಅನ್ಕೊಂಡು ಕೂತವನನ್ನು ಏನು ಮಾಡಲಿಕ್ಕಾಗಲ್ಲ. ಅವನಿಗೆ ಭಾರಿ ಬಾರಿಕೆ ಆಯಿತು.
ಮುಕ್ಕಾಲು ಲೋಟ ನೀರು ಕೊಟ್ಟು, ಅದು ಚೆಲ್ಲತ್ತೆ ಅಂತ ಕೊಡಲಿಲ್ಲ, ಯಾಕಂದರೆ ಎತ್ತುವಾಗ ಬಾಯಿಗೆ ಬೀಳುತ್ತೆ. ಅವನ ತಲೆಯಲ್ಲಿ ನನಗೆ ಫುಲ್ ಲೋಟ ಯಾಕೆ ಕೊಡಲಿಲ್ಲ, ಮುಕ್ಕಾಲೇ ಕೊಟ್ಬಿಟ್ರಲ್ಲ ಅಂತಲೂ ಬೇಜಾರು ಮಾಡ್ಕೊಳ್ಬೋದು. ಹೇಳಿದ ತಕ್ಷಣ ಕೊಟ್ಟರಲ್ವ, ಮುಕ್ಕಾಲು ಲೋಟೆ ನೀರಿದೆ, ನೀರಿನ ಬೆಲೆ ಗೊತ್ತಿದ್ರೆ ಅಲ್ಲಿ ಸಿಗುದೇ ನೀರು ಕಷ್ಟ ಅಂಥದ್ರಲ್ಲಿ ಮುಕ್ಕಾಲು ಲೋಟೆ ಕೊಟ್ಟಿದ್ದಾರೆ ಅಂತ ಎಚ್ಚರ ಇದ್ದರೆ ಅವನದನ್ನು ಸುಖವಾಗಿ ತಗೊಳ್ಬೋದು. ಅವನ ಒಳಗೆ ಆ ವ್ಯಕ್ತಿಯ ಬಗ್ಗೆ ಒಪಿನಿಯನ್ ಚೆನ್ನಾಗಿದ್ರೆ ಅವ್ರು ಮಾಡಿದ್ರಲ್ಲೆಲ್ಲ ಗುಣ ಹುಡುಕ್ತಾನೆ. ಆ ವ್ಯಕ್ತಿಯ ಬಗ್ಗೆ ಅವನಿಗೆ ಬೇಜಾರಿದ್ರೆ ಅದರಲ್ಲೂ ಹುಡುಕ್ತಾ ಇರ್ತಾನೆ. ನೋಡಿ, ಸ್ಟೀಲ್ ಲೋಟದಲ್ಲಿ ಕೊಟ್ಟಿದ್ದಾನೆ, ಬೆಳ್ಳಿ ಲೋಟದಲ್ಲಿ ಕೊಟ್ಟಿದ್ದಾನೆ, ಮುಕ್ಕಾಲೆ ಕೊಟ್ಟಿದ್ದಾನೆ, ಫುಲ್ ಕೊಟ್ಟಿದ್ರೆ ಏನಾಗ್ತಿತ್ತು. ದೊಡ್ಡ ಲೋಟೆಯಲ್ಲಿ ಕೊಟ್ಟು ನಂಗೆ ಗೊತ್ತಿಲ್ವಾ, ಅದರಲ್ಲಿ ಸೈಡಲ್ಲಿ ಅದೇನೋ ಹೀಗೆ ಸೈಡಲ್ಲಿ ಬಗ್ಗಬೇಕು, ಅದು ಬರದೇ ಇದ್ರೆ ಹಾಗೆ ಇದ್ರೆ ಅದು ಪಕ್ಕಕ್ಕೆ ಬಾಯಿ ಬಿದ್ದುಬಿಡುತ್ತೆ, ಗೊತ್ತು. ಆದರೂ ಬೇಕು ಅಂತ ಇಂಥದ್ದೇ ಲೋಟದಲ್ಲಿ ಕೊಟ್ಟಿದ್ದಾನೆ. ಏನೋ ಹುಡುಕು, ಅದೇ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ. ಏನದು, ಗಂಡನಿಗೆ ಹೆಂಡತಿ ಏನು ಮಾಡಿದ್ರು ಇಷ್ಟ ಆಗ್ತಿರ್ಲಿಲ್ಲ. ಅವಳು ಪಾಪ ಚಂದ ಮಾಡಿ ಎಲ್ಲ ಅಡಿಗೆ ಮಾಡಿ ಹಾಕಿದ್ದಾಳೆ, ಅದರಲ್ಲಿ ಮೊಸರು ಹಾಕಿದ್ರು. ನೋಡಿ, ಮೊಸರಲ್ಲಿ ಕಲ್ಲಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳ್ಬೇಕು ಅಂತ ಮನಸ್ಸಿಗೆ ಬಂದಾಗ, ಕಂಪ್ಲೇಂಟ್ ಮಾಡಬೇಕು ಅಂತ ಮಾಡುವಾಗ ಈ ತರದ ಒಂದು ಮಾತು ಬಂದೇ ಬರುತ್ತೆ. ಅದರಿಂದಾಗಿ ಸುಖ ಮತ್ತು ದುಃಖ ಯಥಾಸ್ಥಿತವಾಗಿ ತಗೊಳ್ಳುವಾಗ ಒಂದಾದ್ಮೇಲೆ ಒಂದೇ ಬರುತ್ತೆ ಹೊರತು ಬರೀ ಅತ್ಯಂತಂ ಅಸುಖಂ, ಬರೀ ಕಷ್ಟ, ಬರೀ ದುಃಖ ಅಂತ ಯಾವ ಮನುಷ್ಯನಿಗೂ ಇಲ್ಲಿ ತನಕ ಬಂದಿಲ್ಲ, ಬರುವುದೂ ಇಲ್ಲ. ಪ್ರಜ್ಞಾವಾನ್ ಸ್ವೇವ ಪುರುಷಃ ಸಂಯುಕ್ತ ಪರಯಾಧಿಯ ಸಂಯುಕ್ತ. ಸುಖ ದುಃಖ ಎರಡೂ ಮಿಕ್ಸ್ ಆಗಿಯೇ ಬರ್ತಾ ಇರ್ತದೆ. ಪ್ರಜ್ಞಾವಾನ್, ಯಾರು ಪ್ರಜ್ಞೆಯಿಂದ ಕೂಡಿರ್ತಾನೋ ಅವನು ಅದನ್ನ ಎರಡನ್ನೂ ಒಂದೇ ಪರಯಾಧಿಯ ವಿವೇಕಯುಕ್ತವಾದಂತಹ ಆಲೋಚನೆಗಳಿಂದ ಅದನ್ನು ಯಥಾವತ್ತಾಗಿ ಸ್ವೀಕರಿಸ್ತಾನೆ. ಸ್ವೀಕರಿಸುವುದು, ಅದನ್ನ ಅವರೊಂದು ಇನ್ನೊಂದು ಉದಾಹರಣೆ ಹೇಳ್ತಾರೆ. ಉದಯಾಸ್ತಮಯಜ್ಞೋ ಹಿ ನ ಹೃಷ್ಯತಿ ನ ಶೋಚತಿ. ಉದಯಾಸ್ತಮಯಜ್ಞ, ಉದಯ ಅಸ್ತಮಯ, ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ. ಅಸ್ತ ಆಯಿತು ಅಂತ ಅಳುವುದಿಲ್ಲ, ಉದಯ ಆಯಿತು ಅಂತ ಎದೆ ಬಡ್ಕೊಂಡು ಹಾರಿ ಖುಷಿ ಪಟ್ಟು ಎದೆ ಬಡ್ದು ಸಾಯುವುದೂ ಇಲ್ಲ. ಬೆಳಕಾಯಿತು ಅಂತ, ಅದು ಯಾರೋ 6 ತಿಂಗಳಿಗೊಮ್ಮೆ ಬೆಳಕಣ್ಣವರು ಗುಡ್ ಮಾರ್ನಿಂಗ್ ಬೊಬ್ಬೆ ಹೊಡ್ಕೋತಾರೆ. ನಮಗೆ ಯಾವಾಗಲೂ ಬೆಳಕು ಹಾಗೆ ಆಗುತ್ತೆ. ಆದರೂ ನಮಗೆ ಒಂದು ಅಭ್ಯಾಸ, ಹೀಗೆ ಹೇಳಬೇಕು ಅಂತ, ಅದು ಶಿಷ್ಟಾಚಾರ ಅಂತ ಭ್ರಮೆ. ಅದಕ್ಕೋಸ್ಕರ ಸಂಸ್ಕೃತಕ್ಕೂ ಅದಕ್ಕೊಂದು ಸುಪ್ರಭಾತ ಅನ್ನೋ ಶಬ್ದ ಸೇರಿಸಿ ನಾವು ಹೇಳ್ತೇವೆ. ಹೇಳಬೇಕಾಗಿಲ್ಲ, ಆ ಹೊತ್ತಿಗೆ ನಮ್ಮ ಕರ್ತವ್ಯ ಮುಖ್ಯ. ಆಸ್ವಾದಿಸುವುದು, ಆ ಬೆಳಕಾಯಿತು ಅಂತ ಕೃತಜ್ಞತೆ ಅರ್ಪಿಸುವುದನ್ನು ನಾನು ತಪ್ಪು ಅಂತ ಹೇಳ್ತೀವಿ. ಆ ಹೊತ್ತಿಗೆ ಹಾಗೆ ಒಂದೇನೋ ಹೇಳದೇ ಇದ್ರು ಅದೇನೋ ಮುಳುಗೇ ಹೋಯ್ತು ಅಂದ್ರೆ, ಯಾರೋ ದೊಡ್ಡವರಿಗೆ ಆಫೀಸಲ್ಲಿ ಬಂದ ತಕ್ಷಣ ಅದನ್ನು ಹೇಳಲಿಲ್ಲ ಅಂದ್ರೆ ಏನು, ನನ್ನನ್ನು ಒಂದು ವಿಶ್ ಮಾಡುವಷ್ಟು ಕಾಮನ್ ಸೆನ್ಸ್ ಇಲ್ಲ ಇವರಿಗೆ ಅಂತ ಅನ್ನುವಷ್ಟು ಹೇಳಬೇಕಾದ ಸಂಗತಿ. ವಿಶ್ ಮಾಡೋದನ್ನು ಹೇಗೂ ಮಾಡುವುದು, ಹಾಗೆ ಶಬ್ದದಿಂದ ಮಾಡಬೇಕು ಅಂತ ಏನಿಲ್ಲ. ಆದರೆ ಉದಯಾಸ್ತಮಯನ, ಉದಯ ಮತ್ತು ಅಸ್ತಮಯ ಈ ಎರಡನ್ನು ಚೆನ್ನಾಗಿ ತಿಳಿದವನು ಅಯ್ಯೋ ಸೂರ್ಯಾಸ್ತ ಆಗಿ ಹೋಯ್ತು ಇನ್ನೇನು ಮಾಡಲಿ ಕತ್ತಲೆ ಆಗೋಯ್ತು ಅಂತ ಅಳುವುದಿಲ್ಲ. ಉದಯ ಆಯಿತು ನ ಹೃಷ್ಯತಿ, ಸುಖಮಾಪತಿತಂ ವಿಂದನ್ ದುಃಖಮಾಪತಿತಂ ಸಹನ್. ಒಳ್ಳೆ ಶಬ್ದ. ಸುಖಂ ಆಪತಿತಂ, ಸುಖ ಸಿಕ್ಕಿತು ತಿಳಿದು ಅದನ್ನ ಬಹಳ ಗಂಭೀರವಾಗಿ ಸ್ವೀಕರಿಸ್ತಾನೆ. ಆಯ್ತು, ಸುಖ ಪಡೋದನ್ನು, ಸುಖ ಆಗಬಾರ್ದು ಅಂತ ಅರ್ಥ ಅಲ್ಲ, ಸುಖ ಆದದ್ದಕ್ಕೆ ಸಿಕ್ಕಾಪಟ್ಟ ರಿಯಾಕ್ಷನ್ ಬೇಕಾಗಿಲ್ಲ. ದುಃಖಮಾಪತಿತಂ ಸಹನ್, ದುಃಖ ಆಯಿತು ಸಹಿಸಿಕೊಂಡು ಕೂತ. ನಾವು ಬೇಡ ಅಂದ್ರೂ ಇಲ್ಲಿ ನೋಡಿ ಹೇಳುವಾಗ ಎಷ್ಟು ಚಂದ ಉದಾಹರಣೆ ಕೊಟ್ಟಿತ್ತು. ಸೂರ್ಯಾಸ್ತ ಆಗುವುದು ಅನಿವಾರ್ಯ, ಅಲ್ಲಿ ದುಃಖನೂ ಸಹಿಸಿಕೊಳ್ಬೇಕು. ಮನೆಯಲ್ಲಿ ಇದ್ದ ದೀಪವನ್ನು ಆರ್ಚ್ ಕತ್ಲಾಯಿತು ಅಂತ ಕೊಡುದಲ್ಲ, ದೀಪ ಹಚ್ಕೊಳ್ಳಿ, ದೀಪ ಹಚ್ಕೊಳ್ಳೋ ಆಪ್ಷನ್ ನಿಮ್ಮ ಹತ್ರ ಇದ್ದಾಗ ಮಾಡ್ಕೊಳ್ಳಿ. ಆದ್ರೆ ಮನೆಯಲ್ಲಿ ಈ ದೀಪಕ್ಕೂ ಎಣ್ಣೆ ಇಲ್ಲ, ಇನ್ನೇನೋ ಒಂದು ಪ್ರಾಬ್ಲಮ್ ಇದೆ, ಇವತ್ತೊಂದು ದಿವಸ ಸಿಗ್ಲಿಲ್ಲ, ಅಂಗಡಿಯವನೇನೋ ಬಂದ್ ಮಾಡಿದ್ದ, ಇನ್ನೇನೋ ಒಂದು ಕಾರಣ. ಅವತ್ತು ಇಡೀ ದಿವಸ ರಾತ್ರಿ ನಿದ್ದೆ ಬರೋ ತನಕನೂ ವಟ 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 ಅಂತ ಬೈಕೊಂಡು ಮಲ್ಕೊಳ್ಳೋದು. ತರ್ಲಿಕ್ಕೆ ಏನಾಗಿತ್ತು, ಇವನು ಹೋಗಿ ತರ್ಬೋದಿತ್ತು. ಆದ್ರೆ ಹೇಳೋದು ಮಾತ್ರ ಇನ್ನೊಬ್ರು ಯಾರಿಗೋ ವಹಿಸ್ಕೊಟ್ಟಿದ್ದ, ಹೋಗ್ಲಿ, ಯಾರಿಗೋ ಒಂದು ಜವಾಬ್ದಾರಿ ಕೊಟ್ಟಿದ್ದ, ಅವ್ರಿಗೆ ಸಿಗ್ಲಿಲ್ಲ. ಅನಿವಾರ್ಯವಾಗಿ ಯಾವುದೋ ಒಂದು ಕಾರಣಕ್ಕೆ ಒಂದು ದಿವಸ ಇವತ್ತು ಸಿಗ್ಲಿಲ್ಲ, ಅನಿವಾರ್ಯ, ಕತ್ತಲೆನೆ, ಅದನ್ನು ಒಪ್ಕೊಂಡ್ಬಿಡ್ಬೇಕು. ಅದನ್ನೂ ಹೇಳಿ ಹೇಳಿ ಗಂಟ್ಲು ಹೋಗುತ್ತೆ ಹೊರತು ದೀಪ ಆಗುತ್ತಾ? ನೀವು ಬದುಕಿದ್ದೀರಿ ಅಂತ ಒಂದು ಅವಳಿಗೆ ಗೊತ್ತಾಗುತ್ತೆ ಅಷ್ಟೇ, ಬಿಟ್ರೆ ಇನ್ನು ಉಳಿದಂತೆ ಏನು ಲಾಭನೂ ಇಲ್ಲ, ಬೆಳಕಂತೂ ಬರಲ್ಲ. ಅದರಿಂದಾಗಿ ಕಷ್ಟಮಾಪತಿತಂ ಸಹನ್, ಕಷ್ಟ ಬಂದದ್ದು ಯಾವ್ದು ಅನಿವಾರ್ಯ ಇರುತ್ತೋ ಅದನ್ನ ಸಹಿಸಿಕೊಂಡು ಬದುಕ್ತಾನೆ ಒಬ್ಬ ಪ್ರಜ್ಞಾವಾನ್. ಪ್ರಾಜ್ಞ ಹಾಗೆ ಬದುಕ್ತಾನೆ. ಕಾಲಂ ಕಾಲ ಪ್ರಾಪ್ತಮುಪಾಸೀತ ಸಸ್ಯಾನಾಮಿವ ಕರ್ಷಕಃ ತಪಸೋ ಹಿ ಪರಂ ನಾಸ್ತಿ ತಪಸಾ ವಿಂದತೆ ಮಹತ್. ನಮ್ಗೆ ಈ ವಿಷಯದಲ್ಲಿ ತಾಳ್ಮೆನೂ ಕಮ್ಮಿ ಇರುತ್ತೆ. ಇದು ಒಂದ್ ದಿವಸದಲ್ಲಿ ಪರಿಹಾರ ಆಗದ್ದಿರುತ್ತೆ, ಅಥವಾ ಒಂದ್ ದಿವಸದಲ್ಲಿ
ನಾವು ಮಾಡಿದ ಕೆಲಸದ ಪರಿಣಾಮ ಗೊತ್ತಾಗದೇ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಕಾಲಪ್ರಾಪ್ತಂ ಉಪಾಸೀತ. ಯಾವ ಕಾಲಕ್ಕೆ ಏನು ಸಿಗುತ್ತೋ ಅದನ್ನ ಪಡೆದು ಸುಖವಾಗಿದೆ. ಇದು ಒಂದು ರೀತಿ ನೀವು ಪ್ರಾಪಂಚಿಕವಾಗಿ ಯೋಚನೆ ಮಾಡಬಹುದು, ಆಂತರಂಗಿಕವಾಗಿ ಯೋಚನೆ ಮಾಡಬಹುದು. ಈಗ ಹಣ್ಣುಗಳು ಬರುವಾಗ ಆ ಕಾಲಕ್ಕೆ ಯಾವುದು ಸಿಗುತ್ತೋ ಅದನ್ನು ಉಪಯೋಗಿಸಿ. ನೀವು ಒತ್ತಾಯಪೂರ್ವಕವಾಗಿ ಮಾಡಿದ ಹಣ್ಣನ್ನು ಬಳಸಬೇಡಿ. ನಮಗೆ ವರ್ಷದ 12 ತಿಂಗಳು ಕೂಡ ಮಾವಿನ ಹಣ್ಣು ಬೇಕು ಅಂತ ಹಠ ಮಾಡಿ ಅದಕ್ಕೇನೋ ಒತ್ತಾಯ ಮಾಡಿ ಹಣ್ಣು ಬರೆಸಿ ತಿನ್ನುವ ಪ್ರಯತ್ನ ಮಾಡಬೇಡಿ. ಅದರ ಬೇಸಿಗೆ ಕಾಲದ ಹೊತ್ತಲ್ಲಿ ಏನು ಬರುತ್ತೆ ಅದು ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಅದು ಬಿಟ್ಟು ಬೇರೆ ಸಮಯದಲ್ಲಿ ಆದದ್ದುಂಟು, ಅದನ್ನು ತಿಂದರೂ ನಮ್ಗೇನು ಲಾಭನೂ ಇಲ್ಲ, ಕೆಲವೊಮ್ಮೆ ಅಪಾಯನೂ ಜಾಸ್ತಿ. ಇದು ಹಣ್ಣಿನ ವಿಷಯ ಮಾತ್ರ, ತರಕಾರಿ ಇರ್ಬೋದು. ಮತ್ತೆ ಆ ಪ್ರದೇಶದಲ್ಲಿ ಬಿಡುವಂಥದ್ದು ಹೆಚ್ಚು ಮಹತ್ವ ಕೊಡಿ. ನೀವು ಉಳ್ಕೊಳ್ಳುವ ಊರಲ್ಲಿ ಯಾವುದು ಬೆಳೆಯುತ್ತೋ ನೀವು ಅದಕ್ಕೋಸ್ಕರ ಯಾವುದು ಅಬುದಾಬಿಯಿಂದ ತರಿಸ್ಬೇಕು, ಈ ಕಡೆಯಿಂದ ಅಮೆರಿಕನ್ ತರಿಸ್ಬೇಕು, ಈ ಕಡೆಯಿಂದ ಅಫ್ಘಾನಿಸ್ತಾನದಿಂದ ತರಿಸ್ಬೇಕು ಅಂತೆಲ್ಲ ಯೋಚನೆ ಮಾಡಿದ ನಿತ್ಯದ ಆಹಾರ ಯಾವತ್ತೊಂದು ದಿವಸ ತಿನ್ನೋದನ್ನೇ ತಪ್ಪು ಅಂತ ಹೇಳಿಲ್ಲ. ಅದೇ ಪದಾರ್ಥ ನಿತ್ಯದ ಆಹಾರ ಆಗ್ಬೇಕು ಅಂತ ಯೋಚನೆ ಮಾಡಬೇಡಿ. ನಿಮ್ಗೆ ಆ ಪ್ರದೇಶಕ್ಕೆ ಏನ್ ಸಿಗುತ್ತೋ ದೇಹ ಆ ರೀತಿ ಆ ಆಹಾರವನ್ನು ಸ್ವೀಕರಿಸ್ಲಿಕ್ಕೆ ತಯಾರಾಗಿರುತ್ತೆ. ನೀವು ಅಲ್ಲಿಂದ ಬಂದ ಮೇಲೂ ನೀವು ಯಾವುದೋ ಒಂದು ಪ್ರದೇಶದಿಂದ ಈ ಕಡೆ ಬಂದ್ರಿ, ನೀವು ಹುಟ್ಟಿದ್ದು ಬೆಳೆದಿದ್ದು ಅಲ್ಲಿದ್ದು ಅಂತಾದಾಗ ನಿಮ್ಗೆ ಅದು ಸರಿ ಹೋಗುತ್ತೆ. ಅಲ್ಲಿ ಕೆಲವೊಂದು ಅಂಶ ಸರಿ, ಅದು ಆಯುರ್ವೇದದ ವಿಷಯಕ್ಕೆ ಹೋಗುತ್ತೆ. ಮತ್ತೆ ಆದ್ರೆ ಒತ್ತಾಯಪೂರ್ವಕವಾಗಿ ಇದನ್ನೇ ಮಾಡಬೇಕು, ಹೀಗೆ ಮಾಡ್ಬೇಕು, ಇಲ್ಲಿದ್ಮೇಲೆ ಇದನ್ನೇ ತಿನ್ಬೇಕು ಅಲ್ಲ. ಕಾಲಂ ಆಪತಿತಂ, ಯಾವ ಕಾಲಕ್ಕೆ ಯಾವ ಪ್ರದೇಶಕ್ಕೆ ಏನು ಹೊಂದಿಕೆ ಆಗುತ್ತೋ ಅಂತದನ್ನು ಉಪಯೋಗಿಸಿ. ಕಾಲಂ ಆಪತಿತಂ ಪ್ರಾಪ್ತಂ ಉಪಾಸೀತ. ಹೇಗೆ ಅಂದ್ರೆ ಸಸ್ಯಾನಾಮಿವ ಕರ್ಷಕ. ಕರ್ಷಕ ಅಂದ್ರೆ ಕೃಷಿಕ. ಕೃಷಿಕ ಬೀಜ ಹಾಕ್ತಾನೆ, ಬೀಜ ಹಾಕಿ ಗೊಬ್ಬರ ಹಾಕಿದಾನೆ, ಎಲ್ಲನೂ ಮಾಡಿದಾನೆ. ಬೀಜ ಹಾಕಿ ಗೊಬ್ಬರ ಹಾಕಿ ಅದು ಫಲ ಬರಲಿಕ್ಕೆ ಈಗ ಬರೀ ಧಾನ್ಯಗಳಾದ್ರೆ 4 ತಿಂಗಳಾದ್ರೂ ಬೇಕು. ಅದರಲ್ಲಿ ಸ್ವಲ್ಪ ದಿನಗಳ ವ್ಯತ್ಯಾಸ ಇದೆ. ಕೆಲವು 180 ದಿನಕ್ಕಾಗುತ್ತೆ, ಕೆಲವು 120 ದಿನಕ್ಕಾಗುತ್ತೆ, ಕೆಲವು ಬರೀ 80 ದಿವಸಕ್ಕೇನೆ ಫಲ ಕೊಡುವಂಥವುಗಳು ಇವೆ. ಆಮೇಲೆ ಅದಕ್ಕೆ ನೀವು ಕೇರ್ ಟೇಕರ್ ಆಗಿ ಎಷ್ಟು ಪ್ರಯತ್ನ ಹಾಕಿದ್ದೀರಿ ಅನ್ನೋದು ಮುಖ್ಯ ಆಗುತ್ತೆ. ನೀವು ಮಳೆ ಬರುವಾಗ ಸುಮ್ಮನೆ ಬಿಟ್ಟು ಅದಕ್ಕೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಅದು ಕೊಳ್ತು ಹೋಗ್ಬಿಡುತ್ತೆ. ಅಥವಾ ನೀರು ಹೋದ್ರೆ ಹೋಗ್ಲಿ ಅಂತೆಲ್ಲ ಬಿಟ್ಟು ಅದು ಒಣಗೋದ್ಮೇಲೆ ಬೇನು ಅದಕ್ಕೆ ಆ ಫಲ ಬರುವ ಹೊತ್ತಿಗೆ ಅದರ ಬುಡದಲ್ಲಿ ನೀರು ಇರಬೇಕು, ತುಂಬ್ಕೊಂಬಾರದು, ಬುಡದಲ್ಲಿ ನೀರು ಇರಬೇಕು. ಹಾಗಿದ್ರೆ ಅದು ಗಟ್ಟಿಮುಟ್ಟಾದ ಧಾನ್ಯವನ್ನು ಕೊಡುತ್ತೆ. ಆ ನೀರು ಇಲ್ಲದೆ ಹೋದ್ರೆ ಆ ನೀರು ಬೇಕಾದಷ್ಟು ಸಿಗದೇ ಇದ್ರಿಂದ ಒಳಗಿನಿಂದ ಅದರ ಯಾವುದೋ ಒಂದು ಕಂಟೆಂಟ್ ಅನ್ನ ಅದು ತೆನೆಯಲ್ಲಿ ಹಾಕಿರುತ್ತೆ. ನೀರು ಬೇಕಾದಷ್ಟು ಸಿಗದೆ ಹೋಗೋದ್ರಿಂದ ಅದು ಜೊಳ್ಳಾಗ್ಬಿಡುತ್ತೆ, ಟೊಳ್ಳು ಖಾಲಿ ಇರುತ್ತೆ, ಒಳಗೆ ಚೂರು ಇರುತ್ತೆ. ಅದ್ರಲ್ಲಿ ನಿಮ್ಗೆ ಭತ್ತ ಹೊಡೆದು ತೆಗಿಲಿಕ್ಕೆ ಹೋದ್ರೆ ಎಂಥದ್ದು ಸಿಗಲ್ಲ. ಹಾಗೆ ಪ್ರಯತ್ನ ಮತ್ತೆ 4 ತಿಂಗಳುಗಳ ತಾಳ್ಮೆ ಮತ್ತೆ ನಿರಂತರ ಅದರ ಬೆನ್ನ ಹಿಂದೆ ಅದರ ರಕ್ಷಣೆಗೋಸ್ಕರ ಗಮನ. ಇದು ಒಬ್ಬ ಕೃಷಿಕನಿಗೆ ಫಲ ಸಿಗುದು ಯಾವಾಗ ಹೇಳಿ? 4 ತಿಂಗಳೆಲ್ಲ ಆಗಿ ಒದ್ದಾಟ ಪಟ್ಟ ಮೇಲೆ ಆ ಬೈ ಹುಲ್ಲನ್ನು ಹೊಡೆದು ಆ ಹುಲ್ಲನ್ನು ತಂದು ಉಪಯೋಗಿಸುವಾಗ ಸಿಗುವ ಆನಂದವೇ ಬೇರೆ. ನಮ್ಮ ಮನೆಯ ನಾವು ಬೆಳೆದ ಧಾನ್ಯವನ್ನ ಒಂದು ದಿವಸ ಅನ್ನ ಉಪಯೋಗ ಮಾಡಿ ಊಟ ಮಾಡುವುದು ಅಂತಂದ್ರೆ ಅದರಷ್ಟು ಖುಷಿಯ ಸಂಗತಿ ಮತ್ತೊಂದಿಲ್ಲ. ಇದು ಕಾಲಪ್ರಾಪ್ತಂ ಉಪಾಸೀತ ಸಸ್ಯಾನಾಮಿವ ಕರ್ಷಕ. ಯಾಕೆಂದ್ರೆ ಅದು ತಪಸ್ಸು. ಕಾಲ ಬರುವ ತನಕ ಕಾಯ್ದಿದೆಯಲ್ವಾ? ನಾವು ಪರೀಕ್ಷೆ ಇವತ್ತು ಬರ್ದು ನಾಳೆನೇ ರಿಸಲ್ಟ್ ಬರಬೇಕು ಇಲ್ಲಪ್ಪ, ಅದು ಎಲ್ಲೋ ಯಾವ್ದ್ಯಾವುದೋ ಇದಕ್ಕೆ ಹೋಗಿ ಅಲ್ಲಿ ಅವ್ರ ಕೈಯಲ್ಲೆಲ್ಲ ತಿಂದಿಸಿಕೊಂಡು ಮತ್ತೆ ವಾಪಸ್ ಬಂದು ಇಂಥ ಡೇಟಿಗೆ ಕೊಡ್ತಾರೆ ಅಂತಂದ್ರೆ ಅಂಥ ಡೇಟಿಗೆ ಕೊಡ್ತಾರೆ. ಅಲ್ಲಿ ತನಕ ತಾಳ್ಮೆ ಇದೆ. ಮುಗ್ದ ಮೇಲೆ ಬೇಕಾದ್ರೆ ಆಕ್ಷೇಪ ಮಾಡಿ, ಇನ್ನೂ ಕೊಟ್ಟಿಲ್ಲ, ಯಾಕೆ ರಿಸಲ್ಟ್ ಮಾಡಿಲ್ಲ. ನೀವು ಅದು ಆದ ತಕ್ಷಣ ಮರುದಿವಸನೇ ಫಲ ಸಿಗಬೇಕು ಅಂತ ಏನು ಕಿರ್ಚಾಡಿದ್ರೆ ಲಾಭ ಇಲ್ಲ. ಅದು ಆ ಕಾಯುದಿದೆಯಲ್ವ, ಫಲ ಬರುವ ತನಕ ಕಾಯ್ದು, ಅದೊಂದು ದೊಡ್ಡ ತಪಸ್ಸು. ಅದಕ್ಕೆ ತಪಸ್ಸೋಹಿ ಪರಂ ನಾಸ್ತಿ ತಪಸಾ ವಿಂದತೆ ಮಹತ್. ಕೃಷಿಕನದು ತುಂಬ ದೊಡ್ಡ ತಪಸ್ಸು. 1 ವರ್ಷ ಬಂದ ಹಾಗೆ ಮತ್ತೊಂದು ವರ್ಷ ಬರುತ್ತೆ ಅಂತ ಹೇಳಿಕ್ ಬರಲ್ಲ. 1 ವರ್ಷ ಒಳ್ಳೆ ಬೆಳೆ ಬರುತ್ತೆ. ಅದನ್ನ ಕೃಷಿಕರ ಹತ್ರ ಮಾತಾಡಿದ್ರೆ ನಮ್ಗೆ ವೇದಾಂತ ಓದಿದವರಿಗಿಂತ ಹೆಚ್ಚು ಒಳ್ಳೆಯ ಮಾತುಗಳು ಅವ್ರ ಬಾಯಲ್ಲಿ ಬರುತ್ತೆ. ದೇವ್ರು ಬಿಟ್ಟು ಹಾಕಲ್ಲ, ತಾಯಿ ಬಿಟ್ಟು ಹಾಕಲ್ಲ, ಭೂ ತಾಯಿ ಬಿಟ್ಟು ಹಾಕಲ್ಲ. ಯಾಕೆಂದ್ರೆ ಈ ವರ್ಷ ಕಮ್ಮಿ ಆದ್ರೆ ಅವ್ರು ಆಳಲ್ಲ. ಹೋದ ವರ್ಷ ಚೆನ್ನಾಗಿ ಬಂದಿತ್ತು, ಆದ್ರೆ ಹೋದ ವರ್ಷನೂ 2 ವರ್ಷಕ್ಕಾಗುವಷ್ಟು
ಮುಡಿ ಅಕ್ಕಿ ಸಿಕ್ಕಿತ್ತು, ಅದರಿಂದ ನಮ್ಗೇನು ಬೇಜಾರಿಲ್ಲ. ಈ ವರ್ಷ ಹುಲ್ಲು ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ, ಈ ಸರ್ತಿ ಹುಲ್ಲು ಜಾಸ್ತಿ ಇತ್ತು, ಈ ಸರ್ತಿ ನಾವು ಗೊಬ್ಬರಕ್ಕೆ ತುಂಬ ಕಮ್ಮಿ ಖರ್ಚು ಮಾಡಿದ್ವಿ, ನಾವು ಈ ಸರ್ತಿ ಕಳೆ ಎಲ್ಲ ತೆಗಿಲಿಕ್ಕೆ ಹೋಗೇ ಇಲ್ಲ, ಕಳೆ ಇರಲಿಲ್ಲ, ಅದರಿಂದ ಕಳೆ ಇದರಲ್ಲಿ ನಮ್ಗೆ ಉಪಯೋಗ ಆಯಿತು, ಸಮಯ ಉಳಿದಿದೆ. ಅದಂಗೆ ನಮಗೆ ಈ ಸರ್ತಿ ಬರಲಿಲ್ಲ ಅಂದರೆ ಮುಂದಿನ ಸರ್ತಿ ಬರುತ್ತೆ, ಇನ್ನೊಂದು ವಿಶ್ವಾಸ. ಆ ಕೃಷಿಕನ ಆ ಎಲ್ಲದರಲ್ಲೂ ಕೊಟ್ಟೆ ಕೊಡುತ್ತೆ ಭೂಮಿ, ದೈವ ನಮ್ಮ ಜೊತೆಗೆ ಯಾವಾಗಲೂ ಇದ್ದೇ ಇರುತ್ತೆ. ಕೃಷಿಕನಿಗೆ ಇರುವಷ್ಟು ತಾಳ್ಮೆಯನ್ನು ಒಬ್ಬ ಮನುಷ್ಯ ಎಲ್ಲ ವಿಷಯದಲ್ಲೂ ಕೃಷಿಯಿಂದ ತಂದ್ಕೊಂಡು ಬದುಕಿದ್ರೆ ಅದು ದೊಡ್ಡ ತಪಸ್ಸಾಗ್ಬಿಡುತ್ತೆ. ಈ ತಪಸ್ಸಿಗೆ ಮಿಗಿಲಾದ ಮತ್ತೊಂದು ವಿಶೇಷವಾದ ಯಜ್ಞ ಅಥವಾ ಯಾವುದು ಸಾಧನೆ ಇಲ್ಲ. ತಪಸಾದಿಂದತೆ ಮಹತ್ವವನ್ನ ದೊಡ್ಡದನ್ನ ಅವನು ಪಡಿತಾನೆ. ಯಾಕೆಂದ್ರೆ ನಾಸಾಧ್ಯಂ ತಪಸ್ಸಃ ಕಿಂಚಿತ್, ತಪಸ್ಸಿಗೆ ಅಸಾಧ್ಯವಾದದ್ದು ಇನ್ನೊಂದಿಲ್ಲ. ಇತಿ ಬುದ್ಧಸ್ವ ಭಾರತ, ಇದು ವೇದವ್ಯಾಸರು ಹೇಳಿದ ಮಾತು. ಇಷ್ಟು ಕೂಡ ಮುಂದೆ ಹೇಳ್ತಾ ಇರುವುದು. ಅದರಲ್ಲಿ ಆ ಗುಣಗಳನ್ನ ಒಂದಿಷ್ಟು ಪಟ್ಟಿ ಹಾಕ್ತಾರೆ. ಸತ್ಯಂ, ಆರ್ಜವಂ, ಅಕ್ರೋಧ, ಸಂವಿಭಾಗ, ತಮಃ, ಶಮಃ, ಅನಸೂಯ, ಅವಿಹಿಂಸಾ, ಶೌಚಂ, ಇಂದ್ರಿಯ ಸಂಯಮ, ಸಾಧನಾನಿ ಪುಣ್ಯಕರ್ಮಣ. ಇವಿಷ್ಟು ಸಾಧನೆಗಳು, ಇವಿಷ್ಟು ಸಾಧನೆಗೆ ಬೇಕಾದ ನೈತಿಕ ಮೌಲ್ಯಗಳು. ಪ್ರಾಮಾಣಿಕತೆ, ಅದು ಸತ್ಯ ಅಂದ್ರೆ ಮಾತಿನಿಂದ ಬರುವಂಥದ್ದು. ಋತ ಅಂದ್ರೆ ಮನಸ್ಸಿನಲ್ಲಿರುವಂಥದ್ದು. ಋತಂ ಯಥಾರ್ಥ ವಿಜ್ಞಾನಂ, ತಲೆಯಲ್ಲಿ ಸರಿಯಾದ ವಿಷಯದ ಚಿಂತನೆಯಿಂದ ಅವನು ಅರ್ಥ ಮಾಡಿಕೊಂಡು ಅದನ್ನ ಯೋಚಿಸಿರುವುದು. ಸತ್ಯಂ ತತ್ಪೂರ್ವಿಕ ಕೃತಿ, ಅದನ್ನ ಮಾತಿನ ರೂಪದಲ್ಲಿ ಹೊರಕ್ಕೆ ಉಪಯೋಗಿಸುವುದು. ನಮ್ಗೇನಾಗ್ತದೆ, ಯೋಚನೆ ಏನೋ ಇರುತ್ತೆ, ಹೇಳುವಾಗ ಬೇಡಪ್ಪ, ಅವನಿಗೆ ಗೊತ್ತಾಗ್ಬಿಟ್ರೆ ನನ್ನ ನಾಳೆ ಅವನು ಜಾಸ್ತಿ ಫಾರ್ವರ್ಡ್ ಆಗಿಬಿಡ್ತಾನೆ, ಬೇರೆ ಥರ ಯೋಚನೆ ಮಾಡಿ ಅವನು ಬೆಳೆದು ಬಿಡ್ತಾನೆ. ನನಗೆ ಏನು ಗೊತ್ತಾಗಲ್ಲ, ನಾನು ಫೇಲ್ ಆಗ್ತೇನೆ ಅಂತ ಹೇಳ್ತಿರ್ತಾನೆ. ಅವನ ಪಕ್ಕದವನು ಅವನು ತೊಂದರೆ ಫೇಲ್ ಆಗ್ತಾನಂತೆ ಅಂತ ಅವನು ಓದೋದು ಕಮ್ಮಿ ಮಾಡಿ ನೋಡೋಗ ಇವನು ಪಾಸ್ ಆಗಿದ್ರೆ ಅವನು ಫೇಲ್ ಆಗಿರ್ತಾನೆ. ಹೇಳೋದೆಲ್ಲ ಇದೇ ಒಂಥರ ಎಲ್ಲದಕ್ಕೂ ವಿರುದ್ಧವಾಗಿ ನಡ್ಕೊಳ್ಳೋದು. ಕೋಪ ಕಮ್ಮಿ ಇರುವಂಥದ್ದು, ಎಲ್ಲವನ್ನೂ ಹಂಚಿ ತಿನ್ನುವಂಥದ್ದು, ಮದವನ್ನ ತೊರೆದಿರುವಂಥದ್ದು, ಪರಮಾತ್ಮನಲ್ಲಿ ಮನಸ್ಸಿಟ್ಟಿರುವಂಥದ್ದು, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡದೇ ಇರುವಂಥದ್ದು, ಇನ್ನೊಬ್ಬರಿಗೆ ಹಿಂಸೆ ಆಗದಂತೆ ನಮ್ಮನ್ನ ನೋಡಿದರೆ ಅವರಿಗೆ ಭಯ ಆಗಬಾರ್ದು. ಅಯ್ಯೋ ಬಂದ್ರ ಬೇಗ ಜಾಗ ಖಾಲಿ ಮಾಡಿ, ಅಯ್ಯೋ ಅವರು ಸವಾಸ ಒಳ್ಳೇದಲ್ಲ ಮಾರೆ, ಭಾರಿ ಒಳ್ಳೆ ಮನುಷ್ಯ, ಆದ್ರೆ ಒಟ್ಟಿಗೆ ಇರ್ಲಿಕ್ಕೆ ಆಗಲ್ಲ. ಹೀಗೆ ಅವರಿಂದ ನಾವು ದೂರ ಆಗುವಂತಹ ಗುಣಗಳಿಂದ ನಾವು ಇಟ್ಕೊಂಡಿರಬಾರದು. ಶೌಚಂ ಶುದ್ಧತೆ, ಇಂದ್ರಿಯಗಳ ಜಯ, ಇದಿಷ್ಟು ಕೂಡ ನರಾಣಾಂ ಪುಣ್ಯಕರ್ಮಣಾಂ ಸಾಧನಾನಿ, ಪುಣ್ಯವನ್ನ ಸಾಧಿಸುವವನಿಗಿರುವಂತಹ ದಾರಿ. ಅಧರ್ಮ ರುಚಯೋ ಮೂಢಾ ತಿರ್ಯಗತಿ ಪರಾಯಣ ಕೃಚ್ಛ್ರಾಂ ಯೋನಿಮನು ಪ್ರಾಪ್ತಾ ನ ಸುಖಂ ನಿಂದತೆ ಜನ. ಯಾವುದೋ ಒಂದು ಸಣ್ಣ ಸುಖ ಮಿಸ್ ಆಯಿತು ಅಥವಾ ಏನೋ ಒಂದು ದುಃಖ ಒದಗಿ ಬಂತು, ಅಂಥ ವಿಷಯಕ್ಕೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಹಾರಾಡಿ ಚೀರಾಡಿ ಅಧರ್ಮದ ದಾರಿಯೇ ಸರಿ ಅಂತ ಸಮರ್ಥಿಸಿಕೊಂಡು ಅದಕ್ಕೋಸ್ಕರ ಯಾರು ತನ್ನ ಪ್ರಯತ್ನವನ್ನು ಹೆಚ್ಚು ಮಾಡುತ್ತಾನೋ ಅವನು ತಿರಿಯ ಗತಿಪರಾಯಣ, ಕೆಳಮುಖವಾಗಿ ಹರಿಯುವಂತಹ ಅಥವಾ ಅಡ್ಡಕ್ಕೆ ಹರಿಯುವಂತಹ ಪ್ರಾಣಿಗಳ ಶರೀರದಲ್ಲಿ ಆತ ಹುಟ್ಟಿ ಬರ್ತಾನೆ. ಕೃಚ್ಛ್ರಾಮ್, ಕಷ್ಟಕರವಾದ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅಷ್ಟೇ ಅರ್ಥ. ಸಾಧನೆಗೆ ಅನುಕೂಲವಲ್ಲದ ಶರೀರಗಳಲ್ಲಿ ಆತ ಇಳಿದು ಬಿಡ್ತಾನೆ. ನ ಸುಖಂ ನಿಂದತೆ ಜನ, ಅಂಥವರು ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಹ ಯತ್ಕ್ರಿಯತೆ ಕರ್ಮ ತತ್ಪರತ್ರೋಪಭುಜ್ಯತೆ ಮೂಲ ಸಿಕ್ತಸ್ಯ ವೃಕ್ಷಸ್ಯ ಫಲಂ ಶಾಖಾಸು ದೃಶ್ಯತೆ. ಎಷ್ಟು ಚಂದ ಇದೆ ಮಾತು. ಇಹ ಯತ್ಕ್ರಿಯತೆ ಕರ್ಮ, ಇಲ್ಲಿ ನಾವೇನೆಲ್ಲ ಕರ್ಮಾಚರಣೆಗಳನ್ನು ಮಾಡ್ತೇವೆ, ಪರತ್ರ ಉಪಭುಜ್ಯತೆ, ಇಲ್ಲಿ ಈ ದೇಹದಿಂದ ಆಚೆಗೆ ಅದನ್ನ ಅನುಭವಿಸ್ತಾನೆ. ಹೇಗೆಂದ್ರೆ ಮರದ ಮೂಲಕ್ಕೆ ಬೇರಿಗೆ ಹಾಕಿದ ನೀರು ಫಲಿಸಿ ಕಾಣುವುದು ಮರದ ತುದಿಯ ಗೆಲ್ಲಿನ ಕೊನೆಯಲ್ಲಿ ತಾನೆ. ಅದರಿಂದಾಗಿ ಅಂದ್ರೆ ಇಡೀ ಮರ ಅಂದ್ರೆ ಏನು ಅಂದ್ರೆ ಕೇವಲ ಭೂಮಿ ಮಾತ್ರ ಅಲ್ಲ, ಆಚೆಗಿರುವ ಸ್ವರ್ಗಾದಿಗಳು ಕೂಡ ಈ ಮರದ ಟೊಂಗೆ ಟಿಸಿಲುಗಳೇ. ಅಲ್ಲಿ ಫಲ ಕೊಡುತ್ತೆ ಅಂತಂದ್ರೆ ಇಲ್ಲಿಯ ಬೀಜಕ್ಕೆ, ಇಲ್ಲಿಯ ಬೇರಿಗೆ ಬಿದ್ದಂಥದ್ದು. ಯಾಕೆಂದ್ರೆ ಇದೊಂದು ಬೇರು, ಇಲ್ಲಿ ಮಾತ್ರ ಸಾಧನೆ ಮಾಡ್ಲಿಕ್ಕಾಗುದು. ಇನ್ಯಾವ ಪ್ರಾಣಿಯ ಶರೀರದಲ್ಲೂ ಆಗಲ್ಲ. ಮುಂದೆ ಬರುತ್ತೆ ಆ ಮಾತು. ಸ್ವರ್ಗದಲ್ಲೂ ಪುಣ್ಯ ಸಂಪಾದನೆ ಪಾಪ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಪುಣ್ಯ ಫಲಗಳ ಪಾಪ ಫಲಗಳ ಭೋಗ ಅಷ್ಟೇ. ಅದರಿಂದಾಗಿ ಫಲಿಸುವುದು ಅಲ್ಲಿ.
ಆದರೆ ಅದು ಮಾಡ್ಲಿಕ್ಕಾಗುವ ಸಾಧನೆಯ ಬೇರು ಇರುವುದಿಲ್ಲ. ಆದರೆ ಮೂಲ ಸಿಕ್ತಸ್ಯ ವೃಕ್ಷಸ್ಯ ಫಲಂ ಶಾಖಾಸು ದೃಶ್ಯತೆ. ಮೇಲಿನ ಗೆಲ್ಲುಗಳಲ್ಲಿ ಹಣ್ಣುಗಳು ಬಿಡ್ತಾವೆ, ಹೇಗೋ ಹಾಗೆ. ತಸ್ಮಾತ್ ಶರೀರಂ ಯುಂಜೀತ. ಅದನ್ನಾಗಿ ಈ ಶರೀರವನ್ನು ಸರಿಯಾಗಿ ಉಪಯೋಗಿಸ್ಕೋ. ತಪಸ ನಿಯಮೇನ ಚ. ಸ್ವಲ್ಪ ಕಷ್ಟ ಆಗುತ್ತೆ. ನಿಯಮ ಅಂದರೆ ಶಿಸ್ತು. ಶಿಸ್ತನ್ನ ಉಪಯೋಗಿಸಿಕೋ, ಬಳಸಿಕೋ. ತಪಸ, ಒಳ್ಳೆಯ ತಾಳ್ಮೆಯಿಂದ ಕಾಯಿ ಪ್ರತಿಯೊಂದನ್ನು ಕೂಡ. ಯಥಾಶಕ್ತಿ ಪ್ರಯಚ್ಛೇತ ಸಂಪೂಜ್ಯಾಭಿಪ್ರಣಮ್ಯ ಚ ಕಾಲೇ ಪ್ರಾಪ್ತೇ ಚ ಹೃಷ್ಟಾತ್ಮ ರಾಜನ್ ವಿಗತ ಮತ್ಸರ. ಮತ್ಸರದಿಂದ ದೂರವಾಗಿ ಹೃಷ್ಟಾತ್ಮ ಕಾಲೇ ಪ್ರಾಪ್ತೆ, ಯಾವ ಕಾಲಕ್ಕೆ ಏನು ಸಿಗುತ್ತೋ, ಯಾವ ಸಂದರ್ಭದಲ್ಲಿ ಏನು ಒದಗಿ ಬರುತ್ತೋ ಅದನ್ನು ಹಾಗೆ ಯಥಾವತ್ತಾಗಿ ಸ್ವೀಕರಿಸಿ ನನಗೆ ಬೇಕಾದ್ದನ್ನು ಕೊಡುವವ ಯಾವತ್ತೂ ನಮ್ಮ ಕೈ ಬಿಟ್ಟು ಜಾರಿ ಎಲ್ಲಿಗೂ ಹೋಗಲ್ಲ. ಯಥಾಶಕ್ತಿ ಪ್ರಯಚ್ಛೇತ, ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕೈಯಲ್ಲಿದ್ದ ಸೊತ್ತಿನಲ್ಲಿ ನಮಗೆ ಉಪಯೋಗಕ್ಕಿಂತ ಹೆಚ್ಚಿನದೇನಿರುತ್ತೋ ಅದನ್ನು ಕೈ ಎತ್ತಿ ಕೊಡು. ಸಂಪೂಜ್ಯ, ಎಲ್ಲರನ್ನು ಗೌರವಿಸು. ಅಭಿಪ್ರಣಮ್ಯಚ, ಮನಃಪೂರ್ವಕವಾಗಿ ಕೊಡು. ಹಾಳಾಗೋಗಿ ಕೊಟ್ಟೆ ಅಂತ ಅನ್ಕೊಳ್ಬೇಡ, ಮನಃಪೂರ್ವಕವಾಗಿ ಕೊಟ್ಟು ಕೈ ತೊಳ್ಕೊ. ಸತ್ಯವಾದಿ ಲಭೇತಾಯು ಅನಾಯಾಸಂ ಅಥಾರ್ಜವಂ ಅಕ್ರೋಧನೋ ಸೂಯಶ್ಚ ನಿರ್ವೃತಿಂ ಲಭತೆ ಪರಾಂ. ನಿರ್ವೃತಿ ಅಂದ್ರೆ ಸುಖ. ಪರಾಂ ನಿರ್ವೃತಿಂ ಲಭತೆ. ಯಾರು ಪ್ರಾಮಾಣಿಕವಾದ ಬದುಕನ್ನು ನಡೆಸುವವನು, ಅದರ ಜೊತೆಗೆ ಅನಾಯಾಸಂ ಅಥಾರ್ಜವಂ, ಸಂಪತ್ತಿಗಾಗಿ ಪಡಬಾರದ ಪಾಡನ್ನು ಪಡುವುದು ಒಂದು ಅಭ್ಯಾಸ ಇದೆ ಇವತ್ತು. ಪ್ರಯತ್ನ ಪಡುವುದು ತಪ್ಪಲ್ಲ, ಆದರೆ ಓಡಿ ಜಾಸ್ತಿ ಆನ್ ಡ್ಯೂಟಿ ಒಂದು ಸರಿ, ಅದಾದರೂ ತೊಂದರೆ ಅಲ್ಲ. ಏನಂತಾರೆ ಅದಕ್ಕೆ, ಓವರ್ ಟ್ರಿಪ್. ರಾತ್ರಿ ಶಿಫ್ಟು, ಬೆಳಗ್ಗೆ ಶಿಫ್ಟು, ಮಧ್ಯಾಹ್ನ ಶಿಫ್ಟು, ಇಡೀ ರಾತ್ರಿ ಹಗಲು. ಅಂದರೆ ನಾನು ಹೇಳೋದು ದುಡಿಯೋದು ತಪ್ಪು ಅಂತಲ್ಲ, ಆ ದುಡಿಮೆಯಿಂದ ಏನು ತನ್ನ ಪರಿವಾರದ ಜೊತೆಗೆ ಸಮಯ ಕಳಿಬೇಕಿರುತ್ತೆ ಅದನ್ನು ಯಾವತ್ತೋ ಒಂದು ದಿವಸ ತಪ್ಪಲ್ಲ, ಒಂದು ದಿವಸ ಮಾಡಲೇಬೇಕಾದ್ರೆ ಹಿಂದಿನ ದಿವಸದ್ದು ಬೇರೆ ಏನೋ ರಜೆ ಹಾಕಿದ್ದಕ್ಕೆ ಇವತ್ತು ಮಾಡಬೇಕು ಅದಲ್ಲ. ವರ್ಷ ಪೂರ್ತಿ ಹೀಗೇನೆ ಒದ್ದಾಡ್ತಾನೆ ಇರುವುದು ಕೊನೆ ತನಕನು. ಹಾಗೆ ಅನಾಯಾಸವಾಗಿ ಪಡಿಬೇಕಾದದನ್ನು ಪಡಿಬೇಕು ಹೊರತು ಆಯಾಸದಿಂದ ಪಡುವ ಸಂಪತ್ತೇನಿದೆ ಅದು ಆ ಹೊತ್ತಿಗೆ, ಯಾಕಂದ್ರೆ ಶರೀರ ಕೇವಲ ಕಷ್ಟಪಡ್ಲಿಕ್ಕೆ ಮಾತ್ರ ಅಲ್ಲ, ಆ ಹೊತ್ತಿಗೆ ಅದು ಸುಖಕ್ಕೂ ಕಾರಣ ಆಗಬೇಕು. ಆದರೆ ಆ ಸುಖ ಅನ್ನೋದು ಧರ್ಮದ ಚೌಕಟ್ಟನ. ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮ ಅವಿರುದ್ಧವಾದ ಕಾಮನೆಗಳಿಗೂ ಈ ಶರೀರ ಇರುವಂಥದ್ದೇ. ಅದರಲ್ಲಿ ನಾನೇ ಇದ್ದೇನೆ ಅಂತ ದೇವರು ತನ್ನ ವಿಭೂತಿಯನ್ನಲ್ಲಿ ಹೇಳಿದ್ದಾನೆ ಅಂದರೆ ಅದನ್ನು ಅನುಭವಿಸಬೇಕು ಅಂತ ತಾನೇ ಅರ್ಥ. ಹಾಗಾಗಿ ಅಂತಹ ನಚ ತಪ್ಯತಿ ದಾಂತಾತ್ಮ ಹೃಷ್ಟಾಪರಗತಾಂ ಶ್ರಿಯಂ ದಾಂತಶ್ರಮ ಪರಶಶ್ವತ್ ಪರಿಕ್ಲೇಶಂ ನ ವಿಂದತಿ. ಬಹಳ ಮುಖ್ಯವಾಗಿ ಅಕ್ರೋಧನ, ಕೋಪಗೊಳ್ಳದವ, ಈ ಇಂದ್ರಿಯಗಳನ್ನು ಬದಿಗಿಟ್ಟವ, ಬೇಡವಾದ ಕೆಲಸಕ್ಕೆ ತಾಗದಂತೆ ಬದಿಗಿಟ್ಟವ. ನಚ ತಪ್ಯತಿ ದಾಂತಾತ್ಮ, ಅವನು ಯಾವತ್ತೂ ಕೂಡ ನ ತಪ್ಯತಿ ಅಂದರೆ ಸುಟ್ಟು ಹೋಗುವುದಿಲ್ಲ, ಅಥವಾ ಕಾರಣ ಇಲ್ಲದೆ ಒಣಗಿ ಹೋಗುವುದಿಲ್ಲ ಅಂತ ಅರ್ಥ, ಬಾಡಿ ಹೋಗುವುದಿಲ್ಲ. ಸಂವಿಭಕ್ತ ಚ ದಾತಾ ಚ ಭೋಗವಾನ್ ಸುಖವಾನ್ ನರಃ ಭವತ್ಯ ಹಿಂಸಕಶ್ಚೈವ ಪರಮಾರೋಗ್ಯಮಶ್ನುತೆ. ಯಾರು ಆರೋಗ್ಯವಾಗಿರಬೇಕು ಅಂತ ಬಯಸ್ತಾನೋ ಅವನೇನು ಮಾಡಬೇಕು? ಅದಕ್ಕೆ ಹೇಳ್ತಾರೆ ಸಂವಿಭಕ್ತ. ನಿನಗೆ ಎಷ್ಟು ಸಿಕ್ತೋ ಅದನ್ನು ಚೆನ್ನಾಗಿ ಹಂಚ್ಬಿಡು, ನಿನಗೆ ಬೇಕಾದನ್ನು ಉಪಯೋಗಿಸ್ಕೊ, ಅದೆಲ್ಲ ಹೇಳಿಲ್ಲ. ಸಂವಿಭಕ್ತ ಅಂದರೆ ಸಮ್ಯಕ್, ಮನಃಪೂರ್ವಕವಾಗಿ. ಯಾರು ಸಂವಿಭಕ್ತ ಅಂದರೆ ನಮ್ಗೆ ಇಲ್ಲದಂತೆ ಮಾಡ್ಕೊಂತಾರೆ. ಈಗ ನ್ಯಾಯಯುತವಾಗಿ ತಮ್ಮನಿಗೂ ಒಂದು ಪಾಲಿದೆ, ಇನ್ಯ ಮನೆಯಲ್ಲಿ ಒಬ್ಬ ತಂದೆಗೂ ಏನೋ ಕೊಡಬೇಕಿದೆ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕಿದೆ, ಹೆಂಡತಿಯನ್ನು ಅವಳು ಏನೋ ಕೇಳಿದಾಳೆ ಅದಕ್ಕೂ ನ್ಯಾಯ ಒದಗಿಸ್ಬೇಕಿದೆ. ಎಲ್ಲರಿಗೂ ಇವನೇನು ಮಾಡೋದು ಅಂದರೆ ಈ ಸತಿ ಬರಲೇ ಇಲ್ಲ, ತಂದಿದ್ದೆಲ್ಲ ಸಂಪತ್ತನ್ನು ಎಲ್ಲೋ ಒಂದು ಕಡೆ ಕೂಡಿಡುತ್ತೇನೆ ಅಂತ. ಉದ್ದೇಶ ಒಂದು ತಲೆಯಲ್ಲಿ ಒಳ್ಳೇದಿದೆ, ನಾಳೆಗೆ ಬೇಕಾಗ್ಬೋದು, ನಾಳೆಗೆ ಬೇಕಾಗ್ಬೋದು, ಹೇಳುವುದಿಲ್ಲ ಯಾರಿಗೂ. ನಾಳೆ ಇವನು ಸಾಯುವಾಗ ಅದನ್ನು ಹೇಳುವುದೇ ಇಲ್ಲ, ಅದು ಯಾವುದೋ ಆ ಕಂಪನಿಯವನ ಹೆಸರಲ್ಲೇ ಮುಳುಗೋಗ್ಬಿಡುತ್ತೆ. ಅವನಿಗೂ ಗೊತ್ತಿರಲ್ಲ, ಹೇಳಲಿಕ್ಕೂ ಇರಲಿ, ಇವ್ನು ಕೇಳಲಿಕ್ಕೂ ಇರಲ್ಲ. ಹಾಗಲ್ಲ, ಕಾಲಕ್ಕೆ ಏನೇನು ಅಗತ್ಯ ಇದೆಯೋ ಅದನ್ನು ಚೆನ್ನಾಗಿ ಕೊಟ್ಟು ಹೋಗುವಂಥದ್ದು ಸಂವಿಭಕ್ತ. ದಾತ ಕೇವಲ ತನ್ನವರಿಗೆ ಮಾತ್ರ ಅಲ್ಲ, ದಾನ ಅನ್ನೋದು ಯಾವಾಗಲೂ ಕೂಡ ನನ್ನ ಮಕ್ಕಳಿಗೆ ನಾನು ಇವತ್ತು ಪುಸ್ತಕ ತೆಗೆಸ್ಕೊಟ್ಟೆ, ದಾನ ಮಾಡಿದೆ. ದಾನ ಅನ್ನೋದು ಯಾವತ್ತೂ ಕೂಡ ನಮಗೆ ಪ್ರತ್ಯುಪಕಾರವಾಗದ, ನಮಗೆ ಅದರಿಂದ ಪ್ರತಿಯಾಗಿ ಏನೂ ನಿರೀಕ್ಷೆ ಇಲ್ಲದ ವ್ಯಕ್ತಿಗೆ ಹೋಗಿ ಸೇರಿದರೆ ಅದು ದಾನ. ಅಂದ್ರೆ ಸಮಾಜದಿಂದ ನಾವು ಒಂದನ್ನು ಪಡ್ಕೊಂಡಿದ್ದೇವೆ ಅಂದರೆ ಸಮಾಜದ, ಈಗ ಎಷ್ಟೋ ಸರ್ತಿ ಎಲ್ಲೋ ಒಂದ್ ಕಡೆ ನಾವು
ಫ್ರೀಯಾಗಿ ಊಟ ಪಡಿತೇವೆ. ನಾವು ಮಾತ್ರ ಒಬ್ಬರಿಗೆ ಏನಾದ್ರೂ ಫ್ರೀಯಾಗಿ ಕೊಡಬೇಕು ಅಂದ್ರೆ ನಾನು ಯಾಕೆ ಕೊಡ್ಬೇಕು, ನಾನು ದುಡ್ದಿದ್ದು ಅಂತೇವೆ. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕೊಡ್ಲಿಲ್ವಾ, ಅಲ್ಲಿ ಜೋರು ಮಾಡ್ತಾರೆ. ಇವನು ಮಾತ್ರ ಮನೆಯಲ್ಲಿ ಏನಾದ್ರೂ ಹಬ್ಬಕ್ಕೆ ಏನೋ ಪ್ರಸಾದ ಇದ್ರೆ ಕೊಡಿ ಅಂದ್ರೆ ನಾನು ಊರವರಿಗೆಲ್ಲ ಪ್ರಸಾದ ಮಾಡ್ಲಿಕ್ಕೆ ಇಟ್ಟದ್ದಲ್ಲ ಅಂತ. ಈ ಒಂದೋ ನೀನು ಯಾರಿಂದನೂ ತಗೊಳ್ಳಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೊಟ್ಟುಕೊಳ್ಳುವುದು ಅನ್ನೋದು ಸಮಾಜದ ಅನಿವಾರ್ಯ ಲಕ್ಷಣ. ಅದು ಅಂದ್ರೆ ಹಾಗಂತೇಳಿ ನೀನು ರಸ್ತೆ ಬದಿಗೆ ಬಂದು ಮನೆ ಬಿಟ್ಕೊಟ್ಟು ಎಲ್ಲ ಇರಪ್ಪ ಬಳೆ ನಿಲ್ತಾ ಇದ್ದೀರಾ ಬನ್ನಿ ಅಂತ ಹೇಳಿಲ್ಲ. ಸ್ವಲ್ಪ ಹೊತ್ತು ಅಭಯ, ಇಲ್ಲಪ್ಪ ಮನೆ ಬಿಡೋ ತನಕ ಇಲ್ಲೇ ಇರು, ಆಮೇಲೆ ಹೊರಡಿ. ಇಷ್ಟಾದ್ರೂ ದಾನ ಮಾಡ್ಬೋದಲ್ವಾ. ಆ ಹೊತ್ತಿನ ರಕ್ಷಣೆಗಾಗಿ ಆದ್ರೂ ಒಂದು ಜಾಗ ಇಲ್ಲೇ ಇದೆ, ಬರ್ಕೊಟ್ಟಿಲ್ಲ. ಏನು ನಮ್ಮ ಮನೆ ಹತ್ತಿರದ ಮರದ ಕೆಳಗೇ ನಿಲ್ಲಿಸ್ತಾರೆ. ಅವ್ರು ಇವ್ನು ನೆಟ್ಟಿದ್ದಲ್ಲ, ಇವನಲ್ಲ ನೆರಳು ಕೊಡುದು, ಇವನಿಗೇನು ಸಂಬಂಧ ಇಲ್ಲ, ಅದು ರಸ್ತೆಯಲ್ಲಿದೆ. ಹಾಗಿದ್ರು ಸಿಟ್ಟು ಯಾರಾದ್ರೂ ತಂದು ನೆಟ್ರೆ ಗಾಡಿ ಇಟ್ರೆ ಕಡಿಲಿಕ್ಕೆ ರೆಡಿ ಇರ್ತಾನೆ, ಮರ ಬೇಕಿದ್ರೆ ತೊಂದರೆ ಆಗುತ್ತೆ ಅಂದ್ರೆ. ಆದ್ರೆ ಇನ್ನೊಬ್ರು ಅದರ ಕೆಳಗಡೆ ವಾಸ ಮಾಡ್ತಾರೆ ಅಥವಾ ಏನೋ ಸ್ವಲ್ಪ ರಕ್ಷಣೆ ತಗೊಳ್ತಾರೆ ಅಂತ ಸಿಟ್ಟು ಬರುತ್ತೆ. ಇದು ಅನರ್ಥಕ್ಕೆ ಕಾರಣ. ಇನ್ನು ಭೋಗವಾನ್, ಎರಡು ದಾರಿ, ಮುಖ್ಯ ದಾರಿ. ಒಂದು ಕೊಡುವುದು, ಎರಡನೇದು ಉಪಯೋಗಿಸುವುದು. ನಾನು ಉಪಯೋಗಿಸ್ಬೇಕು ಭೋಗವಾನ್, ನನಗೇನು ಬೇಕು ನನ್ನ ಅಗತ್ಯಕ್ಕೆ ಆ ಹೊತ್ತಿನದನ್ನ ಅನಿಷಿದ್ಧವಾದದನ್ನ ಸ್ವೀಕರಿಸುವುದು ಕೂಡ ಸಂಪತ್ತಿನ ಸರಿಯಾದ ಬಳಕೆ. ಅವನು ಸುಖವಾನ್. ಇನ್ನೂ ಒಬ್ಬ ಇದ್ದಾನೆ, ಅನಾರೋಗ್ಯದಿಂದ ಇರಬೇಕು ಅಂದ್ರೆ ಅಹಿಂಸಕನಾಗಿದ್ರೆ ಅವನು ಆರೋಗ್ಯದಿಂದ ಇರ್ತಾನೆ. ಅನಾರೋಗ್ಯ ಯಾವಾಗ ಬರುತ್ತೆ ಅಂದ್ರೆ ಯಾರು ಹಿಂಸೆಯಿಂದ ಯೋಚಿಸ್ತಾನೋ, ಹಿಂಸೆಯ ಮಾತುಗಳನ್ನು ಆಡ್ತಾನೋ, ಹಿಂಸೆಯ ಕಾರ್ಯಗಳನ್ನು ಮಾಡ್ತಾನೋ ಅವನು ಯಾವಾಗ್ಲೂ ಅನಾರೋಗ್ಯದಿಂದ ಕೂಡ್ತಾನೆ. ಆರೋಗ್ಯದಿಂದ ಇರಬೇಕಾ, ಮನಸ್ಸಿನಿಂದಲೂ ಯಾರಿಗೆ ಹಿಂಸೆ ಮಾಡಬೇಡ. ಅವನು ಏನ್ ಬೆಳೆದು ಬಿಟ್ಟಿದ್ದಾನೆ, ನನ್ನೊಟ್ಟಿಗೆ ಸೈಕಲಲ್ಲಿ ಹೋಗ್ತಿದ್ದೆ, ಈಗ ನೋಡಿದ್ರೆ ಮರ್ಸಿಡೀಸಲ್ಲಿ ಹೋಗ್ತಿದ್ದೆ, ಹೊಟ್ಟೆ ಕಿಚ್ಕೊಡು ಸಿಕ್ಕಾಪಟ್ಟೆ ಮನಸ್ಸಿನಲ್ಲಿ. ಅದು ಅವನ ಕಾರ್ ಮೇಲೆ ಯಾಕೆ ಬೀಳಲಿಲ್ಲ ಮರದ್ದು ಕೊಂಬೆ, ಈ ಪಕ್ಕದವನ್ ಪಾಪ ಯಾರು, ಇವನಿಗೆ ಯಾರು ಬೇಕಾದವನು ಇರ್ತಾನೆ, ಅವನಿಗೆ ಬಿತ್ತು ಅಂತ. ಇವನಿಗೆ ಬಿತ್ತು, ಅವನಿಗೆ ಬಿದ್ದಿದ್ರೆ ಒಂದಿಷ್ಟು ಆ ಕಾರಿದ್ದಾದ್ರೂ ಆರ್ಭಟ ಕಮ್ಮಿ ಆಗ್ತಿತ್ತು. ಎಷ್ಟು ರಗಳೆ ಅಂದ್ರೆ ಇವನಿಗೆ ಪ್ರತಿ ಸರ್ತಿ ಇನ್ನೊಬ್ರು ಬೆಳೆದು ನಿಂತಿದ್ದಾರೆ ಅನ್ನೋದೇ ಮನಸ್ಸಿನಲ್ಲಿ ಹಿಂಸೆ. ಅಥವಾ ಅದು ಯಾವ ಕ್ಷೇತ್ರಕ್ಕೂ ಇರ್ಬೋದು, ಹಾಡುವ ವಿಷಯದಲ್ಲಿ ಹಾಡು, ಅಥವಾ ಯಾವುದು ಉಪನ್ಯಾಸದ ವಿಷಯದ ಅದು ಉಪನ್ಯಾಸ, ಅಥವಾ ಯಾವುದು ವ್ಯಾಪಾರದ ವಿಷಯದಲ್ಲಿ ವ್ಯಾಪಾರ, ಯಾವುದೋ ಒಂದ್ರಲ್ಲಿ ಬೆಳೀತಾ ಇದ್ದಾನೆ ಎಂದಾಗ ಮನಸ್ಸಿನಲ್ಲೇ ಬೈಕೊಡುದು. ಎದುರುಗಡೆ ಹೋಗಿ ಜೋರು ಮಾಡಿ ಮಾತಾಡೋದು ಧೈರ್ಯ ಇಲ್ಲ, ಯಾಕಂದ್ರೆ ಅವ್ರು ನ್ಯಾಯಯುತವಾಗಿದ್ದಾನೆ ಗೊತ್ತಿಲ್ಲ. ಅದು ಮನಸ್ಸಲ್ಲಿ ಹಿಂಸೆ ಮಾಡೋದು, ಇದು ಹಿಂಸೆ. ಎರಡನೇದು ಮಾತಿನಿಂದ ಸುಮ್ಮನೆ ಬೈತಾ ಇರುದು, ಕಾರಣ ಇಲ್ಲದೆ ಸಿಕ್ಕದವರಿಗೆಲ್ಲ ಬೈತಾ ಇರುದು. ಮೂರನೇದು ಹೊಡೆದು ಬಡದು ಈ ಅನರ್ಥಗಳು, ಒಳಗಿಂದನೇ ಏನೋ ಪ್ಲಾನ್ ಮಾಡಿ ಯಾರಿಗೋ ಏನೋ ಚುಚ್ಚಿ ಅವನು ಬಿದ್ದಾಗ ನೋಡಿ ಎದುರುಗಡೆಯಿಂದ ಓಹೋ ಅಂತ ಖುಷಿಪಟ್ಟು ಹಿಂಸೆ ಮಾಡುವಂಥದ್ದೇನಿದೆ ಇದು ಅನಾರೋಗ್ಯಕ್ಕೆ ಕಾರಣವಾಗಿ. ಪರಂ ಆರೋಗ್ಯ ಮಶ್ನುತೆ, ಯಾರು ಅಹಿಂಸಕನೋ ಅವನು ಪರಂ ಶ್ರೇಷ್ಠವಾದ ಆರೋಗ್ಯವನ್ನು ಉಣ್ತಾನೆ. ಅಂದ್ರೆ ಇದು ಕೇವಲ ಶಾರೀರಿಕವಾದದ್ದಲ್ಲ, ಮಾನಸಿಕವಾಗಿ ನೆಮ್ಮದಿ ಇರಲಿಕ್ಕೂ ಕೂಡ ಅದೇ ಕಾರಣ. ನಮಗಿವತ್ತು ಟೆನ್ಷನ್ ಅಥವಾ ಹೃದಯದ ಅನಾರೋಗ್ಯಕ್ಕೆ ಕಾರಣ ಬೆನ್ನು ನೋವು, ಮೈಕೈ ನೋವು, ತಲೆನೋವು ಇತ್ಯಾದಿಗಳಿಗೆಲ್ಲದಕ್ಕೂ ಕಾರಣ ನಮ್ಮ ಒಳಗಿನ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಎಷ್ಟು ಹೆಚ್ಚಿನ ಕೇಡು ಬಯಸುವುದಿದೆಯೋ ಅದೇ ಕಾರಣ, ಫಸ್ಟ್ ಕಾರಣ. ಆ ಶಕ್ತಿ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಪ್ರಾಣಶಕ್ತಿ ವೀಕ್ ಆಗುತ್ತೆ. ಪ್ರಾಣಶಕ್ತಿ ವೀಕ್ ಆದಾಗ ದೇಹದಲ್ಲಿ ಯಾವುದೋ ಒಂದು ಪದಾರ್ಥ, ಯಾವುದೋ ಜೀವಸತ್ವ, ನಮ್ಗೆ ಇವತ್ತು ವೈದ್ಯಕೀಯ ಚಿಕಿತ್ಸೆಯಲ್ಲಿ ನಿಮ್ಗೆ ಯಾವುದೋ ಈ ಜೀವಸತ್ವ ಅದು ಇದು ಕಮ್ಮಿ ಇದೆ ಅಂತ ಅಷ್ಟೇ ಹೇಳ್ತಾರೆ. ಆ ಜೀವಸತ್ವ ಕಮ್ಮಿ ಆಗ್ಲಿಕ್ಕೆ ಕಾರಣ ಏನಂದ್ರೆ ಪ್ರಾಣಶಕ್ತಿಯ ಕೊರತೆ. ಪ್ರಾಣಶಕ್ತಿ ಕೊರತೆ ಆಗುದು ಯಾಕೆಂದ್ರೆ ನಮ್ಮ ಮನಸ್ಸಲ್ಲಿರುವ ವಿಷ, ನಮ್ಮ ಮನಸ್ಸಲ್ಲಿರುವ ಇನ್ನೊಬ್ಬರ ಬಗೆಗಿನ ಕೇಡಿನ ಬಯಕೆಯ ವಿಷ ಏನಿದೆ ಇದು ಬೇಗನೆ ಎಲ್ಲ ರೋಗಗಳಿಗೂ ಆಹ್ವಾನ ಮಾಡುತ್ತೆ. ಇದು ಆಯುರ್ವೇದದಲ್ಲೂ ಇದೆ. ಅವರಿಗೆ ಜ್ಯೋತಿಷದ ಬಳಕೆ ತುಂಬಾ ಇದೆ ನಿಜವಾಗಿ. ಇವತ್ತು ಮಿಸ್ಲೀಡ್ ಆಗ್ಬಿಟ್ಟಿದೆ, ಎಲ್ಲೋ ಆ ಜ್ಯೋತಿಷದ ದಾರಿಯೂ ಬೇರೆ ಆಗ್ಬಿಟ್ಟಿದೆ, ಆಯುರ್ವೇದದ ದಾರಿಯೂ ಬೇರೆ ಆಗ್ಬಿಟ್ಟಿದೆ. ಆದ್ರೆ ಅದೆರಡಕ್ಕೂ ಪರಸ್ಪರ ತುಂಬಾ ಸಂಬಂಧ ಇದೆ. ಟೆನ್ಷನ್ ತರ ಆಗುತ್ತೆ, ಥಾಟ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ ಬಾಡಿ ಮೇಲೆ. ನೀವು ಯೋಚನೆ ಮಾಡಿ ಇನ್ಫ್ಲೂಯೆನ್ಸ್ ಆಗುತ್ತೆ, ರೋಗ ಬರುವಷ್ಟು ಆಗುತ್ತೆ. ಹೌದಾಗುತ್ತೆ. ಪ್ರಾಣಶಕ್ತಿ ಕಮ್ಮಿ ಆದಾಗ ಎಲ್ಲ ವೀಕ್ನೆಸ್ಗಳು ಎದ್ದು ಕಾಣುತ್ತೆ. ಅದು ಸರಿ. ಹೌದು, ಪ್ರಾಣಶಕ್ತಿ ಕಮ್ಮಿ ಆಗ್ಲಿಕ್ಕೆ ಕಾರಣ ಅದೇ ಅಂದ್ಮೇಲೆ ಅದು ಹೆಂಗೆ ಅಂತಂದ್ರೆ ಮನಸ್ಸು ವಿಷ ಯಾವಾಗ್ಲೂ ಉಸಿರಿನಿಂದ ಅಥವಾ ಹೊರಗಿನ ಆಹಾರದ ಪದಾರ್ಥದಿಂದ ಶಕ್ತಿ ಬರುತ್ತಲ್ವಾ, ಅದು ಸರಿಯಾಗಿ ವಿನಿಯೋಗ ಆಗ್ಬೇಕು ಅಂದ್ರೆ ಮನಸ್ಸು ಶುದ್ಧವಾಗಿರ್ಬೇಕು. ಯಾವಾಗ ಮನಸ್ಸಿನಲ್ಲಿ ದೋಷವೇ ಇರುತ್ತೋ ಆಗ ದೇಹಕ್ಕೆ ಸರಿಯಾಗಿ ಮೆಸೇಜ್ ಕೊಡ್ಲಿಕ್ಕೆ, ಎಲ್ಲೆಲ್ಲಿ ಏನೇನು ಆಗ್ಬೇಕು ಅನ್ನೋದನ್ನ ಕೊಡ್ಲಿಕ್ಕೆ ಮನಸ್ಸು ಪೂರ್ತಿ ಸ್ಥೈರ್ಯ ಸಾಕಾಗುದಿಲ್ಲ, ಅಥವಾ ಅದರ ಆಲೋಚನೆಯ ವೇಗ ಅಥವಾ ಶಕ್ತಿ ಸಂವಹನದ ಶಕ್ತಿ ಕಮ್ಮಿ ಆಗುತ್ತೆ. ಯಾಕಂದ್ರೆ
ಬೇಡವಾದದನ್ನು ಯೋಚನೆ ಮಾಡುವಲ್ಲಿ ಎಷ್ಟೋ ಶಕ್ತಿ ವಿನಿಯೋಗ ಆಗುತ್ತಲ್ವಾ, ಈ ಬೇಕಾದ ಕಡೆಗೆ ವಿನಿಯೋಗ ಮಾಡೋದ್ರಲ್ಲ ಡಲ್ ಆಗುತ್ತದೆ. ಡಲ್ ಆಯ್ತು ಅಂದ್ರೆ ಮುಗೀತು, ದೇಹದ ಎಲ್ಲಾ ಅನಾರೋಗ್ಯಗಳು. ಅದು ಒಂದು ದಿವಸದ ಕೆಟ್ಟ ಯೋಚನೆಯಿಂದ ಬಂದದ್ದು ಅಂತ ಅನ್ಕೊಳ್ಬೇಡಿ, ಅದು ಪ್ರವಾಹ, ಫ್ಲೋ. ಮನಸ್ಸು ಅಂದ್ರೆ ಜಡ ಅಲ್ವಾ, ಇದು ಬೇಕಾಗಿರೋದು, ಇದು ಬೇಡ. ಜಡ ಆದ್ರೂ ನಾವೇನ್ ಅನ್ಕೊಳ್ಳೋದು, ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೋ ಇಲ್ವೋ, ನಮ್ಮ ಮನಸ್ಸಿನ ಮೇಲೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೋ ಇಲ್ವೋ. ದಟ್ಸ್ ವಾಟ್, ಯೋಚನೆ ಮಾಡೋದು ಅದ್ರ ಕೆಲಸ ಬಿಟ್ರೆ ಅದು ಒಳ್ಳೇದು ಕೆಟ್ಟದು ಅಂತ ಜಡ ಅಲ್ವಾ, ಅದಕ್ಕೆ ಹೆಂಗ್ ಗೊತ್ತಾಗತ್ತೆ? ಅದು ಒಳ್ಳೆ ಜನಕ್ಕೆ ಗೊತ್ತೇ ಆಗುದಿಲ್ಲ. ಅದು ಈಗ ಕಂಪ್ಯೂಟರ್ಗೆ ವೈರಸ್ ಬಂದಿದೆ, ಅದು ಹೆಂಗ್ ಬಂತು? ಜಡ ಅಲ್ವಾ? ದಟ್ಸ್ ವಾಟ್, ಇಟ್ಸ್ ಪ್ರಯೋಗ ಮಾಡೋದು ಮಾತ್ರ ಅದ್ರ ಕೆಲಸ. ಪ್ರಯೋಗ ಮಾಡೋದು ಮಾತ್ರ. ವೈರಸ್ ಬಂದದ್ದು ಹೌದಾದ್ರು ಫೈಲ್ ಹಾಳಾಗುದು ಯಾವ್ದ್ರದ್ದು? ನಮ್ಮ ಹಾರ್ಡ್ ಡಿಸ್ಕ್ ಇದ್ದಲ್ವಾ, ಅಷ್ಟೇ. ಅದು ಸಾಫ್ಟ್ವೇರ್, ಇದು ಹಾರ್ಡ್ವೇರ್ ಅಷ್ಟೇ. ತುಂಬಾ ಪರಿಣಾಮ ಬೀರುತ್ತೆ. ಅದಕ್ಕೆ ಸಾಮಾನ್ಯ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿ ಬಂದು ಯಾಕೆ ಫ್ರೆಶ್ ಆಗ್ತಾರೆ ಅಂದ್ರೆ, ಅಲ್ಲಿ ಬೇಡವಾದದನ್ನು ಯೋಚನೆ ಮಾಡ್ಲಿಕ್ಕೆ ಆಗದ ಹಾಗೆ ಅವರನ್ನು ಬೇರೆ ಎನ್ವೈರ್ಮೆಂಟ್ ಅಲ್ಲಿ ನೀವು ಗಮನಿಸಿ. ಆ ಕೋಮಾದಿಂದ ಬೇಗ ಮೇಲ್ ಬರಬೇಕು ಅಂದ್ರೆ ಅವರಿಗೆ ತುಂಬಾ ಮನಸ್ಸಿಗೆ ಹಿತಕರವಾದ ಒಳ್ಳೆಯ ವಿಷಯಗಳನ್ನೇ ಹೆಚ್ಚು ಕೇಳಿಸಿ ಅಂತಾರೆ. ನೀವು ಅಲ್ಲಿ ಜಗಳ ಆಡಬೇಡಿ ಪರಸ್ಪರ. ಆ ಜಗಳ ಆಡಿದ್ದು ಕೂಡ ಇನ್ನೊಬ್ಬನ ಮೇಲೂ ಅದೇ ಪರಿಣಾಮ ಬೀರುತ್ತೆ ಒಳಗಿನಿಂದ. ಅದಕ್ಕೆ ಗರ್ಭಿಣಿಯಾದವರಿಗೆ, ಕೋಮಾದಲ್ಲಿರೋರಿಗೆ, ತುಂಬ ರೋಗಿಗಳಿಗೆ ನೀವು ನಿಮ್ಮ ಮನೆಯ ಒತ್ತಡದ ಪರಿಸ್ಥಿತಿಯ ಸಮಸ್ಯೆಗಳು ಅಥವಾ ನೀವು ಹೇಳುವುದಲ್ಲ, ನೀವು ಪರಸ್ಪರ ಜಗಳ ಆಡ್ತಾ ಇರ್ತೀರಿ. ಅದು ಅವನಿಗೆ ಆರೋಗ್ಯ ಬೆಳೀಲಿಕ್ಕೆ, ವಾಪಸ್ಸು ರಿಕವರ್ ಆಗಲಿಕ್ಕೆ ಅವಕಾಶನೇ ಕೊಡಲ್ಲ. ಅವ್ನ ಮನಸ್ಸಲ್ಲಿ ಯೋಚನೆಗಳು ಶುರುವಾಗುತ್ತೆ, ಯಾಕೆ ಹೀಗಾಗುತ್ತೆ, ಅದು ಯಾಕೆ ಆಗುತ್ತೆ, ಇದೇನಾಗುತ್ತೆ. ಅವನು ಹೊಸದು ಕೋಮದಲ್ಲಿದ್ದಾನೆ, ಮನಸ್ಸು ಕೆಲಸ ಮಾಡ್ತಿರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ, ಆ ಮನಸ್ಸಿಗೆ ನಾನು ಬದುಕುದು ವೇಸ್ಟು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ವಾಪಸ್ ರಿಕವರ್ ಆಗುವುದೇ ಇಲ್ಲ. ಯಾವಾಗ ಒಳ್ಳೆಯ ಸಂಗತಿಗಳು ನಡೀತವೆ, ನಾನಿದನ್ನು ಹೆಚ್ಚು ಮಾಡಬೇಕು, ನಾನಿದನ್ನು ಹೆಚ್ಚು ಕೇಳಬೇಕು, ನಾನಿದನ್ನು ಹೆಚ್ಚು ಕರ್ತವ್ಯದಲ್ಲಿ ತೊಡಗಿಸ್ಬೇಕು, ನಾನು ಸರಿಯಾಗಿ ಎಚ್ಚರ ಆದರೆ ಇನ್ನು ಮುಂದೆ ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ ಅಂತೆಲ್ಲ ಬದುಕಬೇಕು ಅನ್ನೋ ಆಸೆ ಹುಟ್ಟಬೇಕಲ್ಲ. ಆ ಬದುಕಬೇಕು ಅನ್ನೋ ಆಸೆ ಜೀವನಿಗೆ ಬರದೇ ಇದ್ರೆ ಡಾಕ್ಟರ್ ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರ ಕೆಲಸ ನೀರಲ್ಲಿ ಹೋಗ್ಬೇಕು. ಆ ವ್ಯಕ್ತಿಗೇನೆ ನಾನು ಬದುಕಬೇಕು ಅಂತ ಅನ್ನಿಸುವ ವಾತಾವರಣ ನಿರ್ಮಾಣ ಆಗ್ಬೇಕು. ಆದ್ರೆ ದೇಹದಲ್ಲಿ ಎಲ್ಲ ರಿಕವರ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇವ್ರೇನು ಮದ್ದು ಕೊಟ್ಟಿದ್ದರಿಂದ ಆಗುದಲ್ಲ. ಅವ್ರು ಮದ್ದು ಕೊಟ್ಟರು ಹೇಳ್ತಾರೆ, ನಾವು ಮದ್ದು ಕೊಟ್ಟರೆ ಏನಾಗಲ್ಲ, ನೀವು ಅವ್ರ ಜೊತೆಗೆ ಹೇಗೆ ಬಿಹೇವ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡು ಅಂತ. ಆದ್ರೆ ಏನರ್ಥ? ಮನಸ್ಸೇ ಕೆಲಸ ಮಾಡೋದು. ಮನಸ್ಸಿಲ್ಲ ಅಂದ್ರೆ ಯಾವ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆದಷ್ಟು ಮನವ ಶೋಧಿಸಬೇಕು. ನಿತ್ಯ ಮನಸ್ಸನ ಶೋಧನೆ ಆದ್ರೆ ಮಾತ್ರ ಸಾಧನೆ ಆಗುವುದಕ್ಕೂ ಬೇಕು, ದೈಹಿಕವಾಗಿ ಸುಖಮಯವಾದ ನೆಮ್ಮದಿಯ ಜೀವನ ನಡೆಸಲಿಕ್ಕೂ ಬೇಕು. ಅದೆರಡೂ ಕಡೆಯಿಂದ ಪರಿಣಾಮ ಬೀಳುತ್ತೆ. ಕೇವಲ ದೈಹಿಕವಾದ ಆರೋಗ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಅಂತರಂಗದ ಸಾಧನೆಯ ಮಾರ್ಗಕ್ಕೂ ಅದು ಅತ್ಯಂತ ಮುಖ್ಯ ಆಗುತ್ತೆ. ಇನ್ನು ಒಂದು ಕಾರಣ ಇದೆ. ಮಾನ್ಯಂ ಮಾನಯಿತಾ ಜನ್ಮ ಕುಲೇ ಮಹತಿ ವಿಂದತಿ. ಯಾರು ಮಾನ್ಯರು ಅವರನ್ನ ಮಾನಯಿತ, ಯಾರು ಯೋಗ್ಯರು ಅವರನ್ನು ಗೌರವಿಸಿದಾಗಲೂ ಅವನ ಆರೋಗ್ಯ ಹೆಚ್ಚುತ್ತೆ. ಅದರ ಜೊತೆಗೆ ಉತ್ತಮ ಕುಲದಲ್ಲಿ ಆತ ಹುಟ್ಟಿ ಬರ್ತಾನೆ. ಯೋಗ್ಯವಾದ ವ್ಯಕ್ತಿಯನ್ನ ಯೋಗ್ಯವಾದ ರೀತಿಯಲ್ಲಿ ಗೌರವ ಕೊಟ್ಟು ಇರ್ಬೋದು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ದೋಷಗಳಿರುತ್ತೆ. ಆದ್ರೆ ಗುಣಗಳನ್ನೇ ನಾವು ಲೆಕ್ಕ ಹಾಕದೆ ಕೇವಲ ದೋಷಕ್ಕೆ ಮಾತ್ರ ನಾವು ಕಣ್ಣಾಡಿಸ್ತೇವೆ ಅಂತಂದ್ರೆ ಅದು ಅನರ್ಥಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಕುಲೇ ಮಹತಿ ವಿಂದತಿ, ಮಹತ್ವದ ಕುಲದಲ್ಲಿ ಉತ್ತಮವಾದ ಕುಲದಲ್ಲಿ ಮಹತ್ವ ಅಂದ್ರೆ ಏನಂತ, ಅದೇನೋ ನಾವಿವತ್ತು ಯೋಚನೆ ಮಾಡಿದ ಹಾಗೆ ಯಾವುದೋ ಒಂದು ದೊಡ್ಡ ರಾಜಮನೆತನದಲ್ಲಿ ಅಥವಾ ದೊಡ್ಡ ಅಗ್ನಿಹೋತ್ರಿಗಳ ಮನೆಯಲ್ಲಿ ಹುಟ್ಟುತ್ತಾನೆ ಅಂತ ಅರ್ಥಲ್ಲ. ಅಗ್ನಿಹೋತ್ರಿಯ ಮನೆಯಲ್ಲಿ ಹುಟ್ಟಿದ್ರು, ಆ ಮನೆಯಲ್ಲಿ ಗಲಾಟೆ ಪ್ರಾರಬ್ಧಗಳೇ ಜಾಸ್ತಿ ಇದ್ರು, ಅವನು ಅಲ್ಲಿ ಹೋಗಿ ಬಂದ್ರು, ಅವನಿಗೆ ಏನು ತಿನ್ನೋದ್ರ ಬಗ್ಗೆ ಅನುಕೂಲ ಇರ್ಬೋದಷ್ಟೇ ಹೊರತು ಸಾಧನೆಗೆ ಏನು ಅವಕಾಶ ಸಿಗದೆ ಹೋಗ್ಬೋದು. ಉತ್ತಮವಾದ ಕುಲ ಅಂತಂದ್ರೆ ಅವನಿಗೆ ಸಾಧನೆಗೆ ಬೇಕಾದ ಎಲ್ಲ ಅನುಕೂಲಗಳಿರುವ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಅವನ ಸಾಧನೆಗೆ ಬೇಕಾದ ಹೆಚ್ಚಿನ ವಾತಾವರಣ ಅವಕಾಶ ಸಿಗುವಂತ ಪ್ರದೇಶ ಅವನಿಗೆ ಉತ್ತಮವಾದ ಕುಲವಾಗಿ ಸಿಗುತ್ತೆ. ವಿಂದತೆ ಸುಖಮತ್ಯರ್ಥಂ ಇಹ ಲೋಕೆ ಪರತ್ರ ಚ ವ್ಯಸನೈರ್ನ ನತು ಸಂಯೋಗಂ ಪ್ರಾಪ್ನೋತಿ ವಿಜಿತೇಂದ್ರಿಯ. ಯಾವಾಗ ಅವನು ಈ ಸುಖ ದುಃಖಗಳ ಬಗ್ಗೆ ವ್ಯತ್ಯಾಸವನ್ನ ಮಾಡ್ಕೊಳ್ಳದೆ ಅದು ಎರಡೂ ಬಂದಾಗಲೂ ಸಮಾನ ಸ್ವೀಕರಿಸ್ತಾನೆ, ಅವನು ದುಶ್ಚಟಗಳಿಗೆ ಒಳಗಾಗಲ್ಲ. ಯಾರು ತುಂಬ ಸುಖಕ್ಕೆ ಹೋದಾಗಲೂ ದುಶ್ಚಟಕ್ಕೆ ಒಳಗಾಗ್ತಾರೆ. ಈ ಸಿನಿಮಾ ಆಕ್ಟರ್ಗಳಿಗೆಲ್ಲ ತುಂಬ ದುಡ್ಡು ಬಂದ್ಬಿಟ್ಟಿರುತ್ತೆ, ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಆಗ ಸುಖ ಯಾಕೆಂದ್ರೆ ಈಗ
ಪ್ರತಿ ದಿವಸ ಚೆನ್ನಾಗಿ ಮನೆಯಲ್ಲಿ ಏನು ಇಲ್ಲದೆ ಇದ್ದಾಗ ಗಂಜಿಯನ್ನು ಚಪ್ಪರಿಸ್ಕೊಂಡು ತಿಂತಾ ಇದ್ರು. ಎಲ್ಲ ಹೊರಗಿಂದ ಬಂದ್ಮೇಲೆ ಅವ್ರು ಹೊರಗಿದ್ದ ಜನರಲ್ಲಿ ಏನೋ ತರಿಸಿ ತಿಂದ್ರೆ ಖುಷಿ, ಅದೇನೋ ಬೆಚ್ಚಗೆ ಎಳೆದು ತಿಂದ್ರೆ ಖುಷಿ ಅಂತ ಏನೇನೋ ಭ್ರಮೆಯಲ್ಲಿರ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಅದನ್ನು ತರಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಸಾಕಾಗುದಿಲ್ಲ, ಇನ್ನೂ ಹೆಚ್ಚಿನದ್ದೇನಿರ್ಬೇಕು. ಅದಕ್ಕೋಸ್ಕರ 2,500 ರೂಪಾಯಿ ಕೊಟ್ಟು 1 ಲೋಟೆ 1 ಲೀಟ್ರು ಹಿಮಾಲಯದ ನೀರನ್ನು ತರಿಸಿ ಕುಡಿಯಲು ಶುರುವಾಗುತ್ತೆ. ನೀವು ನಂಬಲ್ಲಲ್ಲ, 1 ಲೀಟರ್ ನೀರಿಗೆ 4,000-5 ಸಾವಿರ ನೀರಿದೆ 1 ಲೀಟ್ರಿಗೆ. ಅವ್ರು ಅದನ್ನೇ ತರಿಸಿ ಕುಡಿಯೋದು. ಅದ್ರ ದುಡ್ಡು ಹೇಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗಲ್ಲ. ಇದೇ ಮನೆಯಲ್ಲಿ ಟ್ಯಾಪಲ್ಲಿ ಬರೋ ನೀರನ್ನು ಸ್ವಲ್ಪ ಕಾಯಿಸಿ ಕುಡಿದ್ರೆ ಕೆಲವೊಮ್ಮೆ ತೊಂದರೆ ಆಗ್ಬೋದು, ಅದನ್ನು ಸ್ವಲ್ಪ ಶುದ್ಧ ಮಾಡಿ ಕುಡಿದ್ರೆ ಸಾಕಾಗುತ್ತಿತ್ತು. ಆದ್ರೆ ಏನು ಅಂದ್ರೆ ಆ ದುಡ್ಡು ಹೋಗುತ್ತೆ ಹೀಗೆ. ಅದು ಈ ಬರೀ ನೀರಾದ್ರೆ ತೊಂದರೆ ಇಲ್ಲ, ನೀರಾದ್ರೆ ಕಷ್ಟ, ಇನ್ನೇನೇನೋ ಆದ್ರೆ ಕಷ್ಟ, ಅದು ಅನರ್ಥಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಉತ್ತಮವಾದ ರೀತಿಯ ಮನಸ್ಸಿನ ಸ್ಥಿತಿ ಅಂತ ಅನ್ನೋದು ಕೆಟ್ಟ ದುಷ್ಟತೆಗಳಿಂದ ಮನಸ್ಸನ್ನು ದೂರ ಮಾಡುತ್ತೆ. ಪ್ರಾಪ್ನೋತಿ ವಿಜಿತೇಂದ್ರಿಯ, ಇಂದ್ರಿಯಗಳ ಮೇಲೆ ಅವನು ಜಯವನ್ನು ಸಾಧಿಸ್ತಾನೆ. ಅವನು ಯಾವತ್ತೂ ಕೂಡ ದುಃಖಕ್ಕೆ ಒಳಗಾಗುವುದಿಲ್ಲ. ಮಾತ್ರ ಅಲ್ಲ, ಕೆಟ್ಟ ಆಲೋಚನೆಗಳಿಂದಲೂ ಹೊರಗಿರ್ತಾನೆ. ಶುಭಾನುಶಯ ಬುದ್ಧಿರ್ಹಿ ಸಂಯುಕ್ತ ಕಾಲಧರ್ಮಣ ಪ್ರಾದುರ್ಭವತಿ ತದ್ಯೋಗ ಕಲ್ಯಾಣಮತಿ ರೇವಸಃ. ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋದರ ಯೋಚನೆಯಿಂದಲೇ ಯಾರು ಬದುಕ್ತಾನೋ ಅವನಿಗೆ ಪ್ರಕೃತಿಯಲ್ಲಿ ಎಲ್ಲವೂ ತನ್ನಿಂದ ತಾನೇ ಅನುಕೂಲತೆಗಳು ಒದಗಿ ಬರುತ್ತೆ. ಕೆಲವೊಂದ್ಸರ್ತಿ ಪರೀಕ್ಷೆ ಆಗುತ್ತೆ, ಒಳ್ಳೇದು ಮಾಡಿದ್ರು ಕೆಟ್ಟದೇ ಆಗಿ ಹೋಗುತ್ತೆ. ಏನೋ ಒಳ್ಳೇದನ್ನ ಬಯಸಿದ್ರು ಇವ್ರು ಕೆಟ್ಟದೇ ಬಯಸಿದ್ದಾನೆ ಅಂತ ಆರೋಪ ಬರುತ್ತೆ, ಇನ್ನೇನೋ ಆಗುತ್ತೆ. ಆದ್ರೆ ಮನಸ್ಸಿನಲ್ಲಿ ಅದು ಯಾವತ್ತೂ ಕೂಡ ಅಲುಗಾಡಿಸದೆ ಆ ವಿಷಯದಲ್ಲಿ ನಾನು ಯೋಚನೆ ಮಾಡಿದ್ದು ಕರೆಕ್ಟ್ ಇದೆ, ನನ್ನ ಉದ್ದೇಶ ಹಾಗೆ ಇದೆ, ನಾನು ಹೀಗೆ ಮುಂದುವರಿತೇನೆ ಅಂತ ಅವನು ಮುಂದುವರೆದ್ರೆ ಆ ಕಾಲ ಧರ್ಮ ಅವನನ್ನ ಶುಭಾನುಶಯ, ಒಳ್ಳೇದಕ್ಕೆ ಬೇಕಾದಂತೆಯೇ ಬದುಕಿಸುತ್ತೆ ಅಂತ ಹೀಗೆ ಹೇಳಿ ಇಷ್ಟೆಲ್ಲ ಯಾಕೆ ಹೇಳಿದ್ದು ಅಂದ್ರೆ, ನೀವು ಅವರ ನಿಮ್ಮನ್ನ ಈಗ ಬಂದು ಘೋಷಯಾತ್ರೆ ಮೂಲಕ ತಾವು ಸಂಪತ್ತಿನಲ್ಲಿ ದೊಡ್ಡವರಿದ್ದೇವೆ, ನೀವು ಕಾಡಲ್ಲಿದ್ದೀರಿ, ನಿಮ್ಗೇನು ಅನುಕೂಲ ಇಲ್ಲ ಅಂತ ಹೀಗೆಲ್ಲ ನಿಮ್ಮನ್ನು ಹಂಗಿಸಿರ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು. ಅವನಿಗೆ ಈಗ ಸ್ವಲ್ಪ ಮೆರೆಯುವ ಸಮಯ ಬಂದಿದೆ. ದೀಪ ಉರಿದು ಮುಗಿಯುವಾಗ ಸ್ವಲ್ಪ ಜೋರು ಉರಿಯತ್ತೆ. ನಮ್ಗೆ ದೀಪ ಎಷ್ಟು ಚೆನ್ನಾಗಿ ಉರಿಯುತ್ತೆ, ನಾವು ಅಷ್ಟು ಚೆನ್ನಾಗಿ ಉರಿಯಲ್ಲ ಅಂತ ಅನ್ಕೊಂಡ್ರೆ ಅದು ಆರ್ಲಿಕ್ಕಾಗೋಗಿ ಹಾಗೆ ಉರಿಯುದು. ಯಾಕೆಂದ್ರೆ ಆರುವಾಗ ಎಣ್ಣೆ ಇಲ್ಲದ ಜಾಗ ಎಲ್ಲ ಹೊತ್ತಿ ಉರಿತಾ ಇರುತ್ತೆ. ಅಂದ್ರೆ ಬತ್ತಿನೂ ಉರಿದೋಗಿರುತ್ತೆ, ಎಣ್ಣೆನೂ ಇಲ್ಲವಾಗುತ್ತೆ. ಎಣ್ಣೆ ಇರುವ ಜಾಗದ ಬತ್ತಿಯಲ್ಲಿ ಆ ರೀತಿ ಕೆಳ ತನಕ ಉರಿಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಎಣ್ಣೆ ಉರಿಯೋ ತನಕ ಮುಗಿಸ್ಬೇಕದು. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಬಾರ್ದು. ಭಗವನ್ ಆಯ್ತು, ಯುಧಿಷ್ಠಿರ ಹೇಳ್ತಾನೆ, ನೀವು ಹೇಳಿದ ಮಾತು ತುಂಬಾ ಖುಷಿ ಆಯ್ತು, ಆದ್ರೆ ನೀವು ದಾನದ ಬಗ್ಗೆ ತಪಸ್ಸಿನ ಬಗ್ಗೆ ಒಂದಿಷ್ಟು ಹೇಳಿದ್ರಿ. ಈ ವ್ಯವಸ್ಥೆಯಲ್ಲಿ ನನಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತಿದೆ. ಕಿಂಚಿತ್ ಬಹುಗುಣಂ ಪ್ರೇತ್ಯ ಕಿಂವಾ ದುಷ್ಕರ ಮುಚ್ಯತೆ. ಈ ದಾನದ ಫಲ ಏನು, ಅಥವಾ ದಾನದ ಧರ್ಮದ ವ್ಯವಸ್ಥೆ ಏನು, ತಪಸ್ಸಿನ ಹಿರಿತನ ಏನು, ಇದರಲ್ಲಿ ಆಗುವ ಒಳ್ಳೆಯದು ಕೆಟ್ಟದು ಅನ್ನೋ ಲಾಭ ಏನು, ಇದು ಯಾಕೆ ಕಷ್ಟ, ಕಿಂವಾ ದುಷ್ಕರ ಮುಚ್ಯತೆ, ದಾನ ಮಾಡುವುದರ ವಿಷಯದಲ್ಲಿ ಕಷ್ಟ ಏನು. ದಾನದ ಮಹತ್ವ ಹೇಳಿದ್ರು, ಎಲ್ಲರೂ ದಾನ ಮಾಡಬೇಕಿತ್ತು, ಆದ್ರೂ ಯಾರು ದಾನ ಮಾಡಲ್ಲ. ಯಾಕೆ ದಾನ ಮಾಡ್ಲಿಕ್ಕೆ ಯಾಕೆ ಎಲ್ಲರೂ ಹಿಂದೇಟು ಹಾಕ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ವ್ಯಾಸರು ಹೇಳ್ತಾರೆ, ದಾನಾನ್ನ ದುಷ್ಕರಂ ತಾತ ಪೃಥಿವ್ಯಾಮಸ್ತಿ ಕಿಂಚನ ಅರ್ಥೇ ಚ ಮಹತೀ ತೃಷ್ಣ ಸಚ ದುಃಖೇನ ಲಭ್ಯತೆ. ಹೌದಪ್ಪ, ನೀವು ಮನಸ್ಸಿನಿಂದಲೇ ತುಂಬಾ ವಿಶಾಲ ಯೋಚನೆಯವರಾದ್ರಿಂದ ನಿಮ್ಗೆ ದಾನ ಅನ್ನೋ ದೊಡ್ಡ ವಿಷಯ ಆಗಲ್ಲ. ಆದ್ರೆ ಲೋಕಕ್ಕೆ ಹಾಗಿಲ್ಲ. ದಾನಾನ್ನ ದುಷ್ಕರಂ, ದಾನ ಅನ್ನುವ ಕಾರ್ಯಕ್ಕಿಂತ ಕಷ್ಟಕರವಾದ ಕೆಲಸ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಪೃಥಿವ್ಯಾಮಸ್ತಿ ಕಿಂಚನ. ಯಾಕೆಂದ್ರೆ ಅರ್ಥೇಚ ಮಹತಿ, 2 ಕಾರಣ. ಒಂದು, ನಾವು ಕೊಡುವ ವಸ್ತುವಿನ ಬಗ್ಗೆ ತುಂಬಾ ಬೇಕು ಅನ್ನೋದಿರುತ್ತೆ. 2ನೇದು ಸಚ ದುಃಖೇನ ಲಭ್ಯತೆ. ಅದು ನಾವು ಆ ವಸ್ತುವನ್ನ ಪಡೆದಿರ್ತೇವಲ್ವ, ಪಡೆದ ವಸ್ತುವನ್ನ ಗಳಿಸ್ಲಿಕ್ಕೆ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತೇವೆ. ಪಟ್ಟ ಕಷ್ಟ ಮತ್ತು ಆ ವಸ್ತು ಇಷ್ಟ, ಇದೆರಡು ಕಾರಣಗಳಿಂದಾಗಿ ದಾನ ಮಾಡ್ಲಿಕ್ಕೆ ಯಾರಿಗೂ ಮನಸ್ಸು ಬರಲ್ಲ. ಅದು ನನಗ್ ಬೇಕು, ಅದು ಅಷ್ಟು ಕಷ್ಟಪಟ್ಟು ಬೆವರು ಹರಿಸಿ ನಾನು ಸಂಪಾದನೆ ಮಾಡಿದ್ದು ಅನ್ನೋ ಈ 2 ಯೋಚನೆಗಳಿಂದ ದಾನ ಮಾಡೋದಕ್ಕೆ ಮನಸ್ಸು ಸ್ವಲ್ಪ ಹಿಂದೇಟು ಹಾಕುತ್ತೆ. ರಾಜನ್ ಪ್ರತ್ಯಕ್ಷಮೇವೈತ ದೃಶ್ಯತೆ ಲೋಕ ಸಾಕ್ಷಿಕಂ. ನಾನೇನು ಹೇಳಬೇಕಾಗಿಲ್ಲ, ನೀನು ಪ್ರಪಂಚದಲ್ಲಿ ಎಲ್ಲರನ್ನು ಒಂದ್ಸರ್ತಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಪರಿತ್ಯಜ್ಯ ಪ್ರಿಯಾನ್ ಪ್ರಾಣಾನ್ ಪ್ರವಿಶಂತಿ ರಣಾಜಿರಂ. ಆ ವಸ್ತುವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ
ಪರಿತ್ಯಜ್ಯ ಪ್ರಿಯಾನ್ ಪ್ರಾಣಾನ್, ತಮಗೆ ಅತ್ಯಂತ ಹತ್ತಿರದವರು ತಮ್ಮ ಇರ್ತಾನೆ, ತಮಗೆ ಪ್ರಾಣದಂತಿರುವ ಮಕ್ಕಳು ಇರ್ತಾರೆ, ಅವ್ರ ವಿರುದ್ಧ ರಣಾಜಿರಂ ಯುದ್ಧಕ್ಕೆ ಹೋಗ್ಬಿಡ್ತಾರೆ. ಅಪ್ಪನನ್ನೇ ಜೈಲಲ್ಲಿ ಹಾಕಿದ ಕಂಸ, ಮಗನನ್ನೇ ತಿರಸ್ಕರಿಸಿದ ಜರಾಸಂಧ, ಲೆಕ್ಕಕ್ಕೆ ತಗೊಳ್ಳಿಲ್ಲ ಅವನನ್ನು, ಯಾವತ್ತೂ ತನ್ನ ಮಗ ಅಂತ ಹೇಳಲಿಲ್ಲ. ಯಾಕೆಂದ್ರೆ ತಾನಿಷ್ಟಪಟ್ಟಾಗ ಅವನಿಲ್ಲ, ನಾನಿದನ್ನ ಯುದ್ಧ ಮಾಡಿ ಗೆದ್ದದ್ದು. ಜರಾಸಂಧ ಒಳ್ಳೆಯ ಪರಾಕ್ರಮಿ, ಎಲ್ಲ ಸಂಪತ್ತನ್ನ ಚೆನ್ನಾಗೇ ಗೆದ್ದವನು. ಹಾಗಾಗಿ ಪರಿತ್ಯಜ್ಯ ಪ್ರಿಯಾನ್ ಪ್ರಾಣಾನ್ ರಣಾಜಿರಂ ಪ್ರವಿಶಂತಿ, ಯುದ್ಧಕ್ಕೆ ನಿಲ್ತಾರವರು. ಇದರಿಂದನೇ ಗೊತ್ತಾಗಲ್ವ ಒಂದು ವಸ್ತುವನ್ನು ಬಿಟ್ಕೊಡುವುದು ಎಷ್ಟು ಕಷ್ಟ ಅಂತ. ಯಾರು ಬಿಟ್ಕೊಡ್ತಾರೆ? ಮರ್ಯಾದೆ ಹೋಗಿದ್ದಕ್ಕೆ ಯುದ್ಧ ಆಗುತ್ತೆ, ವಸ್ತು ಬೇಡ. ನಾನು ಎಷ್ಟು ಕಡೆ ಎಷ್ಟು ರೀತಿಯಲ್ಲಿ ಕೀರ್ತಿಯನ್ನು ಸಂಪಾದನೆ ಮಾಡಿದ್ರೆ ಒಂದೇ ಒಂದು ನಿಮಿಷದಲ್ಲಿ ನಾನು ಕೀರ್ತಿ ಹಾಳು ಮಾಡಿದ್ರೆ ಅವನ ಜೊತೆಗೆ ಬಿಡಲ್ಲ ಅವನನ್ನು ಅಂತ. ತಥೈವ ಪ್ರತಿಪದ್ಯಂತೆ ಸಮುದ್ರ ಮಠವೀಂ ತಥಾ. ಕೆಲವರು ಈ ಸಂಪತ್ತನ್ನ ವಿಶೇಷವಾಗಿ ಪಡೆಯುವುದಕ್ಕೋಸ್ಕರ ಕೃಷಿಗೋರತ್ಯ ವಾಣಿಜ್ಯಂ ಏಕೆ ಇತ್ಯೇಕೆ ಪ್ರತಿಪದ್ಯಂತಿ ಮಾನವಾಃ ಪುರುಷಾಃ ಪ್ರೇಷ್ಯತಾಮೇಕೆ ನಿರ್ಗಚ್ಚಂತಿ ಧನಾರ್ಥಿನಃ. ಕೆಲವರು ಯುದ್ಧ ಮಾಡ್ತಾರೆ, ಇನ್ನು ಕೆಲವರು ಕೃಷಿ ಮಾಡ್ತಾರೆ. ಅಂದ್ರೆ ಕೃಷಿ ಮಾಡೋರು ಮಾಡಿದ್ದಂತ ತಪ್ಪು ಹೇಳಿಲ್ಲ, ಹೆಚ್ಚು ದುಡ್ಡು ಬರುತ್ತೆ ಅಂತ ಕೆಲವರು ಕೃಷಿಗಳಿದ್ದಾರೆ, ಹೆಚ್ಚು ಸಂಪಾದನೆ ಮಾಡಬಹುದು ಅಂತ ಗೋರಕ್ಷಣೆಗೆ ಬರ್ತಾರೆ. ಇನ್ನು ಪುರುಷಾಹ ಪ್ರೇಷ್ಯತಾ, ಪ್ರೇಷ್ಯ ಅಂದ್ರೆ ದಾಸರು, ಇನ್ನೊಬ್ಬರ ಕೈ ಕೆಳಗೆ, ಇನ್ನೊಂದು ಕಂಪನಿ ಕೆಳಗಡೆ ಅಥವಾ ಇನ್ನೊಂದು ವ್ಯಕ್ತಿಯ ಕೈ ಕೆಳಗಡೆ ನೀವೇನು ಹೇಳಿದ್ರು ಅದನ್ನು ಕುಟ್ಟಿ ಕೊಡ್ತೇನೆ, ಅದನ್ನ ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಹಣೆ ಬರುತ್ತೆ, ನೀವು ಕುಟ್ಬೇಕು ಅಂತ ಹೇಳಿದ್ರೆ ನಾವು ಕೊಡ್ತೀವಿ. ಒಟ್ಟಂತೂ ನಮ್ಮ ಕೆಲಸ ಏನಂದ್ರೆ ಪ್ರೇಷ್ಯತ, ನೀವು ಹೇಳಿದ್ದನ್ನು ಮಾಡುವಂತಹ, ಅಂದ್ರೆ ಆದೇಶವನ್ನ ಪಾಲಿಸುವ ಒಬ್ಬ ಕಾರುಕೂನ. ಇಷ್ಟೇ ನಮ್ಗೆ ಬೇಕಿರೋದು, ನಾವು ಅಷ್ಟನ್ನು ಮಾಡ್ಕೊಡ್ತೀವಿ ಅಂತ. ಈ ರೀತಿ ನಿರ್ಗಚ್ಚಂತಿ ಧನಾರ್ಥಿನ. ನೋಡಿ ಆ ಮಾತು ಮತ್ತೆ ಒತ್ತಿ ಹೇಳುದ ಧನಾರ್ಥಿನ. ನೀವು ನಿಮ್ಮ ಜವಾಬ್ದಾರಿಯಾಗಿ ನೀವು ಮಾಡಿದ್ರೆ ನಿಮ್ ದೋಷ ಇಲ್ಲ. ಅದಕ್ಕೆ ಸದೋಷಮಪಿ ನತ್ಯಜೇತ್ ಅಂತ ಕೃಷ್ಣನು ಹೇಳಿದ್ರು. ನೀವು ಮಾಡುವ ಯಾವುದೋ ಒಂದು ಕರ್ತವ್ಯದಲ್ಲಿ ಕೆಲವೊಂದು ಲೋಪದೋಷಗಳು ಈಗ ಸದ್ಯಕ್ಕೆ ನಿಮ್ಗೆ ಕಾಣ್ತಾ ಇದೆ, ಅದರಲ್ಲಿ ನೀವು ಪಾಲುದಾರರಲ್ಲ, ನೀವು ಬೇಕು ಅಂತ ಮಾಡ್ತಾ ಇರೋದಲ್ಲ, ಅನಿವಾರ್ಯ ಒಬ್ಬನಿಗೆ ನೀವು ಹಾಗೆ ಹೇಳಬೇಕಾಗುತ್ತೆ, ಆ ಪರಿಸ್ಥಿತಿ ಹಾಗೆ ಬರುತ್ತೆ. ಅಂತ ಸಂದರ್ಭದಲ್ಲಿ ಅದು ದೊಡ್ಡ ದೋಷ ಅಲ್ಲ. ನೀವು ಉದ್ದೇಶಪೂರ್ವಕ ಕಲಬೆರಕೆ ಮಾಡಿ ಕೊಡ್ತಾ ಇದ್ದೀರಿ, ತಪ್ಪು. ಆದ್ರೆ ಬಂದ ಪದಾರ್ಥವೇ ಈ ಸಲ ಸ್ವಲ್ಪ ಮಳೆ ಕಮ್ಮಿ ಆದ್ರಿಂದ ಸಣ್ಣ ಅಕ್ಕಿ ಬಂದಿದೆ. ಇಲ್ಲ ಇದು ತುಂಬಾ ಒಳ್ಳೆ ಅಕ್ಕಿ, ನಿಮ್ಗೋಸ್ಕರನೇ ತೆಗೆದಿಟ್ಟಿದ್ದು, ಇದು ಯಾರೋ 4-5 ಸರ್ತಿ ಬಂದು ಕೇಳಿದ್ರು ನಾನು ಕೊಡ್ಲಿಲ್ಲ, ನೀವು ಹೇಳಿದ್ರಿ ಅಂತ ನಿಮ್ಗೆ ಉಳಿಸಿದ್ದೇನೆ, ಅದು 2,500 ರೂಪಾಯಿ, ನನಗೆ 2,000 ಕೊಟ್ಟಿದ್ದೇನೆ, ಅದು 1,500 ಬಾಳಲ್ಲ ಹೇಳುವಾಗ ಹಂಗೆ ಹೇಳಿ. ಇಷ್ಟು ವಸ್ತುವಿನಲ್ಲಿ ಮೋಸ ಇಲ್ಲ, ಕಲಬೆರಕೆ ಅಲ್ಲ. ಆದ್ರೆ ಅಷ್ಟು ಅನಿವಾರ್ಯವಾಗಿ ಕೆಲವು ಸುಳ್ಳನ್ನ ಅವನು ಹೇಳ್ಕೊಳ್ತಾನೆ. ಆದ್ರೆ ಇನ್ನೊಂದು ಮಾತಿದೆ, ದ್ರೋಹ ಚಿಂತನೆನೇ ವ್ಯಾಪಾರ ಅಂತ. ದ್ರೋಹ ಮಾಡುವುದಲ್ಲ, ದ್ರೋಹ ಮಾಡಿದ್ರೆ ಅದು ವ್ಯಾಪಾರ ಅಲ್ಲ. ಅದನ್ನ ಸುಮ್ಮನೆ ಶಾಸ್ತ್ರದ ಕೊಟೇಶನ್ ಕೊಟ್ಟು ತಪ್ಪನ್ ಸರಿ ಅಂತ ವ್ಯಾಪಾರ ಅಂತ ಹೇಳಿಲ್ಲ. ಯಾರು ಯಾವುದನ್ನ ತನ್ನ ಕರ್ತವ್ಯ ಅಲ್ಲದೇ ಇದ್ರೂ ಸಂಪತ್ತಿನ ಆಸೆಗೋಸ್ಕರ ಮಾಡ್ಲಿಕ್ಕೆ ಹೋಗ್ತಾನೋ ಆಗ ಅದು ದೋಷ. ಯಾವ ವ್ಯಕ್ತಿ ತನ್ನ ಬದುಕೇ ಅದರಲ್ಲಿ ಇದೆ ಅಂತ ಗೊತ್ತಿದ್ದು ಅವನಿಗದು ಕೈ ಹಿಡಿದಿದೆ, ನಾನು ಹೇಳ್ತಾ ಇರೋದು ಕೈ ಹಿಡಿದಿದೆ ಅಂದ್ರೆ ಅವನಿಗದು ಬೇಗ ಸಿದ್ಧಿ ಆಗುತ್ತೆ, ಅವನಿಗದು ಬೇಗ ಅರ್ಥ ಆಗುತ್ತೆ, ಅವನಿಗದು ಬೇಗ ವ್ಯವಹಾರದಲ್ಲಿ ಕುದುರಿಸ್ಲಿಕ್ಕೆ ಬರುತ್ತೆ, ಅಂಥವನಿಗೆ ಆ ಜವಾಬ್ದಾರಿ ಕರೆಕ್ಟ್ ಇದೆ. ಆದ್ರೆ ಬೇರೆ ಯಾವ್ದ್ರಲ್ಲೋ ಇದ್ದವನಿಗೆ ಸಂಪತ್ತು ಅದ್ರಲ್ಲಿ ಸರಿಯಾಗಿ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಚೇಂಜ್ ಮಾಡ್ತಾನೇ ಇರುದು. ಈ ಕಂಪನಿ ಬೇಡ, ಮತ್ತೊಂದು, ಇನ್ನೊಂದು ಬೇಡ, ಟೀಚಿಂಗ್ ಪ್ರೊಫೆಷನ್ ಬೇಡ, ನಾನು ಯಾವ್ದು ಇನ್ನೊಂದು ಹೇಳ್ತೇನೆ. ಈ ಒಂದರಿಂದ ಒಂದಕ್ಕೆ ಹಾರ್ತಾ ಇರ್ತಾನೆ. ಅಂದ್ರೆ ನಾನು ಇರುವ ಕಾರ್ಯದಲ್ಲಿ ನನಗೆ ಇನ್ನಷ್ಟು ಹೆಚ್ಚು ಯಾವುದೋ ಒಂದು ಅವಕಾಶ ಇದೆ ಅಂತ ಹೋಗೋದು ತಪ್ಪಲ್ಲ. ಆದ್ರೆ ಕೇವಲ ನಮ್ಗೆ ಬೇಕಾದ ಸಂಪತ್ತಿನ ವಿಷಯದಲ್ಲಿ ಅದು ಹೆಚ್ಚು ಸಿಗುತ್ತೆ ಅಂತ ಅಷ್ಟೇ ಉದ್ದೇಶ ಆಗಿದ್ದಾಗ ಅದು ದೋಷವಾಗಿ ಕಾಡುತ್ತೆ. ತಸ್ಮಾತ್ ದುಃಖಾರ್ಜಿತ ಸೇವ ಪರಿತ್ಯಾಗ ಸುದುಷ್ಕರ ಅಲ್ವಾ. ದುಃಖಾರ್ಜಿತಸ್ಯ ಪರಿತ್ಯಾಗ ಸುದುಷ್ಕರ. ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ಯಾರು ಬಿಟ್ಕೊಳ್ಲಿಕ್ಕೆ ಇಷ್ಟಪಡ್ತಾನೆ? ಸುದುಷ್ಕರತರಂ ದಾನಂ ತಸ್ಮಾತ್ ದಾನಂ ಮತಂ ಮಮ. ನಾನು ಯಾಕೆ ದಾನಕ್ಕೆ ಅಷ್ಟು ಮಹತ್ವ ಕೊಟ್ಟೆ ಆರಂಭದಲ್ಲಿ ಅಂತಂದ್ರೆ ಹೇಳಿದ್ರಲ್ಲಿ ಸುಖವಾಗಿರ್ಬೇಕು ಅಂದ್ರೆ ಒಬ್ಬ ಭೋಗಿಸುವುದು, ದಾನ ಮಾಡುವುದು. ಮೊದಲು ದಾನ ಅಂತ ಹೇಳಿದ್ರು. ಸಂವಿಭಾಗನೂ ಅದರಲ್ಲೇ ಸೇರುತ್ತೆ. ಆದ್ರೆ ಅದರಲ್ಲಿ ಸಂವಿಭಾಗ ಅಂದ್ರೆ ನಮ್ಮವರಿಗೇ ಕೊಟ್ಟಾಗ ಸಂವಿಭಾಗ, ಯಾರಿಗೆ ಕೊಡ್ಲೇಬೇಕಿರುತ್ತೆ ಅವನಿಗೆ ಕೊಡುದು. ಊರವರನ್ನೆಲ್ಲ ಕರೆದು ಸಂವಿಭಾಗ ಅಂತ ಹೇಳಿಲ್ಲ. ಆದ್ರೆ ನಿಮ್ಮ ಮನೇಲಿ ಏನೋ ಒಂದು ವಿಶೇಷವಾದ ಕಾರ್ಯ ಮಾಡ್ತಿದ್ರಿ, ಆಗ ಊಟಕ್ಕೆ ಎಲ್ರಿಗೂ ವ್ಯವಸ್ಥೆ ಮಾಡ್ತೀನಿ, ಆಗ ನೀವು ನೋಡ್ಲಿಕ್ಕಿಲ್ಲ, ಇವರು ಯಾರೋ ಬೇರೆಯವರು ಬಂದರೆ ನೀವು ಊಟ
ದಾನದ ವಿಷಯದಲ್ಲಿ ಹೆಚ್ಚು ಲೆಕ್ಕಾಚಾರ ಹಾಕ್ಲಿಕ್ಕಿಲ್ಲ. ಬಂದಾಗ ಊಟ ಹಾಕಿ ಕಳಿಸುವುದು ಉತ್ತಮ. ಒಂದು ದಿವಸದ ಕಾರ್ಯಕ್ರಮ. ನೀವು ಮನೆಗೆ ಬಾಗಿಲು ಊಟಕ್ಕೆ ನೀವು ಕೂತಾಗೆಲ್ಲ ಬರ್ತಾ ಇದ್ದೇನೆ ನೀವು ಆಕ್ಷೇಪ ಮಾಡಿ, ನಿಮ್ಮ ಮನೇಲಿ ಅಡಿಗೆ ಎಲ್ಲೋ ಮಾಡ್ಕೋ ಅಂತ. ನೀವು ಒಂದು ವಿಶೇಷ ಕಾರ್ಯ ಅಂತ ಯೋಚನೆ ಮಾಡಿದಾಗ ಬಂದ್ರೆ ನೀವು ತಡಿಲಿಕ್ಕಾಗಲ್ಲ. ಆದ್ರಿಂದಾಗಿ ಸುದುಷ್ಕರ ತರಂ ದಾನ ಅದು ತುಂಬಾ ಕಷ್ಟಕರ. ವಿಶೇಷ ಸ್ತೋತ್ರ ವಿಜ್ಞೇಯೋ ನ್ಯಾಯೇನ ಉಪಾರ್ಜಿತಂ ಧನಂ. ಅದರಲ್ಲೂ ಇನ್ನೊಂದು ಮಹತ್ವದ ಸಂಗತಿ ಹೇಳ್ತೇನೆ ಅಂತ ಹೇಳ್ತಾರೆ. ವಿಶೇಷಸ್ತು ಅತ್ರ, ನಾನು ದಾನದ ವಿಷಯದಲ್ಲೂ ಇನ್ನೊಂದು ಮಹತ್ವದ ಸಂಗತಿ ಹೇಳಬೇಕಾದದ್ದು, ನ್ಯಾಯೇನ ಉಪಾರ್ಜಿತಂ ಧನಂ. ನನಗೆ ಸಂಬಂಧಪಟ್ಟ ಕರ್ತವ್ಯದಲ್ಲಿ ಬೆವರು ಹರಿಸಿ ಸಂಪಾದಿಸಿದ ಹಣ. ಅದರ ಜೊತೆಗೆ ಆ ಹಣವನ್ನ ಪಾತ್ರೆ ಕಾಲೇ ಚ ದೇಶೇ ಚ ಪ್ರಯತಃ ಪ್ರತಿಪಾದನೆ. ಉದಾಸೀನಾಗಿ ಒಬ್ಬ ಕೂತಿರ್ತಾನೆ, ವೇಸ್ಟ್ ಕೊಡುದು. ಒಬ್ಬ ಅಪಾತ್ರ ಇರ್ತಾನೆ, ಕೊಡುದು ವೇಸ್ಟ್. ಅವನಿಗೆ ಈಗ ಅಗತ್ಯ ಇಲ್ಲ, ಹೋಗುವಾಗ ನಿಂಗೊಂದು ಕೊಡೆ ಕೊಡ್ತಾನೆ ತಗೊಂಡು ಹೋಗು. ಮಳೆನೂ ಇಲ್ಲ ಬಿಸಿಲು ಇಲ್ಲ. ನಮ್ಮ ಮನೇಲಿ ಅದು ಕಸ ಜಾಸ್ತಿ ಆಗಿದೆ, ಕಿಟಕಿಯಲ್ಲಿ ಇಟ್ಟಿಟ್ಟು ಧೂಳು ಹಿಡಿದಿದೆ. ಯಾರಿಗಾದ್ರೂ ಕೊಡೋಣ, ಬಾರೋ ನಿಂಗೊಂದು ಕೊಡೆ ಕೊಡ್ತೇನೆ. ಆ ಕಾಲದಲ್ಲಿ ಅಗತ್ಯ ಇಲ್ಲ. ಕೊಡೆ ಆದ್ರೂ ನಾಳೆ ಮಳೆಗಾದ್ರೂ ಉಪಯೋಗ ಆಗುತ್ತೆ ಅಂತ ಇಟ್ಕೊಂಡು ಒಬ್ಬ ತಿಂದು ಹೊಟ್ಟೆ ತುಂಬಾ ಬಾಪ ಕೂತು ಆರಾಮಾಗಿದ್ದಾನೆ. ಅವನಿಗೊಂದು ಬೋಗಣಿ ತಗೊಂಡೋಗಿ ಪಾಯಸ ಕೊಟ್ಟು ತಿನ್ನು ಮೊನ್ನೆ ಅವತ್ತು ಕೇಳಿರ್ತಾನೆ. ಇವತ್ತು ಒತ್ತಾಯ ಮಾಡಿ ತಿನ್ನು ಅಂತ ಒತ್ತಾಯ ಮಾಡೋದು, ಅಕಾಲದಲ್ಲಿ ಕೊಡುದು, ಅದು ಉಪಯೋಗ ಇಲ್ಲ. ಕಾಲಿ ಇನ್ನೊಂದು ದೇಶ, ಯಾವ ಅವನು ಅದಕ್ಕೆ ಯೋಗ್ಯವಾದ ಪ್ರದೇಶದಲ್ಲಿದ್ದಾಗ ಕೊಡ್ಬೇಕು. ಬಾತ್ರೂಮಿಗೆ ಬಡ್ದು ರೆಡಿ ಇದೆ ತಿನ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡುದು. ಅಥವಾ ಇನ್ನೇನು ಅವನ ಆಫೀಸಲ್ಲಿ ಇರ್ತಾನೆ, ಏನು ಭಾಷಣ ಮಾಡ್ತಾ ಇರ್ತಾನೆ, ಸೀದಾ ಭಾಷಣದ ಮಧ್ಯೆ ತಗೊಂಡೋಗಿ ನೀವು ಅದು ಕೇಳಿದ್ರೆ ಉಪ್ಪಿಟ್ಟು ತಗೊಂಡು ತಿನ್ನಿ ಈಗಲೇ ತಿನ್ನಿ. ಅಲ್ಲಲ್ಲ, ಆ ದೇಶ ನೋಡ್ಕೊಳ್ಬೇಕು, ಅಥವಾ ಆ ಪ್ರದೇಶಕ್ಕೆ ಯೋಗ್ಯವಾದದ್ದು. ಎಲ್ಲೋ ಚೆನ್ನೈಯಲ್ಲಿ ಸೆಕೆಯಲ್ಲಿ ಓದಾಡ್ತಿರ್ತಾನೆ, ಅವನಿಗೋಗಿ ಕಂಬಳಿ ಕೊಡು, ತಗೋ ನೀನ್ ಅವತ್ತು ಬಂದಾಗ ಸಿಕ್ಕಿದ್ದು ಕೇಳಿದ್ಯಲ್ವಾ, ಈಗ ತಗೋ. ಅಲ್ಲಪ್ಪ ನಾನು ಇದ್ದು ಬಟ್ಟೆನೆ ಇನ್ನೆಷ್ಟು ಕಳಚಲಿ ಅಂತ ಯೋಚನೆ ಮಾಡ್ತೇನೆ, ನೀವು ಅದ್ರ ಮೇಲೆ ಮತ್ತೆ ಕೊಟ್ರೆ ಬೇಕಾಗಿಲ್ಲ ಅಂತ. ಹಾಗಾಗಿ ನ್ಯಾಯೇನ ಉಪಾರ್ಜಿತಂ, ನ್ಯಾಯದಿಂದ ಮಾಡಿದ ಸಂಪಾದನೆ, ತನ್ನ ಪ್ರಾಮಾಣಿಕವಾದ ದುಡಿಮೆಯಿಂದ ಮಾಡಿದ ಸಂಪಾದನೆ. ಯೋಗ್ಯನಾದವನಿಗೆ ಕೊಟ್ರೆ, ಯೋಗ್ಯವಾದ ಕಾಲದಲ್ಲಿ ಕೊಟ್ರೆ, ಯೋಗ್ಯವಾದ ಪ್ರದೇಶದಲ್ಲಿ ಕೊಟ್ರೆ ಅದು ಮತ್ತೆ ಪ್ರಯತ್ನಶೀಲನಿಗೆ. ನೀವೀಗ ಒಬ್ಬನಿಗೆ ಸುಸ್ತಾಗಿ ಬಿದ್ದಿದ್ದ, ಅವನಿಗೆ ಊಟ ಹಾಕಿದ್ರಿ, ಸ್ವಲ್ಪ ಅನಾರೋಗ್ಯ ಇತ್ತು, ಒಂದು 5 ದಿವಸ ನೋಡ್ಕೊಂಡ್ರಿ. ಅವನು ಕಟ್ಟಿಮುಟ್ಟಾದ್ಮೇಲೂ ಈ ಮನೆಯಲ್ಲಿ ನನಗೆ ಯಾವಾಗ್ಲೂ ಊಟ ಹಾಕ್ತಾರೆ ಅಂತ ಇಲ್ಲೇ ಇದ್ದು ಬಿಡ್ತೇನೆ ಅಂತ ಅವ್ನು ಕೂತಾಗ ಆಮೇಲೆ ನೀವು ಊಟ ಹಾಕ್ಬಾರ್ದು. ದುಡಿ, ನಾನೇ ಕೆಲಸ ಕೊಡ್ತೇನೆ, ಏನ್ ಕೆಲಸ ಇಲ್ಲ ಅಂದ್ರೂ ಈಗ ಇಲ್ಲೊಂದು ಹೊಂಡ ತೋಡು ಮತ್ತೆ ತುಂಬಿಸು, ಮತ್ತೆ ಹೊಂಡ ತೋಡು ಮತ್ತೆ ತುಂಬಿಸು. ಇದು ಒಬ್ಬ ದೊಡ್ಡ ತತ್ವಜ್ಞಾನಿ ಹೇಳಿದ ಮಾತು. ಫ್ರೀಯಾಗಿ ಒಂದು ತುಂಡು ಬ್ರೆಡ್ ಕೊಡಬೇಡ ಯಾರಿಗೂ ಯಾವತ್ತೂ ಕೂಡ. ಅಂದ್ರೆ ಹೊಸಿದವನಿಗೆ ಕೊಡುದು, ಅನಾರೋಗ್ಯದಲ್ಲಿ ಅದು ಬಿಟ್ಟು ಬೇರೆ ಒಬ್ಬ ದುಡಿಲಿಕ್ಕೆ ಶಕ್ತಿ ಇದ್ದವನಿಗೆ ಸುಮ್ಮನೆ ಏನು ಕೊಡ್ಬೇಡ. ನಿನಗೆ ಉಪಯೋಗನೇ ಇಲ್ಲ ಅಂತ ಇಟ್ಕೋಬೇಕಿದೆ. ಒಂದು ಗುಡ್ಡದ ಸೈಡಲ್ಲೆಲ್ಲ ಮಣ್ಣೆಲ್ಲ ತುಂಬಿರುತ್ತೆ, ಅದನ್ನ ತಗೊಂಡು ಈ ಕಡೆಗೆ ಹಾಕೋದು, ಮತ್ತೆ ತಗೊಂಡಾಗ ಆ ಕಡೆಗೆ ಹಾಕೋದು. ದುಡ್ಸವನನ್ನ ಒಂದು 4 ಸರ್ತಿ ಓಡಾಡ್ಲಿ. ಆಗ ಅವನಿಗೆ ಅವನಿಗೆ ಅದು ಏನು ಉದ್ದೇಶ ಗೊತ್ತಿಲ್ಲೋ ಏನಾಗಲ್ಲ, ಆದ್ರೆ ಕೆಲಸ ಮಾಡಿದ್ಮೇಲೆ ತಿಂದ್ರೆ ಅದು ಅವನಿಗೆ ಅನ್ನ ರುಚಿ ಆಗತ್ತೆ, ಒಂದು ಸೋಂಬೇರಿ ಆಗಲ್ಲ. ಇವತ್ತು ನಾವು ತಿಂಗಳಿಗೆ 30 kg ಅಂತ ಮನೆಗೆ ಕಳಿಸಿ ಯಾವ ಕೆಲಸಕ್ಕೂ ಹೋಗದೆ ಅದನ್ನೇ ಮಾರಿ ಅದರಲ್ಲಿ ಇನ್ನೇನೋ ಕುಡಿದು ದುಶ್ಚಟಗಳಿಗೊಳಗಾಗಿ ಬಲಿಯಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಂತ ಹೇಳಿ ಅವರನ್ನು ದುಡಿಸಿ ಅದಕ್ಕಿಂತ ಕಮ್ಮಿ ಕೊಡು ಅಂತ ಹೇಳಿದ್ದಲ್ಲ. ದುಡ್ದದಕ್ಕೆ ಎಷ್ಟು ಅಗತ್ಯ. ಈಗ ನೀವು ಕಾಲೇಜಲ್ಲಿ ಪಾಠ ಮಾಡೋರಿಗೆ 50,000 ಕೊಡ್ತೀರಿ, ನಮ್ಗೆ 20,000 ಕೊಡ್ತೀರಿ. ಅಲ್ಲ, ನೀನ್ ಪಾಠ ಮಾಡು, ನಿಂಗೆ 50,000 ಕೊಡೋಣ. ಅಲ್ಲಿ ತಾರತಮ್ಯ ಅಲ್ಲ ಅದು. ಅವನ 30 ವರ್ಷ ಅಧ್ಯಯನದಲ್ಲಿರುತ್ತೆ. ಹೊಟ್ಟೆ ಬಟ್ಟೆ ಕಟ್ಟಿ ಅವನು ಅಧ್ಯಯನ ಮಾಡಿರ್ತಾನೆ ರಾತ್ರಿ ಹಗಲು ಬಿಟ್ಟು. ನೀನು ಓದಿಲ್ಲ, ಅದರಿಂದಾಗಿ ಈಗ ಈ ವ್ಯವಸ್ಥೆಗೆ ಅನಿವಾರ್ಯವಾಗಿ ಬಂದಿದ್ದು. ನಿನ್ನ ಉದ್ದೇಶವೂ ಇತ್ತೋ ಇಲ್ಲೋ ಗೊತ್ತಿಲ್ಲ ನಿನಗೆ, ಆದ್ರೆ ಈಗ ಹೀಗೆ ಬಂದಿದೆ. ಬಂದ್ಮೇಲೆ ನಿನ್ನೊಂದು ಸ್ಥಾನ ಸಿಗುವ ತನಕ ಇದರಲ್ಲೂ ಒಬ್ಬ ಒಳ್ಳೆ ಮೇಸ್ತ್ರಿಯಾಗಿ ನಿಧಾನಕ್ಕೆ ಆಮೇಲೆ ಅವನೇ ಇಂಜಿನಿಯರ್ಗಿಂತ ಚೆನ್ನಾಗಿ ಅನುಭವ ಇರೋದ್ರಿಂದ ಅವನೇ ಹೇಳ್ತಾನೆ, ಸ್ವಾಮಿ ನೀವೇ ಏನಾದ್ರು ಮಾಡ್ಬಿಡಿ. ಅವನಿಗಿಂತ ಈ ಮೇಸ್ತ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮನೆ ಕಟ್ಟುದು ಎಷ್ಟು ಚೆನ್ನಾಗಿ ನೋಡ್ತೇವೆ ನಾವು. ಅವರು ಇಂಜಿನಿಯರ್ ಆಗಿ ಹೊರಗೆ ಬಂದಿರ್ತಾರೆ, ಇಲ್ಲಿ ಬಂದೇನೋ ಪ್ಲಾನ್ ಹಾಕಿರ್ತಾರೆ, ಅದ್ ನೋಡಿದ್ರೆ ಆ ನೆಲಕ್ಕೆ ಸೆಟ್ಟೇ ಆಗಲ್ಲ, ಆ ನೆಲದ ಧರ್ಮವೇ ಅದಲ್ಲ. ಅವ್ನು ಹೇಳ್ತಾನೆ, ಸ್ವಾಮಿ ಇಲ್ಲಿ ನೀರು ತುಂಬೋ ಜಾಗ, ಈ ಜಾಗದಲ್ಲಿ ನೀವು ಕೊಟ್ಟ ಪ್ಲಾನ್ ಮಾಡಿದ್ರೆ
ದುಡ್ಡು ಮನೆ ಎಲ್ಲ ನೀರೊಳಗೆ ಹೋಗುತ್ತೆ, ಅಂದ್ರೆ ಇಲ್ಲಿ ಇದಾಗುದಿಲ್ಲ. ಆಮೇಲೆ ಅವನು ಹೇಳಿದ್ಮೇಲೆ ಇಲ್ಲ, ಈ ಜಾಗದಲ್ಲಿ ಬೇರೆನೇ ಏನೋ ಮಾಡ್ಬೇಕು, ಈ ಜಾಗದಲ್ಲಿ ಇದನ್ನೇ ಮಾಡ್ಬೇಕು. ಅನುಭವದಷ್ಟು ದೊಡ್ಡ ಪಾಠ ಶಾಲೆನೂ ಕೊಡಲ್ಲ. ಆದ್ರೆ ಆ ಸ್ಥಾನ ನೀನಾಗಿ ಸಮಾಜದ ಗಮನವನ್ನ ನಿನ್ನ ಸಾಮರ್ಥ್ಯದಿಂದ ಸೆಳೆಯೋ ತನಕ ನಿನಗೆ ಈಗ ಸಿಕ್ಕಿರೋ ಚೌಕಟ್ಟಿನೊಳಗೆ ಬದುಕಲೇಬೇಕಾಗತ್ತೆ. ಹಾಗಾಗಿ ಆದ್ರೆ ಅದು ಮೀರಿದ ಮೇಲೆ ನಿನ್ನ ಅದರಲ್ಲಿ ಮತ್ತೆ ನೀನು ಅದನ್ನ ದುರುಪಯೋಗ ಮಾಡಿಕೊಂಡ್ರೆ ಅಥವಾ ಪೋಲು ವೆಚ್ಚ ದುಂದು ವೆಚ್ಚ ಮಾಡಿದ್ರೆ ಮತ್ತೆ ನೀನು ಕಳ್ಕೊಳ್ತಿ. ನೀನು ಅಲ್ಲಿ ಹದವನ್ನು ಗಮನಿಸ್ಬೇಕು. ನೀನು ಎಲ್ಲಿಂದ ಬಂದಿದೆಯೋ ಆ ಬೇರನ್ನು ಮರಿಬಾರದು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕಷ್ಟದಿಂದ ಬಂದು 4 ದಿವಸಕ್ಕೆ ಯಾವುದೋ ಒಂದು ದೊಡ್ಡ ಸಂಪಾದನೆ ಬಂದ ಮೇಲೆ ಆಮೇಲೆ ಕೆಜಿ ಗಟ್ಲೆನೇ ಪೌಡರ್ ಹಾಕೊಳ್ಬೇಕು ಅಂತ. ಅಲ್ಲಿ ತನಕ ಹಿಟ್ಟಿಗೂ ಗತಿ ಇರಲಿಲ್ಲ ಮನೆಗೆ ಊಟಕ್ಕೆ. ಆಮೇಲೆ ಯಾವಾಗ ನೋಡಿದ್ರು ದೇಹದ ಆರೈಕೆಯಲ್ಲೇ ಈಗ ಕೆಲವರದ್ದು ಅದೇ ಒಂದು ಪ್ರೊಫೆಷನ್ ಇರುತ್ತೆ, ಆಗ ಅವರಿಗೆ ಅನಿವಾರ್ಯ. ಅದು ಬಿಟ್ಟು ದೇಹವೇ ನಾನು, ನಾನೇ ದೇಹ ಅಂತ ಅನ್ನುವ ಭಾವನೆಯಿಂದ ಬದುಕಿದ್ರೆ ನಿನ್ನ ಸಂಪತ್ತೆಲ್ಲ ಮತ್ತೆ ವ್ಯರ್ಥ ಆಗಿ ಹೋಗುತ್ತೆ. ಈ ವ್ಯವಸ್ಥೆಯಲ್ಲಿ ಇದು ಕೃಷ್ಣನ ಗೀತೆಯಲ್ಲಿ ಇದರ ಬಗ್ಗೆ ದೇಶೇ ಕಾಲೇ ಚ ಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳಿದ್ದನ್ನ ವಿಶೇಷ, ಇದು ವಿಶೇಷವಾದ ದಾನ, ನ್ಯಾಯಾರ್ಜಿತವಾದದ್ದು, ಪಾತ್ರದಲ್ಲಿ ಕಾಲದಲ್ಲಿ ದೇಶಕ್ಕೆ ಸರಿಯಾಗಿ. ಹೀಗೆ ಯಾರು ದಾನ ಮಾಡ್ತಾನೋ ಅನ್ಯಾಯ ಆಯ್ತು. ಹಾಗಾದ್ರೆ ಉಳಿದದ್ದು ಯಾವುದು ದಾನ ಅಲ್ವಾ? ಅಲ್ಲ ಅಂತ ಹೇಳಿಲ್ಲ. ಅನ್ಯಾಯಾತ್ ಸಮಪಾತ್ತೇನ, ತಲೆ ಹೊಡೆದು ಸಂಪಾದನೆ ಮಾಡಿದ್ದಾನೆ, ಅಥವಾ ತಲೆ ಹೊಡಿಲಿಲ್ಲ ಆದ್ರೆ ಕಷ್ಟಪಡಲಿಲ್ಲ, ಹೇಗೋ ಒಂದು ದುಡ್ಡು ಇವನ ಕೈಗೆ ಇವನ ಕಷ್ಟದ್ದಲ್ಲ ಆದ್ರೆ ಸುಲಭದಲ್ಲಿ ಬಂದ್ಬಿಡುದು. ಅಂಥದ್ದನ್ನು ಅವನಿಗೆ ದಾನ ಧರ್ಮೋ ಧನೇನ ಯಹ ಅಂತ ಧನದಿಂದ ಒಬ್ಬ ದಾನ ಮಾಡ್ತಾನೆ. ಅವನಿಗೆ ದಾನದಲ್ಲಿ 5 ಪಾರ್ಟ್ ಹೇಳಿದ್ರು. ಪ್ರಯತ್ನಶೀಲನಿಗೆ, ಪಾತ್ರನಿಗೆ, ಕಾಲದಲ್ಲಿ, ದೇಶದಲ್ಲಿ, ನ್ಯಾಯೋರ್ಜಿತವಾದದ್ದು. ಈ 5 ಪಾಯಿಂಟ್ಸ್ ಇದೆ. ನೀನು ನ್ಯಾಯಾರ್ಜಿತ ಅಲ್ಲ, ಆ ಪಾಯಿಂಟ್ಸ್ನ ಫಲ ಬರಲ್ಲ. ಆದ್ರೆ ನೀನು ಕಾಲವನ್ನು ಸರಿಯಾಗಿ ಗಮನಿಸಿದ್ದಿ, ದೇಶವನ್ನು ಸರಿಯಾಗಿ ಗಮನಿಸಿದ್ದಿ, ಪಾತ್ರವನ್ನು ಸರಿಯಾಗಿ ಗಮನಿಸಿದ್ದಿ, ಪ್ರಯತ್ನಶೀಲನಿಗೆ ಕೊಟ್ಟಿದ್ದಿ, ಈ ಪಾಯಿಂಟ್ಸ್ ಬೇಕು. ನ್ಯಾಯೋರ್ಜಿತವಾದದ್ದು ಆದ್ರೆ ಅಪ್ರಯತ್ನಶೀಲನಿಗೆ ಉಳಿದಿದ್ದೆಲ್ಲ ಓಕೆ, ಅವನು ಹಿಂದೆ ಎಲ್ಲ ಚೆನ್ನಾಗಿ ಶಾಲೆಯಲ್ಲೆಲ್ಲ ರ್ಯಾಂಕ್ ತೆಗೆದಿದ್ದ, ಎಲ್ಲ ಮಾಡಿದ್ದೆ, ಈಗ ಉದಾಸೀನಕ್ಕೆ ಬಿದ್ದಿದ್ದಾನೆ. ನಿನ್ನ ಉದ್ದೇಶ ಇದ್ದಿದ್ದು ಅವ್ನು ನಾಳೆ ಆದ್ರೂ ಸ್ವಲ್ಪ ಚುರುಕಾಗ್ಬೋದು ಅಂತ ಕೊಟ್ಟಿ. ಆಗ ನೀನು ಯಾವ್ಯಾವ ಪಾಯಿಂಟ್, ಆದ್ರೆ ಮುಖ್ಯ ಪಾಯಿಂಟ್ ನ್ಯಾಯಾರ್ಜಿತವಾದದ್ದೇ. ಈ ಪಾಯಿಂಟ್ಸ್ ತುಂಬಾ ದೊಡ್ಡದು. ಅದಕ್ಕೆ ಅಲ್ಲೊಂದು ಮಾತು ಹೇಳ್ತಾರೆ, ಕುರುತೆ ನಸಕರ್ತಾರಂ ತ್ರಾಯತೆ ಮಹತೋ ಭಯ. ತುಂಬಾ ದೊಡ್ಡ ಅಪಾಯದಿಂದ ಅವನನ್ನು ಪಾರು ಮಾಡಲ್ಲ, ಸಣ್ಣ ಅಪಾಯದಿಂದ ಪಾರು ಮಾಡುತ್ತೆ. ಅಂದ್ರೆ ಫಲ ಇದೆ, ಆದ್ರೆ ನ್ಯಾಯೇನ ಉಪಾರ್ಜಿತವಾದದಕ್ಕೆ ಏನು ತಾಕತ್ತಿದೆಯೋ ಆ ತಾಕತ್ತು ಅನ್ಯಾಯೇನ ಉಪಾರ್ಜಿತಸ್ಯ ಧನಸ್ಯ ತಾದೃಶಿ ಶಕ್ತಿ ನಾಸ್ತಿ. ಯತ್ರ ನ್ಯಾಯೇನ ಉಪಾರ್ಜಿತಂ ಧನಂ ವಿದ್ಯತೆ ತೇನ ಧನೇನ ಚ ವಿಶೇಷ, ಅದು ಅವನಿಗೆ ವಿಶೇಷವಾದ ಫಲವನ್ನು ಕೊಡುತ್ತೆ. ಪಾತ್ರೇ ದಾನಂ ಸ್ವಲ್ಪಮಪಿ, ನೀನು ಪಾತ್ರನಿಗೆ ಕೊಟ್ಟಿದ್ದಿ, ಸ್ವಲ್ಪನೇ ಕೊಟ್ಟಿದ್ದಿ. ಅಪಾತ್ರನಿಗೆ ಕೊಟ್ಟಿದ್ದಿ, ತುಂಬ ಕೊಟ್ಟಿದ್ದಿ. ಯಾವುದು ಗ್ರೇಟು? ಪಾತ್ರನಿಗೆ ಅತ್ಯಲ್ಪವಾದ್ರೂ ಕೂಡ. ಪಾತ್ರೇ ದಾನಂ ಸ್ವಲ್ಪಮಪಿ ಕಾಲೇ ದತ್ತಂ ಯುಧಿಷ್ಠಿರ. ಎರಡನೇದು ಕಾಲದಲ್ಲಿ ಕೊಡಬೇಕು. ನೀನು ಸ್ವಲ್ಪನೇ ಕೊಟ್ಟದ್ದು, ನಾಳೆ ಅವನು ಇವತ್ತು ಪಾಪ ಇಲ್ಲಿಂದ ಹೋಗುವಾಗ ಕೈಯಲ್ಲಿ ದುಡ್ಡಿಲ್ಲ, ಒಂದು 10 ರೂಪಾಯಿ ಕೊಡಿ ಬಸ್ ಟಿಕೆಟಿಗೆ ಬೇಕು ಅಂತ ಕೇಳಿದ್ರು. ನಾಳೆ ನೀನು 100 ರೂಪಾಯಿ ಕೊಡ್ತಿ. ಇವತ್ತು ಅವನು ಪಾಪ ನಡ್ಕೊಂಡೇ ಹೋಗಿದ್ದು, ಬೇಡ ಸರ್ ನನ್ಗೆ ನಿನ್ನೆ ಬೇಕಿತ್ತು, ಟೈಮಿಗೆ ಬೇಕಿತ್ತು, ಈಗ ಕೊಟ್ರೆ ಏನು ಉಪಯೋಗ? ಈಗಾದ್ರೆ ಅದು 100 ರೂಪಾಯಿ ಇವತ್ತಾದ್ರೂ ಕೊಟ್ಟರೆ ಹೋಗ್ಲಿ ಅಂತ ಇಟ್ಕೊಳ್ಳೋರು ಬೇರೆ ಪ್ರಶ್ನೆ. ಆದ್ರೆ ಕೊಟ್ಟವನಿಗೆ ಏನು ಲಾಭ ಇಲ್ಲ. ಕಾಲಕ್ಕೆ ಸರಿಯಾಗಿ ಕೊಡಬೇಕು, ಸ್ವಲ್ಪ ಆದ್ರೂ ಸರಿ ಪಾತ್ರನೇ ಕೊಡಬೇಕು. ನಿಜವಾಗ್ಲೂ ಅವ್ನು ನಡ್ಕೊಂಡು ಹೋಗೋನಿದ್ದಾನೆ, ಆದ್ರೆ ಅವನಿಗೆ ಬಸ್ಸಿನಲ್ಲಿ ಹೋಗೋ ಅಗತ್ಯ ಇದೆ ಅಂತ ನಿಮ್ಗೆ ಗೊತ್ತಾದಾಗ ನೀವು ಕೊಟ್ರೆ ಅದು ಸರಿ ಹೋಗುತ್ತೆ. ಅವನು ಹೇಳಿದ್ದು ನಾವು ಎಲ್ಲೋ ಯಾತ್ರೆಗೆ ಹೋಗ್ಬೇಕಿದೆ, ನಮ್ಗೆ ದುಡ್ಡು ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ನಿಮ್ಗೆ 3-4ನೇ ಸಲ ಸಿಕ್ಕಿ ಇನ್ನೊಂದು ಯಾತ್ರೆಗೆ ಹೋಗಿರಲ್ಲ. ನನಗೊಬ್ಬ ಹಾಗೆ ಸಿಕ್ಕಿದ್ದ, ಒಂದು 7-8 ದಿವಸದೊಳಗೆ ಬೇರೆ ಬೇರೆ ಜಾಗದಲ್ಲಿ ನಾನು ಬೇರೆ ಬೇರೆ ವೇಷದಲ್ಲಿದ್ದೆ. ಒಂದ್ಸರ್ತಿ ಅದು ಮಠದೊಳಗೆ ಹೋಗುವ ವೇಷದಲ್ಲಿದ್ದೆ, ಇನ್ನೊಂದ್ ಸರ್ತಿ ಎಲ್ಲೋ ಗಾಡಿಯಲ್ಲಿ ಕೂತಿದ್ದೆ, ಇನ್ನೊಂದ್ ಸರ್ತಿ ಇನ್ನೇನೋ ಆಗಿತ್ತು. ನನ್ನ ಹತ್ರನೇ ಬಂದು ಅವನು 3 ಸರ್ತಿನೂ ಅದೇ ಕತೆ ಹೇಳಿದ್ದಾನೆ. ನಾಳೆನೇ ಹೋಗ್ಬೇಕು, ನನಗೆ ಊರಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ದುಡ್ಡು ಕೊಡಿ. ಫಸ್ಟಿನ ಸರ್ತಿ ಏನೋ ಹೋಗ್ಲಿ ಅಂತ ಹೇಳಿ ಕೊಟ್ಟೆ. 2ನೇ ಸರ್ತಿ ಆದಾಗ ಏನು ಮಾತಾಡಿಸ್ಲಿಲ್ಲ, ನಾನು ಹೆಚ್ಚು ನಾನು ಅವಾಯ್ಡ್ ಮಾಡಿದೆ. 3ನೇ ಸರ್ತಿ ಬಂದು ಮತ್ತೆ, ಅಂದ್ರೆ ಅವನು ನನ್ನ ಹತ್ರದಲ್ಲಿ ಇದ್ದವರನ್ನು ಯಾರನ್ನು ಕೇಳಿ ನನ್ನ ಹತ್ರ ಬಂದ, ನಾನು ಅಂತ ಅವನಿಗೆ ಗೊತ್ತಾಗಿದೆ. ಅಂದ್ರೆ ಈ ರೀತಿ ನೀವು ಯಾರು ಅದನ್ನ ದುಡಿಮೆ ಅಂತ ಮಾಡ್ಕೊಂಡಿರ್ತಾರೋ, ಕೇವಲ ಅದೊಂದೇ ಬದುಕು, ಬೇರೆ ಕೆಲಸನೂ ಮಾಡಲ್ಲ, ಬರೀ
ಆ 4 ಜನರಿಗೆ ತಲೆ ಮೇಲೆ ಟೊಪ್ಪಿ ಹಾಕೊಂಡೇ ಬದುಕುದು ಅನ್ಕೊಂಡಿದ್ರೆ ಅಂಥವರಿಗೆ ನೀವು ಕೊಟ್ಟ ದಾನ ಏನು ಉಪಯೋಗ ಇಲ್ಲ. ಅದರಿಂದಾಗಿ ಸ್ವಲ್ಪಮಪಿ ಪಾತ್ರನಿಗೆ ಕೊಟ್ಟ ದಾನ ಅದು ಮನಸಾ ಹಿ ವಿಶುದ್ಧೇನ. ಅದ್ರಲ್ಲಿ ಇನ್ನೂ ಮುಖ್ಯವಾದದ್ದು, ನ್ಯಾಯದಿಂದ ದುಡಿದಿರ್ತಾನೆ, ಆದ್ರೆ ಕೊಡುವಾಗ ಬೈಕೊಂಡು ಕೊಟ್ರೆ, ಶ್ರದ್ಧೆ ಇಲ್ಲದೆ ಕೊಟ್ರೆ, ಶ್ರದ್ಧಯಾ ದೇಯಂ ಭಿಯಾ ದೇಯಂ ಕ್ರಿಯಾ ದೇಯಂ. ಕೊಡಬೇಕು ಅನ್ನೋದು ದೊಡ್ಡ ವಿಷಯ. ಕೊಡುವಾಗ ಯಾಕದಕ್ಕೊಂಚೂರು ಕಸ ಮಿಕ್ಸ್ ಮಾಡಿ ಕೊಡ್ತಿ, ಶ್ರದ್ಧೆ ಸೇರಿಸಿ ಕೊಡು. ಕೊಟ್ಟದ್ರಿಂದ ಅವನಿಗೆ ಉಪಯೋಗ ಆಗ್ಲಿ ಅಂತ ಕೊಡು, ಹಾಳಾಗೋಗ್ಲಿ ಏನು ಉಪಯೋಗ ಇಲ್ಲ. ಮನಸಾಹಿ ವಿಶುದ್ಧೇನ ಪ್ರೇತ್ಯ ಅನಂತ ಫಲಂ ಸ್ಮೃತಂ. ನೀ ಸ್ವಲ್ಪನೇ ಕೊಡು, ಪಾತ್ರನಿ ಕೊಡು, ಕಾಲದ ಕೊಡು, ಶುದ್ಧ ಮನಸ್ಸಿನಿಂದ ಕೊಡು. ಒಬ್ಬ ಕೋಟಿ ಕೊಟ್ಟಾಗ ಏನು ಅವನಿಗೆ ಫಲ ಇದೆಯೋ ಅದಕ್ಕಿಂತ ಹೆಚ್ಚು ಅನಂತ ಫಲ ನಿನಗಿದೆ. ಅದಕ್ಕೆ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ಶ್ರದ್ಧಾ ಧರ್ಮಾನುಗಾದೇವಿ ಪಾವನಿ ವಿಶ್ವಧಾರಣಿ ಸವಿತ್ರಿ ಪ್ರಸವಿತ್ರಿ ಚ ಸಂಸಾರಾರ್ಣವ ತಾರಿಣಿ. ಶ್ರದ್ಧೆಗೆ ಎಷ್ಟು ಬಲ ಇದೆ ಅಂದ್ರೆ, ಧರ್ಮಾನುಗಾ ಶ್ರದ್ಧಾ. ಕೆಲವೊಮ್ಮೆ ಶ್ರದ್ಧೆ ಅಸಂಬದ್ಧವಾದ ಶ್ರದ್ಧೆ ಇದ್ರೆ ಏನಾದ್ರೂ ಸರಿ ಕಾಲು ತೊಳೆದು ಪಾಪ ಅವನಿಗೆ ಕಾಲು ಹುಣ್ಣಾಗಿರುತ್ತೆ. ನಿಮ್ಮ ಶ್ರದ್ಧೆಯ ಭಯದಿಂದ ಅವನಿಗೆ ಬೇಡ, ನನಗೆ ನೀವು ಕಾಲು ಒರೆಸಿದ್ರೆ ಸಾಕು ಹೇಳ್ತಿರ್ತಾನೆ. ಇಲ್ಲೆಲ್ಲೂ ನಮ್ಮ ಮನೇಲಿ ಏನ್ ಮಾಡಿದ್ರು ಕಾಲು ತೊಳೆದೇ ಹಾಕುದು. ಅವನಿಗೆ ನೀರು ಹಾಕಿದ್ರೆ ಕಾಲು ಹುಣ್ಣು ಜಾಸ್ತಿ ಆಗುತ್ತೆ, ಅವ್ನು ಬೇಡ ಅಂತಿರ್ತಾನೆ. ಅದು ಇಲ್ಲ, ಶ್ರದ್ಧೆ ನಮ್ಗೆ ಕಾಲು ತೊಳೆದ್ರೇ ಪುಣ್ಯ ಬರುತ್ತೆ ಅಂತ ತಲೆಯಲ್ಲಿ ಒಂದು ಶ್ರದ್ಧೆ ಇರುತ್ತೆ. ಆ ಶ್ರದ್ಧೆಯಿಂದ ಅವನು ಕಾಲಿಗೆ ಮತ್ತಷ್ಟು ಹುಣ್ಣಾಗುವಂಗೆ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಅದಕ್ಕೆ ಧರ್ಮಾನುಗಾ ಶ್ರದ್ಧಾ. ಅವರಿಗೂ ಅನಾನುಕೂಲ ಆಗದ ಮತ್ತೆ ಶಾಸ್ತ್ರದಲ್ಲಿ ಹೇಳಿರುವ ಮಾತಿಗೂ ವಿರುದ್ಧವಲ್ಲದ ರೀತಿಯಲ್ಲಿ ಧರ್ಮ ಅನುಗವಾದ ಶ್ರದ್ಧೆ ಏನಿದೆ ಅದು ದೇವಿ, ಪ್ರಕಾಶ ಕೊಡುವಂಥದ್ದು, ಪಾವನಿ, ಪವಿತ್ರಗೊಳಿಸುವಂಥದ್ದು, ವಿಶ್ವಧಾರಿಣಿ, ಇಡೀ ವಿಶ್ವವನ್ನೇ ಹೊತ್ತು ನಿಲ್ಲುವಂಥದ್ದು, ಸವಿತ್ರಿ, ಪುಣ್ಯವನ್ನ ಹೆರುವಂಥದ್ದು, ಪ್ರಸವಿತ್ರಿ, ಜಗತ್ತಿನ ಉಳಿದ ಎಲ್ಲ ಸಂಬಂಧಗಳನ್ನು ಉಳಿಸುವಂಥದ್ದು, ಕೊನೆಗೆಲ್ಲಿ ಸಂಸಾರಾರ್ಣವ ತಾರಿಣಿ, ಸಂಸಾರದ ಸಮುದ್ರದಿಂದಲೇ ನಿಮ್ಮನ್ನ ಆ ದಾರಿಗೆ ಯೋ ಯೋ ಯಾಮ್ ಯಾಮ್ ತನುಂ ಶ್ರದ್ಧಃ ಶ್ರದ್ಧಯಾರ್ಚಿತುಮಿಚ್ಛತಿ ಯೋ ಯೋ ಯಾಮ್ ಯಾಮ್ ತನುಂ ಶ್ರದ್ಧಃ ಭಕ್ತಃ. ಅದು ಸರಿ, ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಭಗವಂತನೇ ಆ ಶ್ರದ್ಧೆಯ ಮಹತ್ವವನ್ನು ಹೇಳುವ. ಶ್ರದ್ಧೆ ಬಹಳ ಮುಖ್ಯ. ಆಯಾ ಜೀವದ ಶ್ರದ್ಧೆಗೆ ಅನುಗುಣವಾಗಿ ನಾನು ವ್ಯವಸ್ಥೆ ಮಾಡ್ತಾ ಹೋಗ್ತೇನೆ ಅಂತ. ಹಾಗಾಗಿ ನಮ್ಮ ಜೀವ ಸ್ವಭಾವದ ಶ್ರದ್ಧೆ ಅದು ಸರಿಯಾಗಿ ಬೆಳೆಯುವುದಕ್ಕೆ ಭಗವಂತನೇ ಇನ್ನಷ್ಟು ಪೋಷಕವಾದ ಅಂಶವನ್ನು ಹಾಕಬೇಕು. ಅದರಲ್ಲಿ ಯಾವುದು ಶುದ್ಧವಾದದ್ದು, ಅದಕ್ಕೆ ಶ್ರದ್ಧೆ ಅಂತ ಹೇಳುವಾಗ ಅವರು ಅದಕ್ಕೊಂದು ಶಬ್ದ ಹಾಕಿದ್ದು ಮನಸಾಗಿ ವಿಶುದ್ಧೇನ. ಅನ್ಯಾಯ ಆಗದ ರೀತಿಯಲ್ಲಿ, ಇನ್ನೊಬ್ಬನಿಗೆ ತೊಂದರೆ ಆಗದ ರೀತಿಯಲ್ಲಿ ನೀನು ಏನು ಮಾಡಿದ್ರು ಅದು ಸರಿಯಾದ ಕರ್ತವ್ಯ ಆಗುತ್ತೆ. ಆ ರೀತಿಯಾದ ಯೋಚನೆಯಿಂದ ನೀನೇನು ಮಾಡ್ತೀಯೋ ಅದು ನಿನ್ನ ಬದುಕನ್ನು ಉದ್ಧರಿಸುತ್ತೆ. ಶ್ರದ್ಧೆಯ ಧಾರ್ಯತೆ ಧರ್ಮ. ಶ್ರದ್ಧೆಯಿಂದ ಧರ್ಮವೂ ಉಳಿಯುತ್ತೆ. ಮಹದ್ಭಿರ್ನಾರ್ಥದರ್ಶಿಭಿ ಸಧನಾ ಅಪಿ ರಾಜಾನೋ ನಿಶ್ರದ್ಧಾ ನರಕಂ ಗತಾಃ. ರಾಜಾನಃ ಮಹದ್ಧನಾಃ ಅಶ್ರದ್ಧಾಃ ನರಕಂ ಗತಾಃ. ತುಂಬಾ ದುಡ್ಡಿದ್ದವರು ಅದಕ್ಕೆ ಪಾಂಡವರ ರಾಜ್ಯ ಪದವಿಲಿ ಇರಬೇಕು ಅಂತ ಬಯಸುದ್ರ ಉದ್ದೇಶ ಏನಂದ್ರೆ, ದೇಶದ ಸಂಪತ್ತು ಒಂದೊಂದು ಅಂಶವು ಸರಿಯಾಗಿ ವಿನಿಯೋಗ ಮಾಡಬೇಕು ಅಂತ ಇರುವ ಅವಕಾಶವನ್ನು ನಾವು ಬಳಸ್ಕೊಳ್ಬೇಕು ಅಂತ. ನಮ್ಗೇನನ್ಸುತ್ತೆ, ರಾಜ್ಯದ ಬಗ್ಗೆ ಅವರಿಗಿರುವ ಆಕಾಂಕ್ಷೆ ಅಂತ ನಮ್ಮ ಮೇಲ್ನೋಟಕ್ಕೆ ಹಾಗೆ ಅರ್ಥ ಆಗಿದೆ. ಯಾಕಂದ್ರೆ ನಮ್ಗೆ ಕೊಟ್ಟು ಆ 4 ಜನ ಸಂತೋಷ ಪಡುವ ಅನುಭವ ನಮ್ಗೆ ತುಂಬಾ ಕಮ್ಮಿ ಇದೆ. ಆದ್ರೆ ನಮ್ಮ ಲೆವೆಲಲ್ಲಿ ನಾವು ಯೋಚನೆ ಮಾಡುದು, ಯಾರು ದುಡ್ಡು ಹೆಣನು ಬಾಯಿ ಬಿಡುತ್ತೇವೆ. ಹೌದು, ಲೋಕದಲ್ಲಿ ನಮ್ಮ ಸುತ್ತ ಇರುವ ವ್ಯವಸ್ಥೆ ಹಾಗೇನೆ. ಆದ್ರೆ ಪ್ರಾಮಾಣಿಕರಿಗೆ, ಅವರಿಗೆ ಆ ಪ್ರಾಮಾಣಿಕರು ಅನ್ನುವುದರ ಜೊತೆಗೆ ಕ್ಷತ್ರಧರ್ಮದ ಪಾಲನೆ ಎಚ್ಚರ ಇದ್ದವರಿಗೆ ರಾಜ್ಯ ಯಾಕೆ ಬೇಕು ಅಂದ್ರೆ ಅವರ ಈ ಕರ್ತವ್ಯವನ್ನು ಇನ್ನಷ್ಟು ವಿಸ್ತಾರಗೊಳಿಸ್ಲಿಕ್ಕೋಸ್ಕರ ಬೇಕು. ಕೆಲವೊಂದು ಸ್ಥಾನಮಾನಗಳಿವೆಯಲ್ಲ ಸಮಾಜದಲ್ಲಿ, ದೊಡ್ಡ ಸ್ಥಾನಮಾನಗಳು, ಅದು ಸರಿಯಾದ ವ್ಯಕ್ತಿಗೆ ಸಿಕ್ಕಿದ್ರೆ ತುಂಬಾ ದೊಡ್ಡ ಕೆಲಸ ಆಗುತ್ತೆ. ಅಸಡ್ಡೆ ಇರುವವನಿಗೆ ಸಿಕ್ಕಿದ್ರೆ ಕೇವಲ ತನ್ನ ಹೊಟ್ಟೆ ತುಂಬುದು, ತನ್ನ ಮನೆ ತುಂಬಿಸುದು ಅಂತ ಮಾತ್ರ ಯೋಚನೆ, ಅವನು ಅನರ್ಥಗಳ ದೊಡ್ಡ ಪರಂಪರೆಯನ್ನೇ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಶ್ರದ್ಧೆ ಇದ್ದವನಿಗೆ ಆ ಕಾಲದ ವ್ಯವಸ್ಥೆಯಲ್ಲಿ ಸಂಪತ್ತು ಸಿಕ್ಕಿದ್ರೆ ಅದು ಅವನನ್ನ ತುಂಬಾ ದೊಡ್ಡದು ಮಾಡುತ್ತೆ. ಹಾಗಾಗಿ ನಿಶ್ರದ್ಧಾಹ, ಎಷ್ಟೇ ಸಂಪತ್ತಿದ್ರು ಶ್ರದ್ಧೆ ಇಲ್ಲದವರಾದ್ರೆ, ಶ್ರದ್ಧೆಯಿಂದ ನೀವು ದುಡ್ಡು ಕೊಡೋ ವಿಷಯದಲ್ಲಿ ಅಂತ ಅನ್ಕೊಳ್ಬೇಡಿ. ಶ್ರದ್ಧೆ ಅಂತ ಅನ್ನೋದು ನಾವು ಮಾಡುವ ಕೆಲಸಕ್ಕೂ ಸೇರುತ್ತೆ. ಅವನಿಗೆ ಶ್ರದ್ಧೆ ಇಲ್ಲದೆ ಮಂತ್ರಿಗಿರಿ ಬೇಕು ಅಂತ ಆಸೆ ಇದೆ, ಶ್ರದ್ಧೆಯಿಂದ ಅಲ್ಲ.
ದೊಡ್ಡ ಪದವಿಯಲ್ಲಿ ಅಧಿಕಾರದಲ್ಲಿ ಇರಬೇಕು. ಯಾಕಂದ್ರೆ ನನ್ನನ್ನು ಎಲ್ಲರೂ ಕೂಡ ತುಚ್ಛವಾಗಿ ನೋಡ್ತಿದ್ರು, ಅವರಿಗೆಲ್ಲ ಉತ್ತರ ಕೊಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ನೀನು ISI ಅಧಿಕಾರಿ ಆದ್ರೆ ಏನು ಉಪಯೋಗ? ನಾನು ISI ಅಧಿಕಾರಿ ಆದ್ರೆ ನನ್ನ ಅಧಿಕಾರದಲ್ಲಿರುವ ಆ ವಲಯದಲ್ಲಿ ಎಲ್ಲರಿಗೂ ನ್ಯಾಯ ಸಿಗುವಾಗ ಮಾಡಬೇಕು ಅಂತ ನನ್ನ ಉದ್ದೇಶ. ನಾನು ಡಾಕ್ಟರ್ ಆಗೋದು ಅಂದ್ರೆ ನನ್ನ ಕೈ ಕೆಳಗೆ ಬಂದ ಪೇಷಂಟ್ಗಳಿಗೆ ಎಲ್ಲರಿಗೂ ಕೂಡ ನಾನು ಒಳ್ಳೆ ರೀತಿ ಮದ್ದು ಕೊಡ್ತೇನೆ. ಇಲ್ಲ, ನಮ್ಮ ಅಕ್ಕನ ಮಕ್ಕಳು ಇವರು ಎಲ್ಲರೂ ಡಾಕ್ಟರ್ ಆಗಿ ಅವ್ರು ಯಾವಾಗಲೂ ಡಾಕ್ಟರ್ ಆಗಿಕೊಳ್ತಾರೆ, ಅದಕ್ಕೆ ನಾನು ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡು ಅಷ್ಟೇ ಡಾಕ್ಟರ್ ಆದ್ರೆ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ನೀನು ಅವ್ರ ಎದುರುಗಡೆ ಹೆಸರು ಹೇಳ್ಕೊಂಡು ಬೋರ್ಡ್ ಹಾಕೊಂಡು ಫೋಟೋ ತೆಕ್ಕೊಂಡು ನಾನು ಕೂಡ ಡಾಕ್ಟರ್ ಅಂತ ತೋರಿಸಿ ಹೆಮ್ಮೆಯಿಂದ ಮೆರಿಬಹುದು. ಆದ್ರೆ ನಿಜವಾದ ಡಾಕ್ಟರ್ ವೃತ್ತಿಯಿಂದ ಆಗಬೇಕಾದ ಉಪಯೋಗ ಸಮಾಜಕ್ಕೆ ಏನ್ ಬೇಕೋ ಅದು ಪೂರ್ಣ ಪ್ರಮಾಣದ ಕೊಡಿ. ಯಾಕಂದ್ರೆ ನಿನ್ನ ಉದ್ದೇಶ ಇದ್ದದ್ದೇ ನೀನು ಶುರು ಮಾಡಿದ್ದೆ ಆ ಅಧಿಕಾರ ಬೇಕು ಅಂತ ಅಥವಾ ಸ್ಥಾನ ಬೇಕು ಅಂತ, ಅವ್ರಿಗೆ ಉತ್ತರ ಕೊಡಬೇಕು ಅಂತ. ಶ್ರದ್ಧೆ ಎಲ್ಲಿರುತ್ತೆ ಅಂದ್ರೆ ಆ ಕೆಲಸದ ನಿಜವಾದ ಉಪಯೋಗ ಎಲ್ಲಾಗುತ್ತೋ ಅಲ್ಲಿಂದ ಬರಬೇಕು ಶ್ರದ್ಧೆ. ಅದಕ್ಕೋಸ್ಕರ ಬೇಕು ಅಂತ ಇದ್ರೆ ಆಗ ಆ ಕಾರ್ಯ ಆ ಸ್ಥಾನ ಪೂರ್ಣವಾಗಿ ಸಮಾಜಕ್ಕೆ ಒದಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಎಷ್ಟೇ ಸಂಪತ್ತಿದ್ದವರಾದ್ರೂ ನಿಶ್ರದ್ಧರಾಗಿ ನರಕಂಗತ, ಅವರೆಲ್ಲರೂ ನರಕಕ್ಕೆ ಹೋಗಿದ್ದಾರೆ. ಇದು ಒಂದು ರೀತಿಯಲ್ಲಿ ದುರ್ಯೋಧನನ ಮಾತನ್ನೇ ಹೇಳಿದ್ರು. ನೀವು ಇಲ್ಲಿ ಈಗ ಯಾಗ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಬೇಸರ. ಅವರು ಅಲ್ಲಿ ಹಿಂದೆ ಮಾತು ಬಂತು, ಒಂದು ದಿವಸದ ಯಾಗ ಮಾಡಿದ್ರು, ಯಾಕಂದ್ರೆ ಅಷ್ಟೇ ದುಡ್ಡಿದ್ದಿದ್ದು ಅವ್ರ ಹತ್ರ. ಅಲ್ಲಿ ಅದಕ್ಕೂ ಮಾತು ಬಂತು, ವನ್ಯೇನ ವಸ್ತುನ, ವನದಲ್ಲಿ ಸಿಗುವ ವಸ್ತುಗಳಿಂದಲೇನೆ ಒಂದು ದಿವಸದ ಯಾಗ ಮಾಡಿ ಕೂತಿದ್ರು. ಅವ್ರಿಗೆ ಈಗ ಸುದ್ದಿ ಬಂತು, ಸಿಕ್ಕಾಪಟ್ಟೆ ಸಂಪತ್ತನ್ನು ಉಪಯೋಗಿಸಿ ಬೇಕಾದಷ್ಟು ಜನರನ್ನ ಕರೆದು ತುಂಬಾ ದೊಡ್ಡ ಮಟ್ಟದ ಯಾಗ ಮಾಡಿದ್ದಾನೆ, ನಮ್ಗೆ ಆ ಕರ್ತವ್ಯ ಮಾಡ್ಲಿಕ್ಕೆ ಅವಕಾಶ ಇದ್ದಿದ್ರೆ ಆ ರಾಜ್ಯ ಧರ್ಮದಲ್ಲಿ ಇರ್ಲಿಕ್ಕಾಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಮನಸ್ಸಿಗೆ ಬಂದಿತ್ತು. ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ರು, ಅಲ್ಪೇನ, ನೀನು ಎಷ್ಟೇ ಸಣ್ಣ ಜಾಗದಲ್ಲಿರು, ಸಣ್ಣ ಸಂಪತ್ತಿನ ಒಡೆಯನಾಗಿರು, ನಿನ್ನಲ್ಲಿರುವ ದೇಶದ ಕಾಲದ ಮಹತ್ವ ತಿಳಿದು ನ್ಯಾಯದಿಂದ ಉಪಾರ್ಜಿತವಾದ ಸಂಪತ್ತನ್ನು ನೀನು ಕೊಟ್ರೆ ತ್ರಾಯತೆ ಮಹತೋ ಭಯ, ಅದು ನಿನ್ನ ದೊಡ್ಡ ಆಪತ್ತಿನಿಂದ ಕಳೆಯುತ್ತೆ. ಆದ್ರೆ ಅದೇ ನ್ಯಾಯದಿಂದ ಉಪಾರ್ಜಿತವಲ್ಲ, ದಾಳವಾಡಿ ಸಂಪಾದಿಸಿದ ದುಡ್ಡನ್ನ ಮಹತ್ತರವಾಗಿ ದಾನ ಮಾಡಿದ್ರು, ಅದು ನಸಕರ್ತಾರಂತ್ರಾಯತೆ ಮಹತೋಭಯ, ಅದು ಕರ್ತೃವನ್ನ ಮಹದ್ಭಯದಿಂದ ದೂರ ತಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನಿಷ್ಕಿಂಚನಾಶ್ಚ ಮುನಯಃ ಶ್ರದ್ಧಾವಂತೋ ದಿವಂಗತಾ ದೇಶೇ ಕಾಲೇ ಚ ಪಾತ್ರೇ ಚ ಮುದ್ಗಲ ಶ್ರದ್ಧಯಾನ್ವಿತಃ. ಋಷಿಗಳು ಕೂಡ ನಿಷ್ಕಿಂಚನ, ಅವ್ರ ಹತ್ರ ಒಂದು ಪಾವಣೆ ದುಡ್ಡಿಲ್ಲ. ಅವ್ರ ಹತ್ರ ಅವ್ರ ದುಡ್ಡೇ ಇಟ್ಕೊಳ್ಳಲ್ಲ. ಋಷಿಗಳು ಯಾವತ್ತೂ ಕೂಡ ದುಡ್ಡು ತಂದು ಡಬ್ಬಿಯಲ್ಲಿ ಹಾಕಿಡುದು, ಇದು ನಾಳೆಗೆ ಬೇಕಾಗತ್ತೆ ಅಂತ ಇಲ್ಲವೇ ಇಲ್ಲ. ಹಸು ಬಂದ್ರೆ ಸಾಕ್ತಾರೆ, ಧಾನ್ಯ ಬಂದ್ರೆ ಅದು ಎಷ್ಟು ದಿವಸ ಬರುತ್ತೋ, ಧಾನ್ಯ ಎಷ್ಟು ದಿವಸ ಇಡ್ಬೋದು, ಒಂದು ವಾರ, ಒಂದು ತಿಂಗಳು, ಮುಗೀತು. ಮತ್ತೆ ನಮ್ಮ ಹಾಗೆ ಇವತ್ತೆಲ್ಲ ಅದಕ್ಕೇನೇನೋ ಪುಡಿ ಹಾಕಿ ಒಂದು ವರ್ಷಕ್ಕೆ ಇಡುದು ಇದೆಲ್ಲ ಇಲ್ಲ. ಕಾಡಲ್ಲಿ ಹೇಗೆ ಸಿಗುತ್ತೋ ಹಾಗೆ. ಅಥವಾ ಎಷ್ಟು ದಿವಸ ಬರುತ್ತೆ ಆ ಪ್ರಕೃತಿ ಗೊತ್ತಿದೆ. ನಮ್ಗೆ ಯಾವ ವಸ್ತು ಎಷ್ಟು ದಿವಸ ಬರಬೇಕು ಅಂತಿರುತ್ತೋ ಅದಕ್ಕೆ ಅದೇ ಒಂದು ಕವರ್ ಕೊಟ್ಟಿದೆ. ಈಗ ಕುಂಬಳಕಾಯಿ ನೀವು ಮನೆಯಲ್ಲಿ ಇಟ್ಟಿದ್ರೆ 1 ತಿಂಗಳು ಆರಾಮಾಗಿ ಬರುತ್ತೆ. ಅದೇ ಹುರುಳಿಕಾಯಿ ಅಷ್ಟು ದಿವಸ ಬರಲ್ಲ. ಅದನ್ನ ಅಷ್ಟು ದಿವಸದೊಳಗೆ ತಿನ್ಬೇಕು ಅಂತ ಅರ್ಥ. ಕುಂಬಳಕಾಯಿ ನೀವು 1 ತಿಂಗಳು ಇಟ್ಟರು ಅದಕ್ಕೆ ಒಳಗಿನಿಂದ ಏನೂ ಅದರ ಸತ್ವ ಕಮ್ಮಿ ಆಗಲ್ಲ. ಪ್ರಕೃತಿಯೇ ಒಂದು ಫ್ರಿಡ್ಜ್ ಇಟ್ಟಿದೆ. ಆದ್ರೆ ನಾವು ಪ್ರಕೃತಿಯ ಫ್ರಿಡ್ಜ್ ಅನ್ನು ನಾಶ ಮಾಡಿ ನಮ್ಗೆ ಬೇಕಾದಾಗ ಅಟ್ಮಾಸ್ಫಿಯರ್ ಅನ್ನು ಹೊಸತೇನೋ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಿ ಹೊರಗಿನ ವಾತಾವರಣ ನಮ್ಮ ವಾತಾವರಣ ಎರಡೂ ಕೆಡಿಸಿ ಆಗಿದೆ ಅರ್ಧ ಪರಿಸರದ ವಿಷಯದಲ್ಲಿ. ಆದ್ರೆ ಹಳ್ಳಿಯಲ್ಲಿ ಅಥವಾ ಸಾಮಾನ್ಯ ಕಾಡು ಜನರ ವಾಸದ ಪರಿಸರವನ್ನು ನಾವು ಗಮನಿಸಿದ್ರೆ ಅವರು ಪ್ರಕೃತಿಗೆ ತೊಂದರೆ ಆಗದ ರೀತಿಯ ಒಂದು ಬೇರೆನೆ ವ್ಯವಸ್ಥೆ ಇರುತ್ತೆ. ಮಣ್ಣಿನ ಅಡಿಯಲ್ಲಿ ಹೂತಿಡ್ತಾರೆ, ಮರದ ತುಂಡುಗಳನ್ನು ಹಾಕಿ. ಅದು 1 ತಿಂಗಳು 2 ತಿಂಗಳೆಲ್ಲ ಬರುತ್ತೆ ಕೆಲವೊಂದು ಪದಾರ್ಥಗಳು. ಈ ಇರುವೆ ಒಂದು 4 ತಿಂಗಳಿಗೆ ಆಗುವಷ್ಟು ತಗೊಂಡು ಹೋಗಿರುತ್ತೆ. ಮಳೆಗಾಲದಲ್ಲಿ ಅದಕ್ಕೆ ಹೊರಗೆ ಓಡಾಟ ಕಮ್ಮಿ. 4 ತಿಂಗಳಿಗೆ ಆಗುವಷ್ಟು ಅಕ್ಕಿ ತಗೊಂಡು ಹೋಗಿಡುತ್ತೆ. ಅದು ಯಾವ ಫ್ರಿಡ್ಜ್ ಅಲ್ಲಿ ಇರುತ್ತೆ? ಆ ಮಣ್ಣಿನ ಯಾವ ಪದಾರ್ಥಗಳನ್ನ ಹೇಗೆ ಜೋಡಿಸಿಟ್ರೆ ಅದು ಹಾಳಾಗಲ್ಲ ಅನ್ನೋದು ಗೊತ್ತಿದೆ. ಹಾಗೇ ಕಟ್ಟಿಡುತ್ತದೆ. ನಮ್ಮಲ್ಲಿ ಮುಡಿ ಇಂತಿದೆ, ಈ ಬೈಹುಲ್ಲನ್ನ ಚೆನ್ನಾಗಿ ಕವರ್ ಮಾಡಿ ಅದನ್ನು ಮುಚ್ಚಿಡ್ತಾರೆ. ಮುಚ್ಚಿಟ್ರೆ 4 ವರ್ಷ 5 ವರ್ಷ 6 ವರ್ಷ ಹಾಳಾಗಲ್ಲ. ಅದು ಪ್ರಾಕೃತಿಕವಾದ ಉಳಿಸುವ ವ್ಯವಸ್ಥೆ, ಹಾಳಾಗಲ್ಲ. ಮತ್ತೆ ಅದು ವರ್ಷ ಹೋದಷ್ಟು ಆ ಅಕ್ಕಿ ತುಂಬಾ ಗಟ್ಟಿ ಆಗುತ್ತೆ. ಅಂದ್ರೆ ಒಳ್ಳೆ ಉದುರುದುರ ಅನ್ನ ಆಗುತ್ತೆ, ರುಚಿ ಜಾಸ್ತಿ ಆಗುತ್ತೆ, ಸತ್ವ ಜಾಸ್ತಿ ಆಗುತ್ತೆ. ಊಟ ಮಾಡ್ಲಿಕ್ಕೆ ಅದರ ದರ್ಶನದ ಕಣ್ಣಿಗೂ ನೋಟಕ್ಕೂ ಚೆನ್ನಾಗಿರುತ್ತೆ. ಇದೆಲ್ಲ ಪ್ರಾಕೃತಿಕವಾದ ನಿಯಮಗಳು.
ನಾವು ಇವತ್ತೇನ್ ಮಾಡಿದ್ವಿ ಅಂದ್ರೆ ಎಲ್ಲ ನಿಯಮಗಳನ್ನು ಮೀರೋದು ಕಷ್ಟ. ಮುಡಿ ಕಟ್ಲಿಕ್ಕೂ ಒಂದು ಅಭ್ಯಾಸ ಬೇಕು, ಅದು ಸುಲಭ ಇಲ್ಲ. ಆರೋಗ್ಯ ಅಲ್ಲ ಫ್ರಿಡ್ಜ್ ಅಲ್ಲಿ ಇಟ್ರೆ ಆರೋಗ್ಯ ಅಲ್ಲ ಅಂತ ಅದು ಕೊಂದು ತಿನ್ನುದು, ನಾವು ಹೆಣ ತಿನ್ನುದು, ಸರ್ಕಾರಿಗಳ ಹೆಣ. ಮತ್ತೆ ಆಚೆ ಇರಲ್ಲ ಅಲ್ವಾ ತರಕಾರಿ, ಅದೇ ಅಲ್ಲಿ ಅಷ್ಟ್ರೊಳಗೆ ಬಳಸ್ಕೊಳ್ಬೇಕು ನೀವು, ಫ್ರೆಶ್ ಉಪಯೋಗಿಸ್ಬೇಕು ಯಾವಾಗ. ಸರಿ ಮೊಸರು ಅದೆಲ್ಲ ಅದು ಅಷ್ಟೇ, ಅವತ್ತಿಗೆ ಮೊಸರು ಆಗ್ತಾ ಇತ್ತು ಹಿಂದೆ. ಈಗ ಫ್ರಿಡ್ಜ್ ಇಲ್ಲದೆ ಇದ್ದಾಗ ಹಿಂದೆ ಮೊಸರು ಊಟ ಮಾಡ್ತಿರ್ಲಿಲ್ವಾ? ಹಂಗಲ್ಲ, ಮತ್ತೆ ವೇಸ್ಟ್ ಜಾಸ್ತಿ ಆಗುತ್ತೆ. ಏನು ವೇಸ್ಟ್ ಆಗ್ತಿರ್ಲಿಲ್ಲ. ಯಾಕೆ ವೇಸ್ಟ್ ಆಗುತ್ತೆ? ವೇಸ್ಟ್ ಆಗುದಿಲ್ಲ. ಅದೇ ನಮ್ಗೆ ವೇಸ್ಟ್ ಹೇಗೆ ಆಗದ ಹಾಗೆ ಬದುಕಬೇಕು ಅಂತ ಮರ್ತೋಯ್ತು. ಅದರಿಂದಾಗಿ ವೇಸ್ಟ್ ಆಗತ್ತೆ ಅನ್ನೋ ಭಯಕ್ಕೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಎಕ್ಸ್ಕ್ಯೂಸ್ ಇದೆ ಅಷ್ಟೇ. ಅಲ್ಲ, ಇವಾಗ ಹಾಲಿಗೆ ಮೊಸರು ಹಾಕಿದ್ರೆ ಅದು ಮೊಸರು ಆಗೋದಿಲ್ಲ, ಅದು ಒಂದಿಂದಲೇ ಪೂರ ಆಗೋಗತ್ತ. ಒಂದಿನ ಇಡೀ ಜಾಸ್ತಿ ಬೇಕಾಗತ್ತಲ್ವ ಮೊಸರು ಆಗಕ್ಕೆ? ಹೌದು. ಏನಾಯ್ತು ಸಮಸ್ಯೆ? ಏನಾಯ್ತು? ಒಂದ್ ದಿವಸ ಜಾಸ್ತಿ ಬೇಕಾದ್ರೆ ಅವಾಗ ದಿನ ಮೊಸರು ಮಾಡಕ್ಕೆ? ಹೌದು, ದಿನ ಮಾಡ್ಕೊಳ್ತಿದ್ವಿ. ಪ್ರತಿದಿನನೂ ಮೊಸರು, ಪ್ರತಿ ದಿವಸನೇ ಮೊಸರು ಮಾಡ್ಕೊಂಡು ತಿನ್ಬೇಕು. ಇಟ್ಟಿಟ್ಟು ತಿನ್ನೋ ಕಾರ್ಯಕ್ರಮ ಇಲ್ಲ ಸರ್. ಅಷ್ಟ್ರಲ್ಲಿ ಹೆಂಗಾಗತ್ತದು? ಆಗತ್ತೆ, ಒಂದೇ ದಿವಸಕ್ಕಾಗುತ್ತೆ. ಒಂದು ರಾತ್ರಿ ಹಾಕಿದ್ರೆ ಒಂದು ಬೆಳಿಗ್ಗೆ ಆಗುತ್ತೆ. ನೆಕ್ಸ್ಟ್ ಡೇ ಮುಗಿಸ್ಕೋ, ಅವತ್ತು ರಾತ್ರಿ ಮುಗಿದೋಗುತ್ತೆ. ಮತ್ತೆ ಮರು ದಿವಸಕ್ಕೆ ಹಾಕಿಡುದು ಫ್ರೆಶ್. ಸಾಯುದಿಲ್ಲ, ಅದರಲ್ಲಿರುವ ಯಾವ ಪದಾರ್ಥನೂ ಸಾಯಲ್ಲ. ಇನ್ನು ಇದ್ರಲ್ಲಿ ಇಡುವುದನ್ನು ಸಾಯುದು. ಹೇಳುದು ಸುಲಭ, ಮಾಡೋದು ಇವತ್ತು ಕಷ್ಟ. ಬದಲಾಗ್ಬಿಟ್ಟಿದೆ ಪರಿಸ್ಥಿತಿ. ಅಂದ್ರೆ ಆಗ ಹಸು ಇದ್ದಾಗ ನಾವು ಮಾಡ್ಕೊಳ್ಲಿಕ್ಕೆ ಆಗ್ತಿತ್ತು. ಈಗ ಹಸು ಇಲ್ಲ, ಎಲ್ಲಿಂದನೋ ತರಲೇಬೇಕು ಅನಿವಾರ್ಯ. ಅವನು ಇಲ್ಲೆಲ್ಲೋ ಇಟ್ಟೇ ತಂದಿರ್ಬೇಕು. ಅವನೇ ಅದೇನೇ ನಮ್ಗೆ ಹೇಳುದು ಮಾತ್ರ ಇಷ್ಟು ದಿವಸದೊಳಗೆ ಅಂತ, ಅವ್ರು ಇನ್ನೆಲ್ಲೋ ಕಾದೇ ತರಬೇಕಾಗತ್ತೆ. ಅದೇ ಸ್ವಾವಲಂಬಿತನ ಇಲ್ಲಿ ಶುರುವಾಗ್ಬೇಕು. ನಮ್ಮ ದಿನನಿತ್ಯದ ವಸ್ತುಗಳನ್ನ ನಾವೇ ನಮ್ಮ ಸುತ್ತಲಿನಿಂದ ಎಷ್ಟು ಸಾಧ್ಯವಷ್ಟು ಬಳಸಿಕೊಳ್ಳುತ್ತೇವೆ ಅಂತಿದ್ದಾಗ, ನೀವು ಏನು ದೇಶ ಕೊಳ್ಳೆ ಹೋದ್ರು ಮೈನಸ್ ಡಿಗ್ರಿ ಎಲ್ಲ ಇರತ್ತಲ್ವಾ ಇವಾಗ ಹಿಮಾಲಯ? ಹೌದು, ಅಲ್ಲಿ ಮೊಸರು ಆಗುತ್ತೆ. ಅಲ್ಲ, ಆಗಲ್ಲ ಅಂತಲ್ಲ, ಅಲ್ಲೂ ಲೈಕ್ ತರಕಾರಿ ಇರತ್ತೆ. ಸೊ ಅದು ಯಾಕೆ ಅನ್ಹೆಲ್ತಿ ಅಂತ ನಾನು ಕೇಳ್ತೇನೆ. ಫ್ರಿಡ್ಜ್ ಅಲ್ಲಿ ಇಡೋದು ಯಾಕೆ? ಅಲ್ಲಿಗೆ ಬೇಕಾದಾಗ ಸಿದ್ಧ ಆಗುತ್ತೆ. ನೀವು ಇಲ್ಲಿಯ ತರಕಾರಿಗಳೆಲ್ಲ ಸಿಗುದಿಲ್ಲ, ಅಲ್ಲಿ ಅದು ಬೆಳೆಯುವುದೇ ಇಲ್ಲ. ಅಲ್ಲಿಗೆ ಏನ್ ಬೇಕು ಅದು, ಅಲ್ಲಿ ಬಟಾಟೆ ಒಂದೇ. ಅದು ಆ ಟೆಂಪರೇಚರ್ ಅಲ್ಲಿ ಇರತ್ತಲ್ಲ, ಅದನ್ನ ತಿನ್ನೋರು ಇರ್ತಾರೆ. ಅದೇ ಅಲ್ಲಿ ಯಾವ್ದು ಬೆಳೆ. ಅದಕ್ಕೆ ನಾನು ಹೇಳುದು, ಕಾಲೇ ಪ್ರಾಪ್ತಂ ದೇಶೇ ಪ್ರಾಪ್ತಂ. ಆ ದೇಶದಲ್ಲಿ ಏನ್ ಬೆಳೆಯುತ್ತೋ ಅದು ದೋಷ ಆಗಲ್ಲ. ನೀವು ಈಗ ಫ್ರಿಡ್ಜ್ ಯೂಸ್ ಮಾಡೋದಕ್ಕೆ ಬೇರೆ ಎಲ್ಲಿಂದಲೋ ತಂದ ಪದಾರ್ಥವನ್ನ ಅದು ಉಳಿಬೇಕು ಅಂತ. ಅಲ್ಲಿ ಬೇರೆಯಿಂದಲೂ ತರೋದಲ್ಲ, ಅಲ್ಲೇ ಬೆಳೆಯುದು, ಅಲ್ಲೇ ಇರುತ್ತೆ. ಹಾಗೆ ಅಲ್ಲಿಗೆ ಏನಾಗಲ್ಲ. ಬೇರೆದು ಕಡಿಮೆ ಟೆಂಪರೇಚರ್ ಅಲ್ಲಿ ಎಷ್ಟು ನಾವು ಬೇಯಿಸ್ತೀವಿ. ಬೇಯಿಸೋದು ತಪ್ಪಲ್ಲ, ಬೇಯಿಸೋದು ಒಂದು ಪಕ್ವ ಅವಸ್ಥೆ ಅಂತ ಶಾಸ್ತ್ರ ಹೇಳಿದೆ. ಬೇಯಿಸಿದಾಗ ಅದು ನಾರ್ಮಲ್ ಟೆಂಪರೇಚರ್ ಬರುತ್ತಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದನ್ನ. ಆದ್ರೆ ತಣ್ಣಗಾದಾಗ ಅದ್ರ ಒಳಗಿದ್ದೆಲ್ಲ ಸತ್ತೋಯ್ತಾ? ಕೆಲವು ವ್ಯತ್ಯಾಸ ಆಗುತ್ತೆ. ಫ್ರೂಟ್ಸ್ ಈಗ ನೀವು ಆಸವಗಳನ್ನೇನು ಮಾಡಿ ತಗೊಳ್ತೀರಿ, ಅಮೃತ ಬಳ್ಳಿಯ ನೇರ ಎಲೆ ತಿಂದಾಗ ಏನ್ ನಿಮ್ಗೆ ಒಂದು ವಿಲ್ ಪವರ್ ಬರುತ್ತೆ. ವಿಲ್ ಪವರ್ ಅನ್ನೋದಕ್ಕಿಂತ ಅದರ ಇಮ್ಯುನಿಟಿ ಬೂಸ್ಟ್ ಏನಾಗುತ್ತೋ ಅದ್ ನೀವು ಅಮೃತಾರಿಷ್ಟ ಕುಡಿದ್ರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಿಗುದಿಲ್ಲ ನಾವು ಅಮೃತಾರಿಷ್ಟ ಕುಡಿತಾ ಇದ್ದೇವೆ, ತಪ್ಪಲ್ಲ. ಅದ್ರ ನೇರ ಎಲೆಗಳನ್ನ 4 ವರ್ಷ ಚೆನ್ನಾಗಿ ನಾವು ಬಾಯಿಗೆ ಹಾಕೊಂಡು ಕಚ್ಚಿ ನಮ್ಮ ಜೊಲ್ಲಿನ ಜೊತೆಗೆ ಸೇರಿ ಅದು ಹೋದ್ರೆ ಅದು ಕೊಡುವ ತಾಕತ್ತು ಇದಕ್ಕಿಂತ 100 ಪಟ್ಟು ಜಾಸ್ತಿ. ನಮ್ಮ ಮನೇಲಿ ಗಿಡ ಬೆಳೆದಿದ್ದು ಈ ಪರಿಸರಕ್ಕೆ ಒಗ್ಗುವಂತದ್ದಾಗಿದ್ದು ಯಾವುದೇ ಪದಾರ್ಥವೂ ಕೂಡ ನಮ್ಗೆ ಬೇಗ ದೇಹದ ಜೊತೆಗೆ ಸೇರ್ಕೊಳ್ಳುತ್ತೆ. ಯಾಕೆಂದ್ರೆ ನಾವು ಬೆಳೆದ ಜಾಗದಲ್ಲೇ ಅದು ಬೆಳೆದಿದೆ. ನಮ್ಮ ದೇಹಕ್ಕೂ ಅದರ ದೇಹಕ್ಕೂ ಸಮಾನವಾದ ಕೆಲವೆಲ್ಲ ಅಂಶಗಳಿರ್ತವೆ, ಅದು ಬೇಗ ರಿಯಾಕ್ಟ್ ಆಗುತ್ತೆ. ನಾವು ಬೆಳೆಯದ ಜಾಗದಲ್ಲಿ ಬೆಳೆದ ವಸ್ತುಗಳು ನಮ್ಮ ದೇಹಕ್ಕಾಗುವಾಗ ಅಷ್ಟು ಬೇಗ ಅದು ರಿಯಾಕ್ಟ್ ಆಗುದಿಲ್ಲ, ಅಥವಾ ಕೆಲವೊಮ್ಮೆ ಓವರ್ ರಿಯಾಕ್ಷನ್ ಆಗ್ಬೋದು. ಮತ್ತೆ ಇವಾಗ ಸೋಯಾಬೀನು ಅದೆಲ್ಲ ತಿಂತಾರೆ, ಅದು ತಪ್ಪು ಅಂತ ಹೇಳಿದ್ದು. ಬೂಸ ಅದು ಹೆಲ್ತಿ ಅಂತ ಪ್ರೂವ್ ಆಗಿದೆ. ಎಲ್ಲಿಗೆ ಪ್ರೂವ್? ಅದಕ್ಕೆ ನಾನು ಹೇಳಿದ್ದು. ಮತ್ತೆ ನೀವು ಈ ವಿಷಯದಲ್ಲಿ ಇವತ್ತಿನ ಸೈನ್ಸ್ ಅನ್ನು ಇಟ್ಕೊಂಡು ಮಾತಾಡ್ಲಿಕ್ಕೆ ಆಗುದೇ ಇಲ್ಲ. ಓಟ್ಸ್ ಕೂಡ ಯಾವ ದೇಶದಲ್ಲಿ ಬೆಳೀತೋ ಆ ಜಾಗ ಕೊಳ್ಳಿತು. ಯಾವತ್ತು ಒಂದ್ ದಿವಸ ತಿನ್ನೋದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ, ನೀವು ಅದನ್ನ ತಿಳ್ಕೊಳ್ಳಿ. ಮದ್ದಿಗೆ ಅಂತ ತಂದ್ರೆ ಅದು ತಪ್ಪಿಲ್ಲ. ಕೆಲವೊಮ್ಮೆ ಮದ್ದಿಗೆ ನಾವು ಇಲ್ಲಿ ಬೆಳೆಯುವುದೇ ಇಲ್ಲ, ಶುಂಠಿ ಎಲ್ಲೋ ಬೆಳೆಯುತ್ತಾ ತರಬೇಕಾಗುತ್ತೆ. ಅದು ಬಿಟ್ಟು ಬೇರೆ ನಾವು ಹೊಟ್ಟೆಪಾಡು ನಿತ್ಯದ ಆಹಾರದ ಪಥ್ಯ ಅಂತ ನಾವೇನ್ ಬಳಸ್ತೇವೆ, ಇದು ಯಾವಾಗ್ಲೂ ಆ ಪ್ರದೇಶದಲ್ಲಿ ಸಿಗುವುದೇ ತುಂಬಾ ಉತ್ತಮ. ಯಾವಾಗ್ಲೂ ನಮ್ಗೆ ಬೇಕಾಗಿಲ್ಲ ಅದು. ಈಗ ಏನಾಗುತ್ತೆ, ಇಂಥ ಪದಾರ್ಥಗಳ ಉಲ್ಟಾ ಬಳಕೆಯಿಂದ ದೇಹ ಇದ್ದಕ್ಕಿದ್ದಾಗೆ ಜಾಸ್ತಿ ದಪ್ಪ ಆಗುತ್ತೆ. ನೋಡಿದ್ರೆ ಒಂದೇ ಪ್ರದೇಶದಲ್ಲಿ ಎಲ್ಲ ಸಿಗಲ್ಲ.
ಆ ದೇಶದಲ್ಲಿ ಏನ್ ಸಿಗುತ್ತೋ ಅದನ್ನು ಬಳಸ್ಕೋಬೇಕು ಹೆಚ್ಚು. ಅದನ್ನೇ ಆದ್ರೆ ಒಂದೇನ್ ಗೊತ್ತಾ, ಆ ದೇಶಕ್ಕೆ ಏನ್ ಬೇಕೋ ಆ ಪ್ರದೇಶದಲ್ಲಿ, ಅಂದ್ರೆ ಆರೋಗ್ಯಕ್ಕೆ ಮತ್ತು ದೇಹದ ಬೆಳವಣಿಗೆಗೆ ಏನ್ ಬೇಕೋ ಅದೆಲ್ಲವೂ ಆ ಜಾಗದಲ್ಲಿ ಬೆಳೆದೇ ಬೆಳೆಯುತ್ತೆ. ಆದ್ರೆ ಅದರ ಸ್ವರೂಪ ಬೇರೆ ಬೇರೆ ಇರುತ್ತೆ. ನಿಮ್ಗೆ ಯಾವ ABCD ಸತ್ವಗಳು ಬೇಕೋ ಅದು ಒಂದು ಕ್ಯಾರೆಟ್ ಅಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಯಾವ್ದು ಪದಾರ್ಥದಲ್ಲಿ ಇರುತ್ತೆ. ಅದು ಯಾವುದು ಅಂತ ನಿಮ್ಗೆ ಗೊತ್ತಾಗ್ಬೇಕಷ್ಟೇ. ಗೊತ್ತಾಗಬೇಕಾಗಿಲ್ಲ, ನಮ್ಗೆ ಏನ್ ಸಿಗುತ್ತೆ ಅಂತ ತಿಂದ್ರೆ ದೇಹಕ್ಕೆ ತಾನಾಗೆ ಅದು ಉಪಯೋಗಕ್ಕೆ ಬರುತ್ತೆ. ನಮ್ಮ ಭ್ರಮೆ ಅಷ್ಟೇ, ಅದು ಗೊತ್ತಾಗಿ ತಿನ್ಬೇಕು ಅಂತ. ಗೊತ್ತಾಗಿ ತಿನ್ಬೇಕಾದ ಅಗತ್ಯವೇ ಇಲ್ಲ. ಆದ್ರೆ ಅದರಿಂದ ಅವರು ದೇಹಕ್ಕಾಗುವ ಅನಾನುಕೂಲ ಅನುಕೂಲ ಇದೆರಡನ್ನು ಗಮನಿಸಿಯೇ ಹೇಳ್ತಾರೆ, ಇದು ನಿಮ್ಗೆ ಉಪಯೋಗ, ಇದು ನಿಮ್ಗೆ ಉಪಯೋಗ ಅಲ್ಲ ಅಂತ. ಯಾವುದೋ ಪ್ರದೇಶದಲ್ಲಿ ಮಾಡಿದ ನಿಯಮವನ್ನು ನಾವು ಇಲ್ಲಿ ಅನುಸರಿಸಿದ್ರೆ ಕೆಲವೊಂದು ತೊಂದರೆ ಆಗುತ್ತೆ. ಅಲ್ಲ ನೋಡಿದ್ರೆ ಇವಾಗ ನಾರ್ತ್ ಅಲ್ಲಿ ಬರೀ ವೀಟ್ ಜಾಸ್ತಿ ಬರುತ್ತೆ, ಸೌತ್ ಅಲ್ಲಿ ರೈಸ್ ಜಾಸ್ತಿ ಬರುತ್ತೆ. ಹಂಗಂತ ಬರೀ ರೈಸೇ ಜೀವನ ಪೂರ್ತಿ ತಿನ್ಕೊಂಡಿರಕ್ಕಾಗಲ್ಲ. ನಾನು ಅದೇ ಹೇಳಿದೆ, ಯಾವತ್ತೂ ಒಂದು ದಿವಸ ಚೇಂಜ್ ಮಾಡಿದ್ರೆ ತಪ್ಪಲ್ಲ. ಒಂದಿನ ಅಲ್ಲ, ಒಂದ್ ಸ್ವಲ್ಪ ಆದ್ರೂ ಚೇಂಜ್ ಇರ್ತಾರೆ. ಇದ್ರಲ್ಲೂ ಬೇಕಾದಷ್ಟು ವೆರೈಟೀಸ್ ಇದೆಯಲ್ಲಪ್ಪ ಮಾಡ್ಕೊಳ್ಳಿಕ್ಕೆ. ರೈಸ್ ಅಂತ ಒಂದೇ ನಿಮ್ಗೆ ಯಾಕೆ ಭ್ರಮೆ? ಅವಲಕ್ಕಿ ಇಲ್ವಾ? ಎಕ್ಸಾಂಪಲ್ ರವೆ ಇಲ್ವಾ? ಅದೇ ನಮ್ಗೆ ಅಡಿಗೆ ಐಟಮ್ಸ್ಗಳು ಗೊತ್ತಿಲ್ಲ, ಅದರಿಂದಾಗಿ ಮಾಡ್ಕೊಳ್ಳೋದ್ರ ವ್ಯವಸ್ಥೆಯಲ್ಲಿ ಎಷ್ಟು ವೆರೈಟಿಗಳಿವೆ ಅಂತ ಗೊತ್ತಿಲ್ಲ. ಅದರಿಂದಾಗಿ ನಾವು ಬರೀ ರೈಸೇ ತಿನ್ಬೇಕಾದ್ರೆ ನಮ್ಗೆ ಅನಿಸ್ತಾ ಇರುತ್ತೆ. ಬೇಕಾಗಿಲ್ಲ, ಬೇಕಾದಷ್ಟು ಪದಾರ್ಥಗಳಿವೆ ತಿನ್ಲಿಕ್ಕೆ, ಬೇಕಾದಷ್ಟು ಅನುಕೂಲಗಳಿವೆ. ನಮ್ಗೇನಂದ್ರೆ ಆ ಬರೀ 4 ಸೌತೆ ಅದು ಇದು ನೋಡಿಯೇ ಅಭ್ಯಾಸ. ಆದ್ರಿಂದಾಗಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರಲ್ಲಿರುವ ಸತ್ವಗಳು ಬೇರೆದ್ರಲ್ಲಿ ಸಿಗುದೇ ಇಲ್ಲ ಅಂತ. ಸೊಪ್ಪುಗಳು 1000 ಇವೆ. ತಿಂಗಳಿಗೆ ಒಂದು 30 ತರದ್ದು ಸೊಪ್ಪು ಮನೆ ಸುತ್ತ ತಾನಾಗಿ ಬೆಳೆದಿರುತ್ತೆ. ನಮ್ಗೆ ಏನು ಗೊತ್ತಿರ್ಬೇಕಷ್ಟೇ. ಉಪಯೋಗಿಸಿದ್ರೆ ತಂಬುಳಿ ದಿನಾ ಅದು ತಂಪು ಹುಳಿನೇ ತಂಬುಳಿ. ಒಂದು ಹೆಲ್ದಿ ಫುಡ್, ಅದು ಆರೋಗ್ಯಕ್ಕೆ ಯಾವತ್ತೂ ತೊಂದರೆ ಕೊಡದ ಫುಡ್. ಸರಿ, ಮುದ್ಗಲನ ಕಥೆಯನ್ನು ಹೇಳ್ದ. ಏನ್ ಹೇಳ್ದ ಅಂದ್ರೆ, ದೇಶದಲ್ಲಿ ಕಾಲದಲ್ಲಿ ಪಾತ್ರದಲ್ಲಿ ಅವನು ಶ್ರದ್ಧೆಯಿಂದ ಒಂದು ದಾನ ಮಾಡಿದ. ಆ ದಾನದಿಂದ ಅವನ ಬದುಕೇ ಉತ್ತಮವಾಗಿ ಹೋಯಿತು, ಎಲ್ಲದಕ್ಕಿಂತ ಅದ್ಭುತವಾಗಿ ಹೋಯಿತು. ಹೀಗೆ ಆ ಮುದ್ಗಲನ ಪ್ರಸಂಗ ಹೇಳಿದ ತಕ್ಷಣ ಅವನು ಕೇಳ್ತಾನೆ, ಯಾರದು ಮುದ್ಗಲ? ಅವನಿಗೊಂದು ವಿಶೇಷವಾದ ಮಾತು ಹೇಳ್ತಾನೆ. ವ್ರೀಹಿ ದ್ರೋಣ ಅಂತ. ಅವನ ಹತ್ರ ಒಂದು ಪಾತ್ರೆ ಇತ್ತು. ಆ ಸಣ್ಣ ಪಾತ್ರೆಯಲ್ಲೇ ಅವನು ದಾನ ಮಾಡುತ್ತಿದ್ದ. ಅದರಿಂದ ಅವನ ಹೆಸರೇ ಹಾಗೆ ಹೆಸರು ಬಂತು. ವ್ರೀಹಿದ್ರೋಣ ಪರಿತ್ಯಕ್ತ ಕಥಂ ತೇನ ಮಹಾತ್ಮನ ಕಸ್ಮೈ ದತ್ತಷ್ಟ ಭಗವಾನ್ ವಿಧಿನ ಕೇನ ಚಾತ್ತನೆ. ಅವನು ಆ ಪಾತ್ರೆಯಲ್ಲಿದ್ದ ಪದಾರ್ಥವನ್ನ ಸಮಗ್ರವಾಗಿ ಕೊಟ್ಟು ಬಿಡಬೇಕಾಯ್ತು. ಕೊಟ್ಟ ಕೂಡ. ಅಷ್ಟೇ ಕೊಟ್ಟದ್ರಿಂದ ಅವನಿಗೆ ಅನಂತವಾದ ಫಲ ಬಂದು ಬಿಡ್ತು ಅಂತ ಒಂದು ಕತೆ ಹೇಳಿದ್ರು. ಯಾರಿಗೆ ಕೊಟ್ಟ, ಹೇಗೆ ಕೊಟ್ಟ, ಯಾವ ವಿಷಯಕ್ಕೋಸ್ಕರ ಕೊಟ್ಟ, ಆ ವ್ರೀಹಿದ್ರೋಣ ಅಂದ್ರೆ ಅಭಿಪ್ರಾಯ ಏನು, ಅವನ ಸ್ವರೂಪ ಏನು ಇತ್ಯಾದಿಗಳನ್ನೆಲ್ಲ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಯುಧಿಷ್ಠಿರನಿಗೆ ವ್ಯಾಸರು ಆ ಕಥೆಯನ್ನ ಪೂರ್ತಿ ಮುಂದೆ ಹೇಳ್ತಾರೆ. ಅವನು ಒಬ್ಬ ದೊಡ್ಡ ಋಷಿಯಾಗಿದ್ದವನು ಸಂಪತ್ತೇ ಇಲ್ಲದೆ ಇದ್ರೂ ಕೂಡ ಶ್ರದ್ಧೆಯಿಂದ ಮಾಡಿದ ಅತ್ಯಲ್ಪವಾದ ದಾನವೇ ಅವನ ಮಹತ್ತರವಾದ ಪುಣ್ಯಕ್ಕೆ ಕಾರಣವಾಯಿತು. ಅನಂತ ಲೋಕಗಳನ್ನ ಆತ ಪಡೆದ ಅಂತ ಆ ಕಥೆಯ ತಾತ್ಪರ್ಯ. ಯಾರು ಬಂದ್ರು, ಏನ್ ದಾನ ಕೊಟ್ಟ ಅಂತ ಮತ್ತೆ ಮುಂದಿನ ತರಗತಿಯಲ್ಲಿ ಸೇರಿದಾಗ ನೋಡೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ.